ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ AMIS ಕನ್ನಡ. ಏನ್ಷಿಯಂಟ್ ಹಿಸ್ಟ್ರಿ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಸೊ ನಿನ್ನೆ ನಾನು ನಿಮಗೆ ಪ್ರೀ ಹಿಸ್ಟ್ರಿ ಬಗ್ಗೆ ಹೇಳಿದ್ದೆ, ಸ್ಟೋನ್ ಏಜ್ ಇನ್ ಇಂಡಿಯಾ. ಇವತ್ತು ನಾನು ಪ್ರೋಟೋ ಹಿಸ್ಟ್ರಿ ಬಗ್ಗೆ ಹೇಳ್ತಾ ಇದ್ದೇನೆ. ದಿಸ್ ಇಸ್ ಪ್ರೋಟೋ ಹಿಸ್ಟ್ರಿ ಅಂದರೆ ಏನಪ್ಪ? ದ ಮೀನಿಂಗ್ ಆಫ್ ಪ್ರೋಟೋ ಹಿಸ್ಟ್ರಿ ಏನಂದರೆ, ಇಲ್ಲಿರುವಂಥ ಮಾನವರಿಗೆ, ಮನುಷ್ಯರಿಗೆ ಬರೆಯೋದು ಗೊತ್ತಿರುತ್ತೆ. ದೇ ವರ್ ಏಬಲ್ ಟು ರೈಟ್ ಸಮ್ ಸಿಂಬಾಲ್ಸ್, ಏನೇನೋ ಬರೆದಿದ್ದಾರೆ. ಇದೇ ಶೇಪ್ಸ್ ಅಲ್ಲ, ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಈ ಥರ ಏನೇನೋ ಬರೆದಿದ್ದಾರೆ. ದೇ ವರ್ ಏಬಲ್ ಟು ರೈಟ್, ಬಟ್ ದ ಪ್ರಾಬ್ಲಮ್ ಈಸ್ ಅವ್ರು ಏನು ಬರೆದಿದ್ದಾರೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ನಮ್ಮಲ್ಲಿರುವಂಥ ಆರ್ಕಿಯಾಲಜಿಸ್ಟ್ ಆಗಿರಲಿ, ಹಿಸ್ಟೋರಿಯನ್ಸ್ ಆಗಿರಲಿ, ಸೈಂಟಿಸ್ಟ್ಗಳಾಗಿರಲಿ, ದೇ ಆರ್ ಅನೇಬಲ್ ಟು ಡಿಸೈಫರ್ ಇಟ್. ಏನೋ ಬರೆದಿದ್ದಾರೆ, ಬರೆದಿದ್ದಕ್ಕೆ ಅರ್ಥ ಗೊತ್ತಿಲ್ಲದಿರುವಂಥ ಫೇಸ್ನ ನಾವು ಪ್ರೋಟೋ ಹಿಸ್ಟ್ರಿ ಅಂತ ಕರಿತೇವೆ. ದಟ್ ಈಸ್, ವಿ ಹ್ಯಾವ್ ದ ರಿಟರ್ನ್ ಎವಿಡೆನ್ಸಸ್ ಬಟ್ ವಿ ಲ್ಯಾಕ್ ದ ನಾಲೆಜ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಅಂದರೆ ಬರೆದಿರುವಂಥ ಸಾಬೀತುಗಳಿದ್ದರೂ ಕೂಡ ಏನು ಬರೆದಿದ್ದಾರೆ ಅಂತ ಅರ್ಥ ಮಾಡ್ಕೊಳಕ್ಕಾಗದೇ ಇದ್ದರೆ ಅಂಥ ಟೈಮ್ ಪೀರಿಯಡ್ನ ನಾವು ಪ್ರೋಟೋ ಹಿಸ್ಟ್ರಿ ಅಂತ ಕರಿತೇವೆ. ಭಾರತದಲ್ಲಿ ಪ್ರೋಟೋ ಹಿಸ್ಟ್ರಿ ಫೇಸ್ನ ನಾವು ಹರಪ್ಪನ್ ಸಿವಿಲೈಸೇಷನ್ ಅಂತ ಕರಿತೇವೆ. ಸಿಂಧು ನಾಗರಿಕತೆ ಏನಿದೆ ಅಲ್ವಾ, ಅದನ್ನು ನಾವು ಹರಪ್ಪನ್ ಸಿವಿಲೈಸೇಷನ್ ಫೇಸ್ಗೆ ಲಿಂಕ್ ಮಾಡ್ತೇವೆ. ನೆನ್ಪಿಟ್ಕೊಳ್ಳಿ, ಹರಪ್ಪನ್ ಸಿವಿಲೈಸೇಷನ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಅಂತ ನೀವು ಕೇಳೋದಾದರೆ, ಅದು ನಿಯೋಲಿಥಿಕ್ ಏಜಿಂದನೇ ಸ್ಟಾರ್ಟ್ ಆಗುತ್ತೆ. ನಾನು ಏನು ಹೇಳಿದೆ, ನಿಯೋಲಿಥಿಕ್ ಏಜ್ ಎಂಡೆಡ್ ಯಾವಾಗ? 3000 BCE ಅಲ್ಲಿ ಎಂಡ್ ಆಯ್ತು ಅಂತ ಹೇಳಿದ್ದೆ. ನಿಯೋಲಿಥಿಕ್ ಏಜ್ ಕರೆಕ್ಟ್ ಅಲ್ವಾ? 3000 BCEಗೆ ಮುಗಿದೋಯ್ತಂತ. ಬಟ್ ಹರಪ್ಪನ್ ಸಿವಿಲೈಸೇಷನ್ನಲ್ಲಿ ನಾವು ಇದನ್ನ 3 ಫೇಸಸಲ್ಲಿ ಡಿವೈಡ್ ಮಾಡ್ತಾರೆ. ಹರಪ್ಪನ್ ಫೇಸಸಲ್ಲಿ 3 ಇದೆ. ಫಸ್ಟ್ ಒನ್ ಈಸ್ ಅರ್ಲಿ ಹರಪ್ಪ. ಇದನ್ನು ನಾವು ಅರ್ಲಿ ಹರಪ್ಪನ್ ಫೇಸ್ ಅಂತ ಕರಿತೇವೆ. ಅರ್ಲಿ ಹರಪ್ಪನ್ ಫೇಸಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಮಿಡಲ್ ಬಂದು ಮೆಚ್ಯೂರ್ ಹರಪ್ಪನ್ ಸ್ಟೇಜ್ ಅಂತ ಕರಿತೇವೆ. ಮೆಚ್ಯೂರ್ ಹರಪ್ಪನ್ ಫೇಸ್. ಮೆಚ್ಯೂರ್ ಅಂದ್ರೆ ಏನು? ಫುಲ್ ಫ್ಲರಿಶ್ ಆಗುತ್ತೆ, ಸಖತ್ತಾಗಿ ಹೋಗುತ್ತೆ, ಒಳ್ಳೆ ಎಸ್ಟಾಬ್ಲಿಷ್ಮೆಂಟ್ಸ್ ಆಗುತ್ತೆ, ಪವರ್ ಬೆಳೀತಾ ಹೋಗುತ್ತೆ, ಒಳ್ಳೆ ಸೆಟಲ್ಮೆಂಟ್ ಆಗುತ್ತೆ, ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಇದನ್ನು ನಾವು ಮೆಚ್ಯೂರ್ ಫೇಸ್ ಅಂತ ಕರಿತೇವೆ. ಥರ್ಡ್ ಒನ್ ನಾವು ಲೇಟ್ ಹರಪ್ಪನ್ ಫೇಸ್ ಅಂತ ಕರಿತೇವೆ. ಲೇಟ್ ಹರಪ್ಪನ್ ಅಂದರೆ ಡಿಕ್ಲೈನ್ ಹೇಗಾಯಿತು, ಹೇಗೆ ಸೋಲ್ತಾ ಹೋದ್ರು, ಹೇಗೆ ಅದು ಪೆರಿಶ್ ಆಗ್ತಾ ಹೋಯ್ತು, ಹೇಗೆ ಮಾಯ ಆಗ್ತಾ ಹೋಯ್ತು ಅಂತ ಕೇಳ್ತಾರಲ್ಲ, ಅದನ್ನು ನಾವು ಲೇಟರ್ ಹರಪ್ಪನ್ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಅರ್ಲಿ ಹರಪ್ಪನ್ ಅಂದರೆ ಸ್ಥಾಪನೆ, ರೈಸ್ನ ನಾವು ಅರ್ಲಿ ಹರಪ್ಪನ್ ಅಂತ ಕರಿತೇವೆ. ಮೆಚ್ಯೂರ್ ಅಂದ್ರೆ ಏನು? ಪೀಕ್ಸ್, ಒನ್ ಆಫ್ ದ ಬೆಸ್ಟ್ ಮೂಮೆಂಟ್, ಸಖತ್ತಾಗಿ ನಡೆಯುವಂಥ ಟೈಮ್ ಪೀರಿಯಡ್ನ ನಾವು ಮೆಚ್ಯೂರ್ ಅಂತ ಕರಿತೇವೆ. ಡಿಕ್ಲೈನ್ ಅಥವಾ ಲೇಟರ್ ಅಂದರೆ ಮುಳುಗೋದು ಅಥವಾ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಸೋಲಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಪೆರಿಶ್, ಮಾಯ ಆಗಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಅದನ್ನು ನಾವು ಲೇಟರ್ ಹರಪ್ಪನ್ ಅಂತ ಕರಿತೇವೆ. ಸೊ ಅರ್ಲಿ ಹರಪ್ಪನ್ ಫೇಸ್ ಏನಿದೆ, ದಿಸ್ ಸ್ಟಾರ್ಟೆಡ್ ಇನ್ 3200 to 2600 BCE. ಆಯಿತಾ? 3200 BCಯಿಂದ ಹಿಡಿದು 2600 BCವರೆಗೂ ಹೋಗುತ್ತೆ. ಮೆಚ್ಯೂರ್ ಹರಪ್ಪ ಕೂಡ ಒಂದೊಂದು 600 ವರ್ಷ ಇರುತ್ತೆ. ಮೆಚ್ಯೂರ್ ಹರಪ್ಪ ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ 2600 BCE ಟು 1900 BCE. ಓಕೆ, ಎಲ್ಲ BC ನಾಟ್ AD, BC ಹಿಂದ್ಗಡೆ ಕಾಲ ಇದು. ಲಾಸ್ಟ್ ಲೇಟರ್ ಹರಪ್ಪ ತುಂಬ ಶಾರ್ಟ್ ಲಿವ್ಡ್, 1900 to 1700 BCE. ಇವಾಗಲೇ ಹೇಳ್ತಾ ಇದ್ದೇನೆ, ಈ ಡೇಟ್ಸ್ ಮೇಲೆ ಕ್ಲಾಶಸ್ ಇದೆ. ಒಬ್ಬೊಬ್ಬರು ಒಂದೊಂದು ಥರ ಡೇಟ್ಸ್ನ ಕೊಡ್ತಾರೆ. ನಾನು ಈ ಸ್ಟ್ಯಾಂಡರ್ಡ್ ಡೇಟ್ಸ್ನ ಹೇಳ್ತಾ ಇದ್ದೇನೆ. 3200 BCE ಅಂದರೆ ಏನು? ನಿಯೋಲಿಥಿಕ್ ಏಜ್ ಸ್ಟಾರ್ಟ್ ಆಯ್ತಲ್ವಾ, ಯಾವಾಗ ಅಗ್ರಿಕಲ್ಚರ್ ಸ್ಟಾರ್ಟ್ ಆಯಿತು, ಜನ ಸೆಟಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ ನೋಡಿ, ಆ ಟೈಮ್ ಪೀರಿಯಡ್ನ ನಾವು ಫೌಂಡೇಶನ್ ಆಗಿ ಇಟ್ಕೊಂಡು ಹರಪ್ಪನ್ ಸಿವಿಲೈಸೇಷನ್ಗೆ ಒಂದು ರೈಸ್ ಸಿಗುತ್ತೆ ಅಂತ ಹೇಳ್ತಾರೆ. ಅಗ್ರಿಕಲ್ಚರ್ ಸ್ಟಾರ್ಟ್ ಆದಾಗಲೇ ಜನ ಒಂದು ಕಡೆ ಇರೋಕ್ಕೆ ಶುರು ಮಾಡೋದು. ಯಾವಾಗ ಜನ ಒಂದು ಕಡೆ ಇರೋಕ್ಕೆ ಶುರು ಮಾಡ್ತಾರೋ ಆವಾಗಲೇ ನಾಗರಿಕತೆ, ಸಿವಿಲೈಸೇಷನ್ ಸ್ಟಾರ್ಟ್ ಆಗೋದು. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಸಿವಿಲೈಸೇಷನ್ ಸ್ಟಾರ್ಟ್ ಆಗಬೇಕಂತ ಇದ್ದರೆ ಫಸ್ಟ್ ಆಫ್ ಆಲ್ ನಾಗರಿಕತೆ ಬಗ್ಗೆ ಹೇಳ್ಬಿಡ್ತಾನೆ. ನಾಗರಿಕತೆ, ಯಾವುದಾದರೂ ಒಂದು ಸಿವಿಲೈಸೇಷನ್ ಅಥವಾ ನಾಗರಿಕತೆ ಪ್ರಾರಂಭ ಆಗಬೇಕಂದ್ರೆ ಪ್ರಪ್ರಥಮವಾಗಿ ಬೇಕಾಗೋದು ಪೀಪಲ್, ಜನ ಬೇಕಾಗ್ತಾರೆ. ಸೊ ಜನ ನಮಗೆ ನಿಯೋಲಿಥಿಕ್ ಏಜಲ್ಲಿ ಸಿಗ್ತಾ ಹೋದ್ರು. ಯಾಕೆ? ಅಗ್ರಿಕಲ್ಚರ್ ಸ್ಟಾರ್ಟ್ ಆದಮೇಲೆ ಅವರು ಪರ್ಮನೆಂಟ್ ಹೌಸಸ್ನ ಮಾಡೋಕ್ಕೆ ಶುರು ಮಾಡಿದ್ರು, ಪರ್ಮನೆಂಟ್ ಮನೆಗಳನ್ನ ಕಟ್ಟೋಕ್ಕೆ ಶುರು ಮಾಡಿದ್ರು, ಒಂದೇ ಊರಲ್ಲಿ ಸೆಟ್ಲ್ ಆಗೋಕ್ಕೆ ಶುರು ಮಾಡಿದ್ರು. ಇದರಿಂದ ಏನಾಗುತ್ತೆ, ಜನ ಎಲ್ಲ ಒಂದುಗೂಡ್ತಾರೆ. ನೆನ್ಪಿಟ್ಕೊಳ್ಳಿ, ವೆನ್ ಎವರ್ ಪೀಪಲ್ ಕಮ್ ಟುಗೆದರ್, ವೆರಿ ಫಸ್ಟ್ ಥಿಂಗ್, ವೆನ್ ಎವರ್ ಪೀಪಲ್ ಕಮ್ ಟುಗೆದರ್, ಒಪ್ಪಂದದಿಂದ ಒಟ್ಟಿಗೆ ಬಂದಾಗ, ಜನ ಒಟ್ಟಿಗೆ ಕೂತ್ಕೊಂಡು ಒಂದು ಊರನ್ನ ಕಟ್ಟಿದಾಗ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅವರು ಫಾಲೋ ಮಾಡಬೇಕಾಗತ್ತೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸ್ಥಾಪನೆ ಬೇಕಾಗತ್ತೆ. ಯಾಕೆ ಅಂತ ಹೇಳ್ಬಿಡ್ತಾನೆ. ಈ ಅಪ್ಪನ ಹೋಗಿ ಕೊಂದಾಕೋದು, ಈ ಅಪ್ಪನ ಹೋಗಿ ಕೊಂದಾಕೋದು, ಒಬ್ಬೊಬ್ಬರು ಪರಸ್ಪರವಾಗಿ ಹೊಡ್ಕೊಳ್ತಿರೋದು ಅಥವಾ ಕಳ್ತನ ಮಾಡೋದು, ಮಾನಭಂಗ ಮಾಡೋದು, ಈ ಥರ ಒಂದು ಸೊಸೈಟಿ ಇದ್ದರೆ ಅದು ಎಸ್ಟಾಬ್ಲಿಷ್ ಆಗಲ್ಲ. ಅದಕ್ಕೋಸ್ಕರ ಒಂದು ಊರನ್ನ ಕಟ್ಟೋಕ್ಕಿಂತ ಮುಂಚೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇಕಾಗತ್ತೆ. ಯಾರ್ಯಾರಿಗೆ ಯಾವ್ಯಾವ ಥರ ಅಧಿಕಾರ ಇರುತ್ತೆ, ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಾಪರ್ಟಿ ಇರುತ್ತೆ, ಯಾರ್ಯಾರಿಗೆ ಯಾವ್ಯಾವ ಥರ ಕೆಲಸ ಇರುತ್ತೆ ಅಂತ ಒಂದು ಪರ್ಮನೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇಕಾಗುತ್ತೆ. ಭಾರತದಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದೆ ಅಲ್ವಾ, ಆ ಥರ ಅದನ್ನು ಮಾಡೋಕ್ಕೋಸ್ಕರ ಒಂದು ಅಡ್ಮಿನಿಸ್ಟ್ರೇಟಿವ್ ಬಾಡಿ ಕೂಡ ಬೇಕಾಗುತ್ತೆ. ದೇರ್ ವಿಲ್ ಬಿ ಅ ನೀಡ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ. ನೆನ್ಪಿಟ್ಕೊಳ್ಳಿ, ಸಿವಿಲೈಸೇಷನಲ್ಲಿ ಜನ ಎಷ್ಟು ಮುಖ್ಯನೋ ಒಂದು ಅಡ್ಮಿನಿಸ್ಟ್ರೇಟಿವ್ ಬಾಡಿ, ಒಂದು ಜುಡಿಷಿಯಲ್ ಬಾಡಿ, ಒಂದು ಎಕ್ಸಿಕ್ಯೂಟಿವ್ ಬಾಡಿ ಕೂಡ ಅಷ್ಟೇ ಮುಖ್ಯ. ಸೊ ಹರಪ್ಪನ್ ಸಿವಿಲೈಸೇಷನಲ್ಲಿ ಅದು ಯಾವ ಥರ ಇತ್ತಂತ ನಾವು ಮಾತಾಡೋಣ. ಜೊತೆಗೆ ಇನ್ನೂ ನೆನ್ಪಿಟ್ಕೊಳ್ಳಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಒಂದೇ ಇದ್ದರೆ ಸಾಕಾಗಲ್ಲ, ಕಲ್ಚರ್ ಕೂಡ ಬೇಕಾಗುತ್ತೆ. ದೇರ್ ವಿಲ್ ಬಿ ಅ ನೀಡ್ ಫಾರ್ ಕಲ್ಚರ್.
ಕಲ್ಚರ್, ರಿಲಿಜಿಯನ್ ಏನು ಬರುತ್ತೆ ಅಲ್ವಾ, ಯಾವ್ಯಾವ ಥರ ಬದುಕಬೇಕು, ಯಾವ್ಯಾವ ಥರ ವಸ್ತ್ರ ಧರಿಸಬೇಕು, ಎಲ್ಲಿ ಯಾವ ಥರ ಹೋಗಬೇಕು, ಎಲ್ಲಿ ಯಾರ ಹತ್ರ ಹೇಗೆ ಮಾತಾಡಬೇಕು, ಒಂದು ಕಲ್ಚರ್ ಕೂಡ ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ. ಜೊತೆಗೆ ರಿಲಿಜಿಯನ್ ಆ್ಯಂಡ್ ಕಲ್ಚರ್ ಡೆವಲಪ್ ಆದಮೇಲೆ ನೆನ್ಪಿಟ್ಕೊಳ್ಳಿ, ನೀವು ಬೆಳೆಸುವಂಥ ಧಾನ್ಯಗಳನ್ನ ಮಾರಬೇಕಾಗತ್ತೆ, ಎಕ್ಸ್ಚೇಂಜ್ ಮಾಡಬೇಕಾಗತ್ತಲ್ವಾ, ಅದಕ್ಕೋಸ್ಕರ ಟ್ರೇಡ್ ಆ್ಯಂಡ್ ಕಲ್ಚರ್ ಕೂಡ ಡೆವಲಪ್ ಆಗುತ್ತೆ. ಟ್ರೇಡ್ ಆ್ಯಂಡ್ ಕಾಮರ್ಸ್ ಕೂಡ ಡೆವಲಪ್ ಆಗುತ್ತೆ, ವ್ಯಾಪಾರ ವಾಣಿಜ್ಯ, ಆಯಿತಾ. ಸೊ ನಾನು ಏನು ಹೇಳ್ತೇನೆ, ಫಸ್ಟ್ ಒಂದು ಸಿವಿಲೈಸೇಷನ್ ಸ್ಟಾರ್ಟ್ ಆಗೋಕ್ಕೆ ಜನ ಬೇಕಾಗ್ತಾರೆ. ಜನ ಸಿಕ್ಕಿದ ಮೇಲೆ ಒಂದು ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಗೋಸ್ಕರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಸೆಟ್ ಮಾಡ್ಕೊಳ್ತಾರೆ, ರೂಲಿಂಗ್ ಬಾಡಿ ಇರುತ್ತೆ, ಕಲ್ಚರ್ ಬೇಕಾಗತ್ತೆ, ರಿಲಿಜನ್ ಬೇಕಾಗತ್ತೆ, ಟ್ರೇಡ್ ಆ್ಯಂಡ್ ಕಾಮರ್ಸ್ ಕೂಡ ಬೇಕಾಗತ್ತೆ. ಇದೆಲ್ಲ ಇದ್ದರೆ ಹೊಟ್ಟೆಗೆ ಹಸಿವಾಗ್ತಿರತ್ತಲ್ಲಪ್ಪ, ಹಸಿವು, ಅದಕ್ಕೋಸ್ಕರ ಅಗ್ರಿಕಲ್ಚರ್ ಕೂಡ ಇರುತ್ತೆ. ದೇರ್ ವಿಲ್ ಬಿ ಎ ನೀಡ್ ಫಾರ್ ಅಗ್ರಿಕಲ್ಚರ್ ಇದ್ದರೆ ಟ್ರೇಡ್ ಆ್ಯಂಡ್ ಕಾಮರ್ಸ್. ಇನ್ನೂ ಕೆಲವರು ಬೇರೆ ಬೇರೆ ವ್ಯಾಪಾರಗಳನ್ನ ಪಿಕ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಕೆಲವರು ಕ್ರಾಫ್ಟ್ ಮಾಡ್ಬೋದು. ಕ್ರಾಫ್ಟ್ ಅಂದರೆ ಏನು? ಆರ್ಟ್. ಕೆಲವರು ಮಡಿಕೆಗಳನ್ನ ಮಾಡ್ಬೋದು, ಕೆಲವೊಂದು ಬೀಡ್ಸ್ನ ಮಾಡ್ಬೋದು, ಶೆಲ್ ಬಾಕ್ಸ್ನ ಮಾಡ್ಬೋದು. ಕೆಲವರು ಇದೇನಂತಾರೆ, ಕುಂಬಾರರೆಲ್ಲ ಇರುತ್ತೆ ಗೊತ್ತಾ. ಕೆಲವರು ಖಡ್ಗಗಳನ್ನ ಮಾಡ್ತಾರೆ, ಕೆಲವೊಂದು ಮೆಟಲ್ ಪೀಸ್ಗಳನ್ನ ಮಾಡ್ತಾರೆ. ನೀವು ಹಳ್ಳಿಗೆ ಹೋದರೆ ನಿಮ್ಗೆ ಗೊತ್ತಾಗತ್ತೆ, ಅದೊಂದು ಸುಡ್ತಾ ಇರ್ತಾರೆ, ಕಬ್ಬಿಣ ಹಾಕ್ಕೊಂಡು ಹೊಡಿತಿರ್ತಾರೆ, ಅವ್ರನ್ನ ಏನಂತಾರೆ ನಂಗೆ ಮರ್ತೋಯ್ತು, ಪರವಾಗಿಲ್ಲ. ಸೊ ವಾಟ್ ಹ್ಯಾಪನ್ಸ್, ಕೆಲವರು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಗ್ಬೋದು, ಕೆಲವರು ಮನೆ ಕಟ್ಬೋದು. ಸೊ ಇಟ್ಸ್ ಲೈಕ್ ಕ್ರಾಫ್ಟ್ ಡೆವಲಪ್ ಆಗ್ತಾ ಹೋಗುತ್ತೆ. ಕ್ರಾಫ್ಟ್ ಅಂದರೆ ಏನು? ಕಲೆ, ಒಂಥರ ಕಲೆ ಡೆವಲಪ್ ಆಗ್ತಾ ಹೋಗುತ್ತೆ, ಆಯಿತಾ. ಸೊ ದಿಸ್ ಇಸ್ ಆಲ್ ಥಿಂಗ್ಸ್ ಆಫ್ ಸಿವಿಲೈಸೇಷನ್ ಅಂದರೆ ಏನು? ಟುಗೆದರ್ ಪೀಪಲ್ ಬಂದು ಒಟ್ಟಿಗೆ ಇರಬೇಕು. ಫಸ್ಟ್ ಆಫ್ ಆಲ್ ಒಟ್ಟಿಗೆ ಇರಬೇಕಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇಕಾಗುತ್ತೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಜೊತೆಗೆ ಒಂದು ಕಲ್ಚರ್ನ ಫಾಲೋ ಮಾಡ್ತಾರೆ. ಒಬ್ಬ ವ್ಯಕ್ತಿ ಸತ್ತಾಗ ಹೇಗೆ ನೋಡ್ಕೋಬೇಕು, ಮದುವೆ ಹೇಗೆ ಮಾಡಬೇಕು, ಪ್ರಾಪರ್ಟಿ ಹೇಗೆ ಶೇರ್ ಮಾಡಬೇಕು, ಯಾರ ಮನೆ ಉತ್ತರಾಧಿಕಾರಿ ವಹಿಸ್ತಾರೆ, ದಿಸ್ ಆರ್ ಕಾಲ್ಡ್ ಎಸ್ ಕಲ್ಚರ್. ಫಾರ್ ಎಕ್ಸಾಂಪಲ್, ನಮ್ಮ ಇಂಡಿಯನ್ ಕಲ್ಚರ್ ಏನು? ತಾತ ಇದ್ದರೆ ತಾತ ಗ್ರೇಟ್, ತಾತ ಹೋದ್ಮೇಲೆ ಅಪ್ಪ ಗ್ರೇಟ್, ಅಪ್ಪ ಹೋದ್ಮೇಲೆ ಮಗ ಗ್ರೇಟ್, ಮಗ ಹೋದ್ಮೇಲೆ ಅವ್ರ ಮಗ ಗ್ರೇಟ್, ಕಲ್ಚರ್. ಆಮೇಲೆ ಇನ್ನೊಂದಿದೆ, ಹೆಣ್ಮಕ್ಳು ಗಂಡನ ವಿರುದ್ಧ ಮಾತಾಡಬಾರ್ದು ಅಂತ ಒಂದು ಕಲ್ಚರ್ ಇದೆ. ಇವಾಗ ಫೆಮಿನಿಸಮ್ ಸ್ಟಾರ್ಟ್ ಆಗಿದೆ, ಬಿಡಿ, ಅದು ಬೇರೆ ವಿಷಯ. ಇನ್ನೊಂದು ಕಡೆ ಬರೋದಾದರೆ, ಮಕ್ಕಳು ದೊಡ್ಡವ್ರಿಗೆ ಎದುರು ಮಾತಾಡಬಾರ್ದು ಅಂತ ಹೇಳ್ತಾರೆ. ನಮ್ಮ ಅಪ್ಪನ ಪ್ರಕಾಶ್ ಬಾರೋ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅಪ್ಪ ಬನ್ನಿ ಇಲ್ಲಿ ಅಂತ ಹೇಳಬೇಕು. ದಟ್ ಈಸ್ ಕಲ್ಚರ್. ಅದು ಬರೋದು ಹೇಗೆ? ಪ್ರಾಕ್ಟೀಸಸ್ಸಿಂದ. ಅದೆಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಟ್ರೇಡ್ ಆ್ಯಂಡ್ ಕಾಮರ್ಸ್ ನಿಮ್ಗೆ ಗೊತ್ತಿರುತ್ತೆ. ಭಾರತದಲ್ಲಿ ನಾವು ಪ್ರೊಡ್ಯೂಸ್ ಮಾಡುವಂಥ ಗೂಡ್ಸ್ನ ಅಮೆರಿಕಾಗೆ ಮಾಡ್ತೇವೆ, ಅಮೆರಿಕಾದಲ್ಲಿರುವಂಥ ಲ್ಯಾಪ್ಟಾಪ್ಸ್ನ ಇಂಡಿಯಾಗೆ ತರ್ತೇವೆ. ದೆರ್ ಈಸ್ ಅ ಟ್ರೇಡ್ ಆ್ಯಂಡ್ ಕಾಮರ್ಸ್, ದ ಚೇಂಜ್ ಆಫ್ ಮನಿ ಆಗ್ತಾ ಇರುತ್ತೆ. ಅಗ್ರಿಕಲ್ಚರ್ ಅಂತೂ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯಾ. ಆ್ಯಂಡ್ ಕ್ರಾಫ್ಟಲ್ಲಿ ನಾವು ಸುಪೀರಿಯರ್ ಆಗಿದ್ದೇವೆ. ವಿ ಹ್ಯಾವ್ ಒನ್ ಆಫ್ ದ ಫೈನೆಸ್ಟ್ ಟೆಕ್ಸ್ಟೈಲ್ಸ್, ಸಿಲ್ಕ್ ಟೆಕ್ಸ್ಟೈಲ್ಸ್ ಏನಿದೆ. ಆ್ಯಂಡ್ ಇಫ್ ಯು ಕಮ್ ಕ್ರಾಫ್ಟ್ ಬಗ್ಗೆ ನಾನು ತುಂಬ ಮಾತಾಡ್ತೇನೆ, ಡೋಂಟ್ ವರಿ, ಆಯಿತಾ, ವೆನ್ ವಿ ಗೋ ಫಾರ್ವರ್ಡ್. ಸೊ ಓವರ್ ಆಲ್ ಸಿವಿಲೈಸೇಷನ್ ಅಂದರೆ ಇದು. ಆ್ಯಂಡ್ ಇದನ್ನು ಫೌಂಡೇಶನ್ ಆಗಿ ಇಟ್ಕೊಂಡೆ ನಾನು ಏನ್ಷಿಯಂಟ್ ಹಿಸ್ಟ್ರಿ ಮಾಡ್ತೇನೆ. ಪ್ರತಿಯೊಂದು ಎಂಪೈರ್ ಒಳಗೆ ನಾನು ವಿಸಿಟ್ ಮಾಡಿದಾಗ, ಮೌರ್ಯನ್ ಎಂಪೈರ್, ಗುಪ್ತಾ ಎಂಪೈರ್, ರಾಷ್ಟ್ರಕೂಟ, ರಾಜಪೂತಾನ, ಹರ್ಷವರ್ಧನ, ಯಾರ ಬಗ್ಗೆ ಹೋದರೂ ಕೂಡ ಈ ವರ್ಟಿಕಲ್ಸಲ್ಲೇ ನಾನು ಮಾತಾಡೋದು. ಜನ ಹೇಗಿದ್ದರು, ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು, ಅವ್ರ ಕಲ್ಚರ್ ಏನಿತ್ತು, ಟ್ರೇಡ್ ಆ್ಯಂಡ್ ಕಾಮರ್ಸ್ ಹೇಗಿತ್ತು, ಅಗ್ರಿಕಲ್ಚರ್ ಏನಿತ್ತು, ಕ್ರಾಫ್ಟ್ ಏನಿತ್ತು, ರೂಲಿಂಗ್ ಬಾಡಿ ಹೇಗಿತ್ತು, ಮಿಲಿಟ್ರಿ ಹೇಗಿತ್ತು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೇನೆ. ಓಕೆ, ನಾವು ಕಮಿಂಗ್ ಬ್ಯಾಕ್, ನಮ್ಮ ಹರಪ್ಪನ್ ಸಿವಿಲೈಸೇಷನ್ ಏನಿದೆ ಅಲ್ವಾ, ಇದು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿತ್ತು ಅಂತ ನೀವು ಕೇಳೋದಾದ್ರೆ ನೆನ್ಪಿಟ್ಕೊಳ್ಳಿ. ದ ಮೋಸ್ಟ್ ಇಂಪಾರ್ಟೆಂಟ್ ಸೈಟ್ ಇಸ್ ಪಾಕಿಸ್ತಾನಲ್ಲಿ ತುಂಬ ಇತ್ತು. ಒನ್ ಇಸ್ ಪಾಕಿಸ್ತಾನಲ್ಲಿ ತುಂಬ ಡೆವಲಪ್ಮೆಂಟ್ಸ್ ಇದೆ. ಜೊತೆಗೆ ಇಂಡಿಯಾ, ಅಫ್ಕೋರ್ಸ್ ಇಂಡಿಯಾದಲ್ಲಿ ಕೂಡ ನಿಮಗೆ ಸೈಟ್ಸ್ ಸಿಗುತ್ತೆ. ಇದ್ರ ಜೊತೆಗೆ ಅಫ್ಘಾನಿಸ್ತಾನಲ್ಲಿ ಕೂಡ ನಿಮಗೆ ಸೈಟ್ಸ್ ಸಿಗುತ್ತೆ. ಅಫ್ಘಾನಿಸ್ತಾನ್. ಸೊ ಪಾಕಿಸ್ತಾನ್, ಇಂಡಿಯಾ, ಅಫ್ಘಾನಿಸ್ತಾನ ನೀವು ಸ್ಟ್ರೆಚ್ ಮಾಡಿ ನೋಡೋದಾದರೆ, ಇಫ್ ಯು ಸ್ಟ್ರೆಚ್ ಇಟ್ ಟುಗೆದರ್ ಯು ವಿಲ್ ಫೈಂಡ್ ಹರಪ್ಪನ್ ಸಿವಿಲೈಸೇಷನ್. ಅಷ್ಟು ವಾಸ್ಟ್ ಆಗಿತ್ತು ಅದು, ತುಂಬ 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 ದೊಡ್ಡದಾದಂಥ ಸಿವಿಲೈಸೇಷನ್. ಪಾಕಿಸ್ತಾನ ಸೇರಿಸ್ಕೊಳ್ಳಿ, ಅಫ್ಘಾನಿಸ್ತಾನ ಸೇರಿಸ್ಕೊಳ್ಳಿ, ಇಂಡಿಯಾನ ಕೂಡ ಸೇರಿಸ್ಕೊಂಡ್ರೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಹೌ ಬಿಗ್, ಎಷ್ಟು ದೊಡ್ಡದಾಗಿ ಹರಪ್ಪನ್ ಸಿವಿಲೈಸೇಷನ್ ಇತ್ತು ಅಂತ, ಆಯಿತಾ. ಸೊ ಇವಾಗ ಇಫ್ ಐ ಕಮ್ ಟು ದ ಟೆಕ್ನಿಕ್ಯಾಲಿಟೀಸ್, ಫಸ್ಟ್ ಆಫ್ ಆಲ್ ಹರಪ್ಪನ್ ಸಿವಿಲೈಸೇಷನ್ ಅವ್ರ ಒರಿಜಿನ್ ಹೇಗಾಗುತ್ತೆ, ಹೇಗೆ ಸ್ಥಾಪನೆ ಆಯಿತು, ಹೌ ಡಿಡ್ ದ ಇವಾಲ್ವ್ ಅಂತ ಕೇಳೋದಾದರೆ, ಐ ಆಮ್ ಟಾಕಿಂಗ್ ಅಬೌಟ್ ಅರ್ಲಿ ಹರಪ್ಪನ್ ಫೇಸ್. ಇವರ ಸ್ಥಾಪನೆ ಹೇಗಾಯಿತು ಅಂದರೆ, ಇದಕ್ಕೆ ತುಂಬ ಥಿಯರೀಸ್ ಇದೆ. ಥಿಯರೀಸ್ ಅಂದ್ರೇನು? ಕಾನ್ಸ್ಪಿರಸಿಸ್. ಯಾರೋ ಒಬ್ಬ ಹಿಸ್ಟೋರಿಯನ್ ಬಂದು ಹೀಗೆ ನಡೆದಿರಬಹುದು ಅಂತ ಗೆಸ್ ಕೊಡುವಂಥದ್ದು. ಎಕ್ಸಾಂಪಲ್ ಗೆಸ್ ಹೊಡಿತಾರಲ್ಲ ಆ ಥರ. ಸೊ ನಾನು ನಿಮಗೆ ಐ ವಿಲ್ ಟೆಲ್ ಯು ಓನ್ಲಿ 2 ಸ್ಟೋರೀಸ್, ಆಯಿತಾ. 2 ಕತೆ ಹೇಳ್ತೇನೆ, ಕೆಲವರು 4-5 ಕತೆ ಹೇಳಿರ್ಬೋದು. ಐ ಟೆಲ್ ಯು 2 ಸ್ಟೋರೀಸ್. ಅಂದರೆ ಮೋಸ್ಟ್ ಪಾಪ್ಯುಲರ್ ಸ್ಟೋರೀಸ್ ಏನಪ್ಪ ಅಂದರೆ, ಫಸ್ಟ್ ಒನ್, ಇಟ್ ಈಸ್ ಫಾರಿನ್ ಇನ್ವೇಷನ್, ಫಾರಿನರ್ಸ್. ಒನ್ ಸೆಕೆಂಡ್. ಫಾರಿನರ್ಸ್ ಅಂದರೆ ನೋಡಿ, ಹರಪ್ಪನ್ ಸಿವಿಲೈಸೇಷನ್ ನಡೀತಿತ್ತಲ್ವ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಡೆಯೋ ಟೈಮಲ್ಲೇ, ಅದೇ ಟೈಮ್ ಪೀರಿಯಡಲ್ಲಿ ಈಜಿಪ್ಟಿಯನ್ ಸಿವಿಲೈಸೇಷನ್ ಕೂಡ ನಡೀತಿತ್ತು. ಈಜಿಪ್ಟಲ್ಲಿ ಆ ಪಿರಮಿಡ್ಸ್ ಇದೆಯಲ್ಲ, ಅವ್ರು ಕೂಡ ಇದ್ದರು. ಜೊತೆಗೆ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಅಂತ ಇನ್ನೊಂದು ನಡೀತಿತ್ತು. ಒಂದು ಮೆಸೊಪೊಟೇಮಿಯನ್ ಸಿವಿಲೈಸೇಷನ್, ಇನ್ನೊಂದು ಈಜಿಪ್ಟಿಯನ್ ಸಿವಿಲೈಸೇಷನ್. ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸಮಯದಲ್ಲೇ ಇದೆರಡು ಸಿವಿಲೈಸೇಷನ್ ಕೂಡ ನಡೀತಿದೆ. ಕಾಂಟೆಂಪ್ರರಿ ಅಂತ ಕರಿತೇವೆ. ಕಾಂಟೆಂಪ್ರರಿ ಅಂದ್ರೇನು?
ನಮ್ಮ ಟೈಮ್ ಪೀರಿಯಡಲ್ಲೇ ಬೇರೆ ಕಡೆ ನಡೆಯುವಂಥ ಒಂದು ಇವೆಂಟ್. ಫಾರ್ ಎಕ್ಸಾಂಪಲ್, ಇವಾಗ ನಾವು ಭಾರತದಲ್ಲಿ ಇದ್ದೇವಲ್ವ, ಈ ಸಮಯದಲ್ಲಿ ಏನಾಗ್ತಿದೆ, ಇದೇ ಸಮಯದಲ್ಲಿ ಚೈನಾದಲ್ಲಿ ಏನಾಗ್ತಿದೆ ಅಂತ ಕೇಳಿದರೆ ದಿಸ್ ಇಸ್ ಕಾಲ್ಡ್ ಎಸ್ ಕಾಂಟೆಂಪ್ರರಿ ಇವೆಂಟ್ಸ್. ಕಾಂಟೆಂಪ್ರರಿ ಅಂತ ಕರಿತೇವೆ. ಕಾಂಟೆಂಪ್ರರಿ ಅಂದರೆ ಒಂದೇ ಟೈಮ್ ಪೀರಿಯಡಲ್ಲಿ ಬೇರೆ ಬೇರೆ ಜಾಗದಲ್ಲಿ ಆಗುವಂಥ ಒಂದು ಇವೆಂಟ್. ಸೊ ಹರಪ್ಪನ್ ಸಿವಿಲೈಸೇಷನ್ ಪ್ರಪಂಚದಲ್ಲಿ ಇರಬೇಕಾದ್ರೇ ಈಜಿಪ್ಟಿಯನ್ ಸಿವಿಲೈಸೇಷನ್ ಕೂಡ ನಡೀತಿತ್ತು, ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಕೂಡ ನಡೀತಿತ್ತು. ಸೊ ಅವ್ರು ಏನು ಹೇಳ್ತಿದ್ದಾರೆ, ಫಾರಿನರ್ಸ್ ಮೆಸೊಪೊಟೇಮಿಯಲ್ಲಿ ಇದ್ದಂಥ ಕೆಲವೊಂದು ಜನ ಆಗಿರ್ಬೋದು ಅಥವಾ ಈಜಿಪ್ಟಲ್ಲಿರುವಂಥ ಕೆಲವೊಂದು ಜನ ಆಗಿರ್ಬೋದು, ಇವರು ತಮ್ಮ ಮನೆಯನ್ನು ಬಿಟ್ಟು ವಲಸೆ ಹೋಗಿ ಸಿಂಧೂ ನದಿಯ ಬದಿಗೆ ಬಂದು ತಮ್ಮ ಸ್ಥಾಪನೆಗಳನ್ನ ಇಟ್ಕೊಂಡ್ರು ಅಂತ ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಎಸ್ ಏನಂತಾರೆ, ಒರಿಜಿನ್, ಫಾರಿನರ್ಸ್ ಒರಿಜಿನ್. ಆಯಿತಾ, ಫಾರಿನರ್ಸ್ ಹರಪ್ಪನ್ ಸಿವಿಲೈಸೇಷನಿಂದ ಅಥವಾ ಹರಪ್ಪನ್ ಸಿವಿಲೈಸೇಷನ್ ಸ್ಥಾಪನೆಗೋಸ್ಕರ ಮೆಸೊಪೊಟೇಮಿಯಾದಲ್ಲಿರುವಂಥ ಜನ ಅಥವಾ ಈಜಿಪ್ಟಲ್ಲಿರುವಂಥ ಜನ ಬಂದು ನಮ್ಮ ಜಾಗದಲ್ಲಿ ಮನೆಗಳನ್ನ ಕಟ್ಕೊಂಡ್ರು ಅಂತ ಒಂದು ಥಿಯರಿ ಹೇಳುತ್ತೆ. ಜೊತೆಗೆ ಇನ್ನೊಂದು ಫಾರಿನರ್ಸ್ ಇನ್ವೇಷನ್ ಇದೆ, ದಟ್ ಇಸ್ ಕಾಲ್ಡ್ ಎಸ್ ಆರ್ಯನ್ಸ್. ನಮ್ಮ ಆರ್ಯನ್ಸ್ ಇದ್ದಾರಲ್ವ, ಲೇಟರ್ ವೇದಿಕ್ ಪೀರಿಯಡ್, ಅರ್ಲಿ ವೇದಿಕ್ ಪೀರಿಯಡಲ್ಲಿ ವೇದಾಸನ ಸ್ಥಾಪನೆ ಮಾಡುವಂಥ ಆರ್ಯನ್ಸ್ ಏನಿದ್ದಾರೆ, ಆ ಆರ್ಯನ್ಸೇ ಫಸ್ಟ್ ಬಂದು ಭಾರತದಲ್ಲಿ ಸೆಟಲ್ ಆಗಿ ಹರಪ್ಪನ್ ಸಿವಿಲೈಸೇಷನ್ನ ಕಟ್ಟಿದ್ರು ಅಂತ ಕೂಡ ಹೇಳ್ತಾರೆ. ಆರ್ಯನ್ ಇನ್ವೇಷನ್ ಬಗ್ಗೆ ಹೇಳ್ತಾ ಇಲ್ಲ ನಾನೀಗ, ಆರ್ಯನ್ ಒರಿಜಿನ್ ಬಗ್ಗೆ ಹೇಳ್ತಾ ಇದ್ದೇನೆ. ಆರ್ಯನ್ ಒರಿಜಿನ್ ಅಂದ್ರೇನು, ಆರ್ಯನ್ಸ್ ಏನಿದಾರಲ್ವ ಅವರೇ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಕಟ್ಟಿದ್ದಂತ ಕೂಡ ಜನ ಹೇಳ್ತಾರೆ. ಸೊ ಏನು ಹೇಳ್ತಾ ಇದ್ದಾನೆ, ಫಾರಿನರ್ಸಿಂದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸ್ಥಾಪನೆ ಆಯಿತು, ಸಿಂಧು ಮಹಾನಾಗರಿಕತೆಯ ಸ್ಥಾಪನೆ ಆಯಿತು ಅಂತ ಹೇಳ್ತಾರೆ. ಒಂದಕ್ಕೆ ಎಕ್ಸಾಂಪಲ್ಸ್, ಮೆಸೊಪೊಟೇಮಿಯಾ ಅಥವಾ ಈಜಿಪ್ಟಲ್ಲಿರುವಂಥ ಜನ ಬಂದು ಇಲ್ಲಿ ಇಲ್ಲಿ ಸ್ಥಾಪನೆ ಮಾಡ್ಕೊಂಡವ್ರೆ ಸಿವಿಲೈಸೇಷನ್ನ, ಅಥವಾ ಆರ್ಯನ್ಸೇ ಬಂದು ಸ್ಥಾಪನೆ ಮಾಡ್ಕೊಂಡವ್ರೆ ಅಂತ ಹೇಳ್ತಾರೆ. ದಿಸ್ ಇಸ್ ಒನ್ ಥಿಯರಿ ವಿಚ್ ಇಸ್ ಅಟ್ಟರ್ ಫಾಲ್ಸ್. ಇದು ಫಾಲ್ಸ್ ಆಗಿದೆ ಅನ್ನೋದಕ್ಕೆ ತುಂಬ ಸಾಬೀತುಗಳಿವೆ, ಅದನ್ನು ನಾನೀಗ ಹೇಳಕ್ಕೆ ಇಷ್ಟಪಡಲ್ಲ. ದೇರ್ ಆರ್ ಡಿಫ್ರೆನ್ಸಸ್, ಬಟ್ ಸಿಂಪಲ್ ಆಗಿ ಹೇಳೋದಂದರೆ ಫಸ್ಟ್ ಒನ್, ಇಫ್ ಯು ವಾಂಟ್ ಟು ಮೇಕ್ ಅ ನೋಟ್, ನೆನ್ಪಿಟ್ಕೊಳ್ಳಿ ನೋಡಿ, ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ನಲ್ಲಿ ಬ್ರಾನ್ಸ್ ಇತ್ತು, ಬ್ರಾನ್ಸ್ ಆಯಿತಾ. ಅವರು ಯೂಸ್ ಮಾಡಿರುವಂಥ ಬ್ರಾನ್ಸ್ ಕ್ವಾಲಿಟಿ ಏನಿದೆ ಅಲ್ವಾ, ಇಟ್ ಈಸ್ ಮಚ್ ಮೋರ್ ಹೈಯರ್ ದ್ಯಾನ್ ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಬಂದ ಬ್ರಾನ್ಸ್. ಅಂದರೆ ಮೆಸೊಪೊಟೇಮಿಯಾದಲ್ಲಿ ಬ್ರಾನ್ಸ್ ಇದೆ ಅಲ್ವಾ, ಅಲ್ಲಿರುವಂಥ ಕ್ವಾಲಿಟಿ ಮತ್ತು ಇಂಡಸ್ ವ್ಯಾಲಿಯಲ್ಲಿ ಯೂಸ್ ಮಾಡುವಂಥ ಬ್ರಾನ್ಸಿನ ಕ್ವಾಲಿಟಿ ತುಂಬ ಮೇಲೆ ಕೆಳಗಿದೆ. ಸೊ ದಟ್ಸ್ ಬಿಕಾಸ್ ಆಫ್ ದಟ್ ವಿ ಸೇ ದಟ್ ಮೆಸೊಪೊಟೇಮಿಯಾ ಅಂತ ಬರೋ ಸೀನೇ ಇಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಆರ್ಯನ್ ಇನ್ವೇಷನ್ ಥಿಯರಿ ಬಗ್ಗೆ ಮಾತಾಡೋದಾದರೆ DNA ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಆ್ಯಂಡ್ DNA ಎಕ್ಸಾಂಪಲ್ ಆಸ್ ಕ್ಲಿಯರ್ಲಿ ಟೋಲ್ಡ್ ದಟ್ ಇಂಡಸ್ ವ್ಯಾಲಿಯಲ್ಲಿ ಇರುವಂಥ ಜನಕ್ಕೂ ಆರ್ಯನ್ಸ್ಗೂ ಸಂಬಂಧನೇ ಇಲ್ಲ, ಬಿಕಾಸ್ ಬೋತ್ ಆಫ್ ದೆಮ್ ಹ್ಯಾವ್ ಡಿಫ್ರೆಂಟ್ DNA ಅಂತ ಪ್ರೂವ್ ಮಾಡಿದ್ದಾರೆ. ಸೊ ಇದೆರಡು ಫಾಲ್ಸ್. ಮೆಸೊಪೊಟೇಮಿಯಾದು ಬ್ರಾನ್ಸ್ ಏಜ್ ಅಂತ ಕರಿತೇವೆ, ಬಿಕಾಸ್ ಇಂಡಸ್ ವ್ಯಾಲಿ ಈಸ್ ಆಲ್ಸೋ ಆಫ್ ಬ್ರಾನ್ ಏಜ್. ಅಲ್ಲಿ ಯೂಸ್ ಮಾಡಿರುವಂಥ ಬ್ರಾನ್ಸ್, ಇಲ್ಲಿ ಯೂಸ್ ಮಾಡಿರುವಂಥ ಬ್ರಾನ್ಸ್ ಕ್ವಾಲಿಟಿ ಏರುಪೇರು ಇರೋದ್ರಿಂದ ಒಪ್ಕೊಳ್ಳಲ್ಲ. ಹಾಗೂ ಆರ್ಯನ್ ಥಿಯರಿ ಬರೋದಾದರೆ DNA ಎಕ್ಸ್ಟ್ರಾಕ್ಷನ್ ಮೆಥಡಿಂದ ಕ್ಲಿಯರ್ ಆಗಿ ಹೇಳಿದ್ದಾರೆ ದಟ್ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದಟ್. ಸೊ ಫಾರಿನರ್ಸಿಂದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ರಚನೆ ಆಗಿಲ್ಲ ಭಾರತದಲ್ಲಿ. ಹಾಗಾದರೆ ಹೇಗಾಯಿತು ಅಂತ ಕೇಳೋದಾದರೆ, ದೆರ್ ಇಸ್ ಸಮ್ ಮೋರ್ ಸೆಟ್ ಆಫ್ ಪೀಪಲ್ ಹೂ ಸೇ ದಟ್ ವಾಸ್ ಇಂಡಿಜಿನಸ್ ಕ್ರಿಯೇಷನ್. ಇಂಡಿಜಿನಸ್ ಕ್ರಿಯೇಷನ್ ಅನ್ನು ಭಾರತದಲ್ಲಿ ಆ ಕಾಲದಲ್ಲಿ ಇದ್ದಂಥ ಜನನೇ ಸೇರಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಆ ಕಾಲದಲ್ಲಿ ಭಾರತದಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಬೇಕಾದ್ರೆ ಯಾವ್ಯಾವ ವ್ಯಕ್ತಿ ಇದ್ರಲ್ವ ಅವರೇ ಒಂದುಗೂಡಿ ಈ ಒಂದು ನಾಗರಿಕತೆಗೆ ನಾಂದಿ ಹಾಡಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕಂಡೀಷನ್ಸ್ ಏನಪ್ಪ ಅಂದರೆ ನೋಡಿ, ಆ್ಯಸ್ ಐ ಟೋಲ್ಡ್, ನಾಗರಿಕತೆ ಆಗಬೇಕಂದ್ರೆ ನಾನು ಹೇಳ್ತಾ ಫಸ್ಟ್ ಒನ್ ಜನ ಬೇಕು, ಪೀಪಲ್. ಈಗ ಪಾಯಿಂಟ್ಸ್ನ ಕನೆಕ್ಟ್ ಮಾಡ್ತಾ ಹೋಗ್ತಾನೆ ಆಯಿತಾ. ನಾಗರಿಕತೆ ಹೇಗೆ ಪ್ರಾರಂಭ ಆಯ್ತು ಅಂತ, ಫಸ್ಟ್ ಆಫ್ ಆಲ್ ಜನ ಬೇಕು. ನಮ್ಮ ಹತ್ರ ಪ್ಯಾಲಿಲಿಥಿಕ್, ಮಿಸೋಲಿಥಿಕ್, ನಿಯೋಲಿಥಿಕ್ ಸೈಟ್ಸಿಂದ ಎವಿಡೆನ್ಸಸ್ ಇದೆ. ಏನು ಎವಿಡೆನ್ಸಸ್ ಇದೆ ದಟ್ ಭಾರತದಲ್ಲೂ ಕೂಡ ಪ್ಯಾಲಿಲಿಥಿಕ್ ಏಜ್ ಆಗಿತ್ತು, ಮಿಸೋಲಿಥಿಕ್ ಏಜ್ ಆಗಿತ್ತು, ನಿಯೋಲಿಥಿಕ್ ಏಜ್ ಆಗಿತ್ತು. ಅಂದರೆ ಜನ ಭಾರತದಲ್ಲಿ ಇದ್ದಿರೋದಕ್ಕೆ ಅದೇ ಸಾಕ್ಷಿ. ಜೊತೆಗೆ ಈ ನಿಯೋಲಿಥಿಕ್ ಏಜಿಗೆ ಬರ್ತಾ ಏನಾಯಿತು, ವಿ ಹ್ಯಾಡ್ ಅಡ್ವಾನ್ಸ್ಡ್ ಸ್ಟೋನ್ ವೆಪನ್ಸ್. ನಮ್ಮ ಹತ್ರ ಸ್ಟೋನ್ ವೆಪನ್ಸ್ ಕೂಡ ಇತ್ತು, ಜೊತೆಗೆ ಅಗ್ರಿಕಲ್ಚರ್ನ ಮಾಡುವಂಥ ಟ್ಯಾಲೆಂಟ್ ಕೂಡ ಬಂದಿತ್ತು. ಸೊ ಏನಾಗುತ್ತೆ, ವೆನ್ ಪೀಪಲ್ ಸ್ಟಾರ್ಟ್ ಡೂಯಿಂಗ್ ಅಗ್ರಿಕಲ್ಚರ್, ಈಗ ಕನೆಕ್ಟ್ ಮಾಡ್ತೇನೆ ಇದು ಹೇಗೆ ಇಂಡಿಜಿನಿಯಸ್ ಆಗಿ ಕನೆಕ್ಟ್ ಆಯ್ತು ಅಂತ. ಭಾರತದಲ್ಲಿ ಇದ್ದಿರೋಂಥ ಆ ಕಾಲದ ಮಾನವರು ಏನು ಮಾಡಿದ್ರು ನೋಡಿ, ಅಗ್ರಿಕಲ್ಚರ್ ಮಾಡೋಕ್ಕೆ ದ ಮೇನ್ ಇಂಪಾರ್ಟೆಂಟ್ ಸೋರ್ಸ್ ಇಸ್ ರಿವರ್. ನದಿ ಮುಖ್ಯ. ನದಿ ಇಲ್ಲ ಅಂದರೆ ನೀವು ಯಾವುದೇ ರೀತಿಯ ಅಗ್ರಿಕಲ್ಚರ್ನ ಮಾಡೋಕ್ಕಾಗಲ್ಲ, ಬಿಕಾಸ್ ಯು ಕ್ಯಾನಾಟ್ ರಿಲೈ ಆನ್ ದ ರೈನ್. ಆ್ಯಂಡ್ ಭಾರತದಲ್ಲಿ ಮಾನ್ಸೂನ್ ಇರೋದ್ರಿಂದ ಅದು 24 ಗಂಟೆ ಇರಲ್ಲ, 3-4 ತಿಂಗಳು ಬರುತ್ತೆ. ಸೊ ಮಿಕ್ಕಿದ ಟೈಮಲ್ಲಿ ಏನು ಮಾಡಬೇಕು, ನೀರಿನ ಅವಶ್ಯಕತೆ ಅತಿ ಮುಖ್ಯ. ಯಾರಾದರೂ ಇಲ್ಲಿ ಅಗ್ರಿಕಲ್ಚರ್ ಫಾರ್ಮರ್ಸ್ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ ನೀರಿನ ಅವಶ್ಯಕತೆ ಎಷ್ಟಿರತ್ತಂತ. ಸೊ ಏನಾಗುತ್ತೆ, ಎಲ್ಲಿ ನದಿ ಹರಿಯುತ್ತೆ ಅಲ್ವಾ, ಆ ನದಿ ತೀರದಲ್ಲೇ ಸೆಟಲ್ಮೆಂಟ್ ಮಾಡೋಕ್ಕಾಗೋದು. ಇಟ್ಸ್ ಅ ವೆರಿ ಸಿಂಪಲ್ ಲಾಜಿಕ್, ಇಲ್ಲೇನು ಜಾಸ್ತಿ ಸೈನ್ಸ್ ಇಲ್ಲ. ಎಲ್ಲಿ ನದಿ ಇರುತ್ತೋ ಅದ್ರ ಪಕ್ಕದಲ್ಲೇ ಜನ ಇನಿಷಿಯಲ್ ಸ್ಟೇಜಲ್ಲಿ ಗುಡಾರ ಹಾಕಿರ್ಬೋದು ಆಯಿತಾ. ನದಿ ನೀರನ್ನ ಬಳಸ್ಕೊಂಡು ಅವರು ಅಗ್ರಿಕಲ್ಚರ್ನ ಮಾಡಿರ್ಬೋದು, ಕೃಷಿನ ಉತ್ಪನ್ನ ಮಾಡಿರ್ಬೋದು. ಸೊ ಯಾವಾಗ ಅವರಿಗೆ ಕೃಷಿಯಿಂದ ಆಹಾರ ಸಿಗ್ತಾ ಹೋಗುತ್ತೋ ನೋಡಿ, ಮನುಷ್ಯ ಬದುಕೋದೇ ಎರಡಕ್ಕೋಸ್ಕರ. ಈಗಿನ ಕಾಲದ್ದು ಚೇಂಜ್ ಆಗಿದೆ. ಮನುಷ್ಯ ಬದುಕೋದು ಎರಡಕ್ಕೋಸ್ಕರ. ಒಂದು ನಿದ್ದೆಗೋಸ್ಕರ, ಒಳ್ಳೆ ನಿದ್ದೆ ಬರಬೇಕು. ಇನ್ನೊಂದು ಒಳ್ಳೆ ಊಟ ಸಿಗಬೇಕು, ಫುಡ್.
ಊಟ ಮತ್ತು ನಿದ್ದೆ ಇದ್ದರೆ ಎಲ್ಲಿ ಬೇಕಾದ್ರೂ ಮನುಷ್ಯ ಆರಾಮಾಗಿ ಜೀವನದಲ್ಲಿ ನೆಮ್ಮದಿಯಾಗಿ ಬದುಕ್ಬೋದು. ಆ ಕಾಲದಲ್ಲಿ ದೇವರ ಪ್ರತ್ಯಕ್ಷ ಆದರೆ ಏನು ಕೇಳ್ತಾರೆ ಅಂತ ಕೇಳಿದ್ರಲ್ಲ, ಆನೆ ಕೇಳ್ತಿದ್ರಂತೆ. ಆನೆ ಅಂದರೆ ಆರೋಗ್ಯ ಮತ್ತು ನೆಮ್ಮದಿ. ಸೊ ಎಲ್ಲಿ ಆರೋಗ್ಯ ಇದೆ, ಎಲ್ಲಿ ನೆಮ್ಮದಿ ಇದೆ, ಅಲ್ಲಿ ಸುಖ ಸಂತೋಷ ಇರುತ್ತೆ. ಆಯಿತಾ. ಈ ಕಾಲದಲ್ಲಿ ಎಲ್ಲ ಡಿಫ್ರೆಂಟು, ನಮಗೆ ಮರ್ಸಿಡೀಸ್ ಬೇಕು, ಅದು ಬೇಕು, ಇದು ಬೇಕು. ಸೊ ಆಗಿನ ಕಾಲದ ಜನರಿಗೆ ಹೊಟ್ಟೆಗೆ ಊಟ ಸಿಕ್ಕರೆ ಸಾಕಪ್ಪ ಅಂತ ಇರ್ತಾರೆ. ಹೊಟ್ಟೆಗೆ ಊಟ, ತಲೆ ಮೇಲೆ ಸೂರು. ಸೊ ಏನಾಗುತ್ತೆ, ನದಿ ಪಕ್ಕದಲ್ಲಿ ಒಳ್ಳೆ ನೀರಿರುವ ಕಾರಣ, ಅಗ್ರಿಕಲ್ಚರ್ ವ್ಯವಸಾಯನ ಕಲ್ತಿರುವಂಥ ಕಾರಣ ಅವರು ಉತ್ಪನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಆಯಿತಾ. ಸೊ ಯಾವಾಗ ಉತ್ಪನ್ನದಿಂದ ಆಹಾರ ಸಿಗತ್ತೆ ಅಂತ ಅವ್ರಿಗೆ ಕನ್ಫರ್ಮ್ ಆಗುತ್ತೋ, ಜೊತೆಗೆ ಡೊಮೆಸ್ಟಿಕೇಶನ್, ಅನಿಮಲ್ ಹಸ್ಬೆಂಡ್ರಿ ಕೂಡ ಇದೆ, ಕೋಳಿ ಸಾಕಿದ್ದಾರೆ, ಕುರಿ ಸಾಕಿದ್ದಾರೆ, ನೆನಪಿದೆ ಅಲ್ವಾ. ಸೊ ಡೊಮೆಸ್ಟಿಕೇಶನ್ ಕೂಡ ಇದೆ, ಜೊತೆಗೆ ಅಗ್ರಿಕಲ್ಚರ್ ಕೂಡ ಇರೋದೇನಾಗಿದೆ, ಜನ ಒಂದು ನದಿ ಪಕ್ಕ ಸೆಟಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೆಟಲ್ಮೆಂಟ್ ಆಗ್ತಾ ಏನಾಗುತ್ತೆ, ಜನಸಂಖ್ಯೆ ಬೆಳೀತಾ ಹೋಗುತ್ತೆ. ಜನಸಂಖ್ಯೆ ಬೆಳೀತಾ ಏನಾಗಿದೆ, ಒಂದು ಸಿವಿಲೈಸೇಷನ್ ಸ್ಥಾಪನೆ ಆಗಿದೆ. ಆ್ಯಂಡ್ ದಟ್ ಈಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕೂಡ ಹೇಳ್ತಾರೆ. ಅರ್ಥ ಆಗ್ತಿದೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು, ವೆರಿ ವೆರಿ ಸಿಂಪಲ್. ಜನ ಬಂದರು, ನದಿ ಪಕ್ಕ ಗುಡಾರ ಹಾಕಿದ್ರು, ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ರು, ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ ಸ್ಟಾರ್ಟ್ ಮಾಡಿದ್ರು, ಒಳ್ಳೆ ಸೌಕರ್ಯ ಇತ್ತು, ಒಳ್ಳೆ ಊಟ ಸಿಗ್ತಾ ಇತ್ತು. ಇದರಿಂದ ಏನಾಗುತ್ತೆ, ಜನ ಒಟ್ಟೊಟ್ಟಿಗೆ ಕೂತ್ಕೊಂಡು ನಾಗರಿಕತೆಯ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸಿಂಧೂ ಮಹಾನಾಗರಿಕತೆ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಇದ್ರ ಜೊತೆಗೆ ನದಿ ಅಂದೆ ಅಲ್ವಾ, ಯಾವ ನದಿ ಅಂತ ಹೇಳೋದಾದರೆ ದಿ ಮೋಸ್ಟ್ ಪ್ರಾಮಿನೆಂಟ್ ರಿವರ್ ಇಸ್ ಇಂಡಸ್, ಇಂಡಸ್ ರಿವರ್. ಇದನ್ನ ಹೆಸರಿಟ್ಕೊಂಡೇ ನಾವು ನಾಗರಿಕತೆಗೆ ನಾಂದಿ ಹಾಡಿರೋದು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಏನು ಕರಿತೇವೆ, ಸಿಂಧು ಮಹಾನಾಗರಿಕತೆ ಏನಂತ ಕರಿತೇವೆ, ಅದು ನದಿಯ ಹೆಸರಿನ ಮೇಲೆ ಬರುತ್ತೆ. ಈ ನದಿಯ ತೀರದಲ್ಲೇ ವ್ಯಕ್ತಿಗಳು ಆ ಕಾಲದಲ್ಲಿ ಸೆಟಲ್ಮೆಂಟ್ನ ಮಾಡಿ ನಮ್ಮ ಸಿವಿಲೈಸೇಷನ್ ನಾಗರಿಕತೆಗೆ ನಾಂದಿ ಹಾಡಿದ್ದಂತ ಹೇಳ್ತಾರೆ. ನಾಂದಿ ಹಾಡಕ್ಕೆ ಏನು ಬೇಕು, ಅವಾಗ ನಿಮಗೆಲ್ಲ ಪಾಯಿಂಟ್ಸ್ ಕೊಟ್ಟಿದ್ದೆ ಅಲ್ವಾ, ಇದು ಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಸ್ಲೋ ಬೈ ಸ್ಲೋ 1 by 1 ಹೇಳ್ತಾನೆ. ಇವಾಗ ಫುಡ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಫುಡ್ ಹೇಗೆ ಸಾಲ್ವ್ ಆಗಿದೆ, ಅಗ್ರಿಕಲ್ಚರಿಂದ ಸಾಲ್ವ್ ಆಗಿದೆ. ಕರೆಕ್ಟಾ. ನಾವು ಅಗ್ರಿಕಲ್ಚರ್ ಮಾಡ್ತಾ ಇದ್ದೇವೆ, ಆ್ಯನಿಮಲ್ ಹಸ್ಬೆಂಡ್ರಿ ಕೂಡ ಮಾಡ್ತಾ ಇದ್ದೇವೆ, ಪಶುಗಳನ್ನ ಸಾಕಿದ್ದೇವೆ. ಸೊ ಇದ್ರೆ ಏನಾಗುತ್ತೆ, ಆಹಾರ ಶೇಖರಣೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೆನ್ಪಿಟ್ಕೊಳ್ಳಿ, ನೀವು ನೋಡಿರ್ತೀರಾ ಹಳ್ಳಿಗಳಲ್ಲಿ ಅಗ್ರಿಕಲ್ಚರ್ ಮಾಡಿದ್ದಾರೆ. ಲೈಕ್ ಇಫ್ ವಿ ಕಲ್ಟಿವೇಟ್ ಸಮಥಿಂಗ್, ಅಲ್ಲಿ ಬರುವಂಥ ದವಸ ಧಾನ್ಯ ಏನಿರುತ್ತೆ ಅಲ್ವಾ, ನಾವು ಮನೆ 4 ಜನ ಇರ್ತೇವೆ, ವಿ ವಿಲ್ ಬಿ 4 people, ಮನೇಲಿರೋದು ಹಬ್ಬ ಅಂದರೆ 4 ಜನ. ಇಲ್ಲಿ ಉತ್ಪನ್ನ ಆಗುವಂಥ ಆಹಾರ ಏನಿದೆ, ಇದು 400ರಿಂದ 800 ಜನಕ್ಕೆ ಸರಿ ಹೋಗೋಷ್ಟು ಇರುತ್ತೆ. ಅರ್ಥ ಆಗ್ತಿದೆ ಅಲ್ವಾ. ಭೂಮಿ ತಾಯಿ ಭೇದ ಭಾವ ಮಾಡಿ ಕೊಡಲ್ಲ, ಕೊಟ್ಟರೆ ಮನಸ್ಸು ತುಂಬ್ಕೊಂಡು ಕೊಡ್ತಾಳೆ. ನಮಗೆ 3 ಹೊತ್ತು ಊಟಕ್ಕಾದರೆ ಸಾಕಪ್ಪ, ಒಂದು 4 ಜನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಯಾರು ಬೆಳೆಯಲ್ಲ. ಬೆಳಿಬೇಕಾದ್ರೆ ಹೋಲ್ಸೇಲ್ ಆಗೇ ಬೆಳಿತೇವೆ. ಬೆಳೆದ ಮೇಲೆ ಜಾಸ್ತಿ ಬಂದರೆ ಏನಾಗುತ್ತೆ, ಅದನ್ನು ನಾವು ಸೆಲ್ ಮಾಡ್ತೇವೆ. ಈಗಿನ ಕಾಲದ ಹೇಳ್ತಾ ಇದ್ದೇನೆ, ಐ ಆಮ್ ಟಾಕಿಂಗ್ ಅಬೌಟ್ ಈಗಿನ ಕಾಲದಲ್ಲಿ. ರೈತ ಬೆಳೆದು ತನಗೆ ಎಷ್ಟು ಬೇಕೋ ಇಟ್ಕೊಂಡು ಮಿಕ್ಕಿದ್ದನ್ನು ಮಾಡ್ತಾನೆ, ಈ ಸೆಲ್ಲಿಂಗ್ ಇಟ್ ಅಲ್ವಾ. ಆ ಕಾಲದಲ್ಲಿ ಕೂಡ ಅದೇ ಆಗಿತ್ತು. ಏನಾಯ್ತಂದರೆ ಅಗ್ರಿಕಲ್ಚರ್ ಮಾಡೋದ್ರಿಂದ ಏನಾಗ್ತಾ ಹೋಯಿತು, ದವಸ ಧಾನ್ಯಗಳ ಉತ್ಪನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಸ್ಟೋರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ಟೋರೇಜ್ ಅಂದರೆ ಏನು, ದವಸ ಧಾನ್ಯಗಳನ್ನ ಪ್ರೊಡ್ಯೂಸ್ ಮಾಡಿದ್ಮೇಲೆ ಕೊಳ್ತು ಹೋಗದೆ, ಹಾಳಾಗದೆ ಹೋಗದೆ ಅದನ್ನು ಶೇಖರಣೆ ಮಾಡೋದನ್ನ ನಾವು ಸ್ಟೋರೇಜ್ ಅಂತ ಕರಿತೇವೆ. ಈ ಕಾಲದಲ್ಲಿ ಕೋಲ್ಡ್ ಸ್ಟೋರೇಜ್ ಅಂತ ಕರೀತಾರೆ. ಆ ಕಾಲದಲ್ಲಿ ಗ್ರೇನರೀಸ್ ಅಂತ ಕರೀತಿದ್ರು. ಗ್ರೇನರೀಸ್ ಅಂದರೆ ದ ಪ್ಲೇಸಸ್ ವ್ಯಾರ್ ದ ಫುಡ್ ಐಟಮ್ಸ್ ವುಡ್ ಬಿ ಸ್ಟೋರ್ಡ್, ಗ್ರೇನರೀಸ್ ಅಂತ ಕರೀತಾರೆ. ಆಯಿತಾ. ಇವಾಗ ನಾವು ಅದನ್ನ ಕೋಲ್ಡ್ ಸ್ಟೋರೇಜ್ AC ರೂಮಲ್ಲೆಲ್ಲ ಇಡ್ತೇವೆ, ಫ್ರಿಡ್ಜಲ್ಲಿ. ಆ ಕಾಲದಲ್ಲಿ ಗ್ರೇನರೀಸ್ ಅಂತ ಕರೀತಾರೆ. ಆಯಿತಾ. ಸೊ ಗ್ರೇನರೀಸ್ ವೇರ್ ಕನ್ಸ್ಟ್ರಕ್ಟೆಡ್. ಇವಾಗ ಅರ್ಥ ಮಾಡ್ಕೊಳ್ಳಿ, 400 ಜನ ಇದ್ದಾರೆ. ಇಮ್ಯಾಜಿನ್, ಐ ಆಮ್ ಟೆಲಿಂಗ್ ಯು ದ ಸ್ಟೋರಿ ಆಫ್ ಇವಾಗ ಐ ಆಮ್ ಟಾಕಿಂಗ್ ಅಬೌಟ್ ಎವಲ್ಯೂಷನ್ ಆಫ್ ಇಂಡಸ್ ವ್ಯಾಲಿ. ಆಯಿತಾ. 400 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. 400 ಜನಕ್ಕಾಗುವಷ್ಟು ಆಹಾರನ ಬೆಳೆದ್ರೆ ಒಟ್ಟು ಎಷ್ಟಾಯಿತು, 4 4 16 0 0 0 0 1,60,000 ಜನಕ್ಕೆ ತಿನ್ನೋಕ್ಕಾಗುವಷ್ಟು ಆಹಾರನ ಬೆಳೀತಿದ್ದಾರೆ. ಅಂದರೆ 400 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. 400 ಜನಕ್ಕಾಗುವಷ್ಟು ಬೆಳೀತಾ ಹೋದರೆ 1,60,000 ಜನ ತಿನ್ನೋವಷ್ಟು ಆಹಾರ ಇದೆ ಈಗ. ಅದು ಶೇಖರಣೆ ಆಗಿದೆ. ಯಾವಾಗ ನಿಮ್ಮ ಹತ್ರ ಆಹಾರ ಇರುತ್ತೋ, ನೆನ್ಪಿಟ್ಕೊಳ್ಳಿ, ವೆನ್ ಯು ಹ್ಯಾವ್ ಇನಫ್ ಅಮೌಂಟ್ ಆಫ್ ಫುಡ್, ನಿಮ್ಮ ಫ್ಯಾಮಿಲಿಗೆ ಫೀಡ್ ಮಾಡೋಕ್ಕಾಗುವಷ್ಟು ದುಡ್ಡು ನಿಮ್ಮ ಹತ್ರ ಇದ್ದರೆ, ಆಹಾರ ನಿಮ್ಮ ಹತ್ರ ಇದ್ದರೆ, ಮಿಕ್ಕಿದ್ದನ್ನು ಏನು ಮಾಡ್ತೀರಾ, ನೀವು ಸೆಲ್ ಮಾಡ್ತೀರಾ, ಟ್ರೇಡ್ ಮಾಡ್ತೀರಾ. ನೆನ್ಪಿಟ್ಕೊಳ್ಳಿ, ನಿಮಗೆ ಬೇಕಾದಕ್ಕಿಂತ ಜಾಸ್ತಿ ನಿಮ್ಮ ಹತ್ರ ಇದ್ದರೆ ನೀವು ಅದನ್ನ ಮಾಡ್ತೀರಾ. ಅದನ್ನೇ ನಾವು ಈ ಕಾಲದಲ್ಲಿ ರೈತರು ಮಾಡೋದು. ಸೊ ಅದರಿಂದ ಏನಾಗುತ್ತೆ, ಟ್ರೇಡ್ ಬೆಳೀತಾ ಹೋಗುತ್ತೆ. ಇವಾಗ ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಟ್ರೇಡ್ ಯಾವ ಥರ ಇತ್ತಂತ ಹೇಳೋದಾದರೆ, ಇಲ್ಲೊಬ್ಬ ವ್ಯಕ್ತಿ ಇದ್ದ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವನು ಓಕೆ, ಎಕ್ಸಾಂಪಲ್ಗೋಸ್ಕರ ಇವನು ವೀಟ್ ಬೆಳೆದವನೆ, ಇವನು ಮಿಲ್ಲೆಟ್ಸ್ ಬೆಳೆದವನೆ. ಆಯಿತಾ. ಸಿಂಪಲಾಗಿ ಹೇಳ್ಬೇಕಂದ್ರೆ ಟೊಮೆಟೊ ಬೆಳೆದವನೆ, ನಮ್ಮ ಆಡು ಪದದಲ್ಲಿ ಹೇಳಿದ್ರೆ ಟೊಮೆಟೊ ಬೆಳೆದವನೆ, ಇವನು ಪೊಟೆಟೊ ಬೆಳೆದವನೆ. ಆಯಿತಾ. ಆಲೂಗೆಡ್ಡೆ ಬೆಳೆದವನೆ. ಸೊ ಏನಾಗುತ್ತೆ, ಟೊಮೆಟೊ ಇರುವಂಥ ವ್ಯಕ್ತಿ ಆಲೂಗೆಡ್ಡಿನ ಹತ್ರ ಬಂದು, ಗುರು ನಾನು ನಿಂಗೆ 1 kg ಟೊಮೆಟೊ ಕೊಡ್ತೇನೆ, ನೀನು ಅದ್ರ ಬದಲಾಗಿ ನನಗೆ 500 ಗ್ರಾಮು
ಪೊಟೆಟೊ ಕೊಡ್ತೀಯಾ ಅಂತ ಕೇಳೋದು. ಅರ್ಥ ಆಗ್ತಿದೆ? ಪರಸ್ಪರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ನಾನು ಬೆಳೆದಿರೋದನ್ನ ಇನ್ನೊಬ್ಬನಿಗೆ ಕೊಟ್ಟು ಅವ್ನು ಬೆಳೆದಿರೋದನ್ನ ನಾನು ತಗೊಬರ್ತೇನೆ. ದೇರ್ ಇಸ್ ಅನ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್. ನೆನ್ಪಿಟ್ಕೊಳ್ಳಿ, ದುಡ್ಡಿಲ್ಲ ಇಲ್ಲಿ, ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಇದೆ, ಅಂದರೆ ಎಕ್ಸ್ಚೇಂಜ್ ಆಫ್ ಐಟಮ್ಸ್ ಇದೆ. ಯಾವಾಗ ನೀವು ಒಂದು ಐಟಮ್ನ ಕೊಟ್ಟು ಇನ್ನೊಂದು ಐಟಮ್ನ ತಗೊಳ್ತೀರಲ್ವಾ, ಅದನ್ನ ನಾವು ಬಾರ್ಟರ್ ಸಿಸ್ಟಮ್ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ದಿಸ್ ಕಾಲ್ಡ್ ಆಸ್ ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಸಿಸ್ಟಮ್ ಅಂದ್ರೇನು? ನೀವು ಬೆಳೆದಿರುವಂಥ ಒಂದು ವಸ್ತುನ ಕೊಟ್ಟು ಅವರು ಬೆಳೆದಿರುವಂಥ ವಸ್ತುನ ಎಕ್ಸ್ಚೇಂಜ್ ಆಗಿ ಪಡ್ಕೊಂಡ್ರೆ ಇದನ್ನು ನಾವು ಬಾರ್ಟರ್ ಸಿಸ್ಟಮ್ ಅಂತ ಕರಿತೇವೆ. ಆ್ಯಂಡ್ ಸಚ್ ಸಿಸ್ಟಮ್ ಎಕ್ಸಿಸ್ಟೆಡ್ ಇನ್ ಹರಪ್ಪನ್ ಸಿವಿಲೈಸೇಷನ್. ಹರಪ್ಪನ್ ಸಿವಿಲೈಸೇಷನಲ್ಲಿ ಕಾಯಿನ್ಸ್ ಇರಲಿಲ್ಲ, ಅವಾಗ ಆ ಕಾಲದಲ್ಲಿ ಕಾಯಿನ್ಸ್ ಇನ್ನೂ ಬೆಳೆದಿರಲಿಲ್ಲ. ಸೊ ಏನು ಮಾಡ್ತಿದ್ರು, ವ್ಯಕ್ತಿ ಹೋಗಿ ಒಬ್ಬನಿಗೆ ಆಹಾರ ಕೊಟ್ಟು ಇನ್ನೊಬ್ಬ ವ್ಯಕ್ತಿ ತಗೊಬರ್ತದೆ. ಇಟ್ ವಾಸ್ ದೇರ್. ಓಕೆ. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇವಾಗ ಏನಾಗುತ್ತೆ, ಅಲ್ಲಿರುವಂಥ ಜನಕ್ಕೆ ಅರ್ಥ ಆಗುತ್ತೆ. ಏನು ಅರ್ಥ ಆಗುತ್ತೆ ನೋಡಪ್ಪ, ನಾವು 400 ಜನ ಇದ್ದೇವೆ, ಎಲ್ಲ ಸೇರಿ 1,60,000 ಜನಕ್ಕಾಗುವಷ್ಟು ಉತ್ಪನ್ನ ಮಾಡ್ತಾ ಇದ್ದೇವೆ, ವಿಚ್ ಈಸ್ ಆ್ಯಕ್ಚುಲಿ ವೇಸ್ಟ್. ಇಲ್ಲಿ ವೇಸ್ಟ್ ಆಗ್ತಿದೆ, ಯಾಕಂದರೆ ನಮ್ಮ ಹತ್ರ ಜಾಸ್ತಿ ಆಹಾರ ಇದೆ. ಸೊ ಅದರಿಂದ ಏನಾಗುತ್ತೆ, ಕೆಲವೊಂದು ವ್ಯಕ್ತಿಗಳು ತಮ್ಮ ಕೆರಿಯರ್ನ ಚೇಂಜ್ ಮಾಡ್ತಾರೆ, ತಮ್ಮ ಉದ್ಯೋಗನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಇದರಲ್ಲಿರುವಂಥ 400 ಜನ ಎಕ್ಸಾಂಪಲ್ಲು, ಒಂದು 100 ಜನ ಅಗ್ರಿಕಲ್ಚರ್ಗೆ ಸ್ಟಿಕ್ ಆನ್ ಆಗ್ಬೋದು, 100 ಜನ ಇನ್ನು ಕೃಷಿಕರಾಗಿ ರೈತರಾಗಿ ಉಳ್ಕೊಂಡ್ರೆ ಇನ್ನು 300 ಜನ ಇರ್ತಾರೆ ಅಲ್ವಾ. ಇದರಲ್ಲಿ ಕೆಲವರು ವ್ಯಾಪಾರಿಗಳಾಗಿ ಬದಲಾಗ್ತಾರೆ, ಟ್ರೇಡರ್ಸ್ ಅಂದರೆ ಏನು, ಇಲ್ಲಿ ಬೆಳೆದಿರುವಂಥ ಆಹಾರ ಧಾನ್ಯಗಳನ್ನ ತಗೊಂಡು ಬೇರೆ ಊರಿಗೆ ಹೋಗಿ ಮಾಡ್ತಾರೆ, ಅಲ್ಲಿರುವಂಥ ವಸ್ತುಗಳನ್ನ ತಗೊಬಂದು ಇಲ್ಲಿ ಮಾಡ್ತಾರೆ, ಟ್ರೇಡಿಂಗ್ ಮಾಡ್ತಿದ್ದಾರೆ. ಅರ್ಥ ಆಗ್ತಿದೆ? ಟ್ರೇಡರ್ಸ್, ಮಧ್ಯವರ್ತಿಗಳು ಅಂತ ಏನು ಹೇಳ್ತೇವಲ್ವ, ಅವ್ರು ಆಗ್ತಾರೆ. ಇನ್ನು ಕೆಲವರು ಏನಾಗ್ತಾರೆ, ಕ್ರಾಫ್ಟ್ ಮ್ಯಾನ್ ಆಗ್ತಾರೆ. ಕ್ರಾಫ್ಟ್ ಮ್ಯಾನ್ ಅಂದರೆ ಏನು, ಕಲೆ, ಒಂದು ಕಲೆನ ಉತ್ಪನ್ನ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಬಟ್ಟೆ ಹೊಲಿಯೋದಾಗಿರ್ಬೋದು, ಅಥವಾ ಮಣ್ಣಿನ ಮಡಿಕೆ ಮಾಡೋದಾಗಿರ್ಬೋದು, ಕತ್ತಿ ಮಾಡೋದಾಗಿರ್ಬೋದು, ಈ ಥರ ವೆಪನ್ಸ್. ರೈತರಿಗೆ ಪೌಲ್ಟ್ರಿ ಮಾಡೋಕ್ಕೆ ಇದು ಬೇಕಾಗತ್ತೆ, ಗೊತ್ತಾ? ಅದೇನಂತಾರಪ್ಪ ಕನ್ನಡದಲ್ಲಿ, ಹೀಗಿರುತ್ತೆ, ಹೊಲ ಉಳುಮೆ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇದನ್ನೆಲ್ಲ ಸೃಷ್ಟಿ ಮಾಡುವಂಥ ಕ್ರಾಫ್ಟ್ ಮ್ಯಾನ್ ಆಗಿ ಬದಲಾಗ್ತಾರೆ. ಸೊ ಏನಾಗ್ತಿದೆ, ಯಾವಾಗ ನಿಮ್ಮ ಹತ್ರ ಜಾಸ್ತಿ ಆಹಾರ ಇರುತ್ತೋ, ಯಾವಾಗ ನಿಮಗೆ ಹೊಟ್ಟೆ ಬಗ್ಗೆ ಚಿಂತೆ ಇರಲ್ವೋ, ಆವಾಗ ನೀವು ಬೇರೆದ್ರ ಬಗ್ಗೆ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಇವಾಗ ನೀವು ನೋಡಿ, ಬೇಕಿದ್ರೆ ಯಾರ ಹತ್ರ ದುಡ್ಡಿರಲ್ವೋ ಅವರು ದಿನನಿತ್ಯ ಹೊಟ್ಟೆ ಪಾಡಿಗೋಸ್ಕರ ಎಷ್ಟು ಕೆಲಸ ಬೇಕೋ ಅಷ್ಟು ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಫಾರ್ ಎಕ್ಸಾಂಪಲ್ ಮನೆ ಕಟ್ಟೋ ಮೇಸ್ತ್ರಿಗಳಾಗಿರ್ಬೋದು, ಏನಂತಾರೆ ಲೇಬರ್ ಕ್ಲಾಸ್ ಪೀಪಲ್ನ ನೀವು ನೋಡೋದಾದರೆ, ಲೇಬರ್ ಕ್ಲಾಸ್ ಪೀಪಲ್ನ ನೀವು ನೋಡೋದಾದರೆ, ಅವತ್ತು ಅಪ್ಪ ಇವತ್ತು ಕೆಲಸ ಮಾಡಿ ನಂಗೆ 300 ರೂಪಾಯಿ ಸಿಕ್ಕಿದ್ರೆ ರಾತ್ರಿ ಹೋಗಿ ಊಟ ಮಾಡಿ ಮಲ್ಕೊಳ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಅವತ್ತಿಗೆ ಡೇ ಟು ಡೇ ನೀಡ್ಸ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕೆ ನಿಮ್ಮ ಹತ್ರ ಬೇಕಾದಷ್ಟು ಹಣ ಇಲ್ಲದೆ ಇದ್ದರೆ ನಿಮಗೆ ಕಷ್ಟ ಆಗುತ್ತೆ. ಅದೇ ನೀವು ರತನ್ ಟಾಟಾ ಅಥವಾ ಅಂಬಾನಿ ನೋಡಿ, ಇಲ್ಲ ನನ್ನನ್ನು ನೋಡಿ, ನೀವು ನನ್ನನ್ನು ಎಕ್ಸಾಂಪಲಾಗಿ ತೊಗೊಳ್ಳೋದಾದರೆ, ನನಗೆ ಬರ್ತಿರೋ ಸ್ಯಾಲ್ರಿಯಿಂದ ನಾನು ಆರಾಮಾಗಿ ಊಟ ಮಾಡ್ಕೊಂಡಿದ್ದೇನೆ, ಆಯಿತಾ. ಏನು ಬೇಕೋ, ಬಟ್ಟೆ ಬೇಕು, ಮಜಾ ಮಾಡಬೇಕು, ಪಬ್ಗೆ ಹೋಗಬೇಕು, ಎಂಜಾಯ್ ಮಾಡಬೇಕು, ಏನು ಬೇಕು, ಮೂವಿಗೆ ಹೋಗ್ಬೇಕಾ, ಎಲ್ಲ ಮಾಡ್ಕೊಂಡಿದ್ದಾನೆ. ಸೊ ಏನಾಗ್ತಿದೆ, ಯಾವಾಗ ನನ್ನ ಹತ್ರ ದುಡ್ಡಿದೆ ನೋಡಿ, ನಾನು ದಿನಕ್ಕೆ 8 ಗಂಟೆ ಕೆಲಸ ಮಾಡ್ತೇನೆ, ನನ್ನ ಹತ್ರ ದುಡ್ಡು ಕೂಡ ಚೆನ್ನಾಗಿದೆ, ಅರ್ಥ ಆಗ್ತಿದೆಯಾ. ಸೊ ಮಿಕ್ಕಿದ 16 ಗಂಟೆಲಿ ನಾನು ಏನು ಮಾಡಬೇಕು ಅಂತ ತಲೆ ಕೆರ್ಕೊಳ್ಳೋಕೆ ಶುರು ಮಾಡ್ತೇನೆ. ಬಿಕಾಸ್ ಐ ಹ್ಯಾವ್ ಮನಿ, ನನ್ನ ಹತ್ರ ದುಡ್ಡಿದೆ ಅಲ್ವಾ, ಈಗ ನಂಗೆ ಕೆರೆತ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕೆ ಏನು ಮಾಡ್ತೀನಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ನೀವು ಶುರು ಮಾಡ್ತೀರಾ. ಕೆಲವರು ಜಿಮ್ಗೆ ಹೋಗಿ ಬಾಡಿ ಬೆಳೆಸ್ಕೊಳ್ತಾರೆ, ನೋಡಿದ್ದೀರಲ್ಲ. ಕೆಲವರು ಬೈಕ್ ತೊಗೊಂಡು ಸೀದಾ ವೀಲಿಂಗ್ ಮಾಡಿಕೊಂಡು ಟ್ರಿಪ್ಸ್ ಹೋಗ್ತಾರೆ. ಸೊ ಏನಾಗುತ್ತೆ, ವೆನ್ ಯು ಹ್ಯಾವ್ ಟೈಮ್, ನಿಮ್ಮ ಹೊಟ್ಟೆ ಪಾಡ್ ಬಗ್ಗೆ, ನಿಮ್ಮ ನಿದ್ದೆ ಬಗ್ಗೆ ನಿಮಗೆ ಚಿಂತೆ ಇಲ್ದಿದ್ದಾಗ, ಯಾವಾಗ ನಿಮ್ಮ ಹತ್ರ ಸಮಯ ಇರುತ್ತಲ್ವಾ, ಆ ಟೈಮಲ್ಲಿ ನೀವು ಒಂದು ಹವ್ಯಾಸನ ಸೃಷ್ಟಿ ಮಾಡ್ಕೊಳ್ತೀರಾ, ಕ್ರಾಫ್ಟ್ನ ಸೃಷ್ಟಿ ಮಾಡ್ಕೊಳ್ತೀರಾ. ಅದೇ ಥರ ಹರಪ್ಪನ್ ಸಿವಿಲೈಸೇಷನಲ್ಲಿ ಅಗ್ರಿಕಲ್ಚರ್ ಸರ್ಪ್ಲಸ್ ಇರೋದ್ರಿಂದ ಇದನ್ನ ನಾವು ಅಗ್ರಿಕಲ್ಚರ್ ಸರ್ಪ್ಲಸ್ ಅಂತ ಕರಿತೇವೆ. ಅಗ್ರಿಕಲ್ಚರ್ ಸರ್ಪ್ಲಸ್ ಅಂದರೆ ಏನು, ಅವಶ್ಯಕತೆ ಇದ್ದದಕ್ಕಿಂತ ಜಾಸ್ತಿ ಉತ್ಪನ್ನ ಮಾಡಿದಾಗ ಜನಕ್ಕೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಆ ಟೈಮಲ್ಲಿ ಅವರಿಗೆ ಕೆರೆತ ಶುರುವಾಗುತ್ತೆ, ಅದರಿಂದ ಏನಾಗುತ್ತೆ, ದೇ ವಿಲ್ ಸ್ಟಾರ್ಟ್ ಡೂಯಿಂಗ್ ಸಮ್ ನ್ಯೂ ಥಿಂಗ್ಸ್. ಏನೋ ಒಂದು ಇಲ್ದಿರೋದನ್ನ ಇರೋ ಥರ ಸೃಷ್ಟಿ ಮಾಡೋಕ್ಕೆ ಹೋಗ್ತಾರೆ. ಅದನ್ನು ನಾವು ಹವ್ಯಾಸಗಳು, ಹಾಬೀಸ್ ಅಂತ ಕರಿತೇವೆ. ಈ ಹಾಬೀಸಿಂದ ನೆನ್ಪಿಟ್ಕೊಳ್ಳಿ, ನೀವು ಸೃಷ್ಟಿ ಮಾಡುವಂಥ ಹಾಬೀಸಿಂದ, ಹವ್ಯಾಸಗಳಿಂದ ಯಾವಾಗ ನಿಮಗೆ ದುಡ್ಡು ಬರೋಕ್ಕೆ ಶುರುವಾಗತ್ತಲ್ವಾ, ಅದನ್ನು ನಾವು ಕ್ರಾಫ್ಟ್ ಅಂತ ಕರಿತೇವೆ ಅಷ್ಟೇ. ಕ್ರಾಫ್ಟ್ ವರ್ಕ್. ಫಾರ್ ಎಕ್ಸಾಂಪಲ್, ಈಗ ಪೇಪರಲ್ಲಿ ನೀವು ದೋಣಿ ಮಾಡ್ತೀರಾ, ಗೊತ್ತಾ, ಹಳೆ ಸ್ಕೂಲಲ್ಲೆಲ್ಲ ಮಾಡಿರ್ತೀರ ದೋಣಿ, ಅದು ಕ್ರಾಫ್ಟು. ಆ ದೋಣಿನ ನೀವು ಅಮೆಝಾನಲ್ಲಿ ಹೆಂಗೋ ಮಾರಿಬಿಟ್ರೆ ಅದು ದೋಣಿ ಮಾಡ್ತಿರಲ್ವಾ, ಅದು ನಿಮ್ಮ ಹಾಬಿ, ಕ್ರಾಫ್ಟ್ ವರ್ಕ್. ಅದನ್ನು ನೀವು ಮಾಡಿದ್ರೆ ಬಿಸ್ನೆಸ್ ಅಷ್ಟೇ. ನೀವು ಮಾಡಿದ್ರೆ ಕ್ರಾಫ್ಟ್, ಮಾರಿದ್ರೆ ಬಿಸ್ನೆಸ್. ಏನಾಗ್ತಿದೆ ಈಗ, ಈ ಕ್ರಾಫ್ಟ್ನ ಮಾರೋದ್ರಿಂದ ಕ್ರಾಫ್ಟ್ ವರ್ಕ್ ಅನ್ನೋ ಹೊಸ ಡೊಮೈನೇ ಸ್ಟಾರ್ಟ್ ಆಗುತ್ತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ. ಅಗ್ರಿಕಲ್ಚರ್ ಒಂದು ಕಡೆ ಪಕ್ಕ ನಡೀತಿದೆ, ಜನ ಸೆಟ್ಲ್ ಆಗವ್ರೆ. ಇವಾಗ ಏನಾಗ್ತಿದೆ, ಕ್ರಾಫ್ಟ್ನ ಪ್ರಾರಂಭ ಆಗ್ತಿದೆ. ಯಾಕೆ, ತಿನ್ನೋಕ್ಕೆ ಆಹಾರ ಧಾನ್ಯಗಳು ಜಾಸ್ತಿ ಆಗಿರೋದ್ರಿಂದ ಕೆಲವರಿಗೆ ಬೇರೆ ಏನನ್ನಾದರೂ ಮಾಡುವಂಥ ಉಲ್ಲಾಸ, ಉತ್ಸಾಹ ಮೂಡಿ ಕ್ರಾಫ್ಟ್ ವರ್ಕ್ ಶುರುವಾಗುತ್ತೆ. ಆ್ಯಂಡ್ ಭಾರತದಲ್ಲಿ ಕ್ರಾಫ್ಟ್ ವರ್ಕ್ ಫಸ್ಟ್ ಶುರುವಾಗೋದೇ ಹರಪ್ಪನ್ ಸಿವಿಲೈಸೇಷನಲ್ಲಿ. ಸೊ ಅವರು ಯಾವ್ಯಾವ ಥರ ಕ್ರಾಫ್ಟ್ನ ಮಾಡ್ತಿದ್ರು ಅಂತ ನೀವು ಕೇಳೋದಾದ್ರೆ, ಕ್ರಾಫ್ಟ್, ವಾಟ್ ಟೈಪ್ ಆಫ್ ಕ್ರಾಫ್ಟ್ ವರ್ಕ್ ಅವ್ರು ಏನು ಮಾಡ್ತಿದ್ರು ಅಂದರೆ, ನೋಡಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ತುಂಬ ಕ್ರಾಫ್ಟ್ ವರ್ಕ್ಸ್ ಇದೆ. ದ ವೆರಿ ಫಸ್ಟ್ ಒನ್ ಇಸ್ ಟೆರಾಕೋಟಾ ಟಾಯ್ಸ್ ಅಂತ ಕರಿತೇವೆ ನಾವು. ಟೆರಾಕೋಟಾ ಟಾಯ್ಸ್. ಸೊ ಟೆರಾಕೋಟಾ ಟಾಯ್ಸ್ ಏನಪ್ಪ ಅಂದರೆ, ನಿಮಗೆ ಇದು ಗೊತ್ತಾ, ಜೇಡಿ ಮಣ್ಣು ಅಂತಾರೆ ನಮ್ಮ ಕಡೆ, ಕ್ಲೇ
ಕ್ಲೇ ಅಂದರೆ ಜೇಡಿ ಮಣ್ಣು, ಕನ್ನಡದಲ್ಲಿ ಜೇಡಿ ಮಣ್ಣು ಅಂತಾರೆ, ಕ್ಲೇ ಅಂತಾರೆ. ಈ ಗೊಂಬೆಗಳನ್ನೆಲ್ಲ ಮಾಡ್ತಾರೆ ಮಣ್ಣಿಂದ. ಗಣಪತಿನ ಮಾಡ್ತಾರೆ ನೋಡಿದರೆ, ಈಗ ಗಣಪತಿನ ಮಾಡಬೇಕಾದ್ರೆ ಅವರು ಒಂದು ಮಣ್ಣನ್ನು ಬಳಸ್ತಾರಲ್ವ, ಆ ಥರ ಮಣ್ಣು ಇಟ್ಕೊಂಡು ಅವರು ಕೆಲವೊಂದು ಟಾಯ್ಸ್, ಆಟಿಕೆ ಸಾಮಾನನ್ನ ಮಾಡ್ತಿದ್ರು. ಒಂದು ದನಗಳನ್ನ, ಬುಲ್ಸ್ಗಳನ್ನ ಮಾಡ್ತಿದ್ರು. ಒಂದೊಂದು ಶೇಪ್ ತೊಗೊಬಂದು ಅದನ್ನು ಮಾಡ್ತಾಯಿದ್ರು. ಇದನ್ನು ನಾವು ಟೆರಕೋಟಾ ಟಾಯ್ಸ್ ಅಂತೇವೆ. ಅಂದರೆ ಮಣ್ಣಿನಿಂದ ಆಕೃತಿಗಳನ್ನ ಮಾಡಿ ಮಾರುವಂಥ ಒಂದು ಹವ್ಯಾಸ, ಟೆರಕೋಟಾ ಟಾಯ್ಸ್. ದಿಸ್ ವಾಸ್ ಒನ್ ಆಫ್ ದ ಕ್ರಾಫ್ಟ್ ಮೇಡ್ ಬೈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್. ಮೊದಲನೇದೇನು ಟೆರಕೋಟಾ ಟಾಯ್ಸ್. ನೋಡಿ, ನಾನು ಮೆನ್ಷನ್ ಮಾಡುವಂಥ ಕ್ರಾಫ್ಟ್ಸ್ ಇಲ್ಲಿದೆ ಅಲ್ವಾ, ಅದನ್ನು ಪ್ಲೀಸ್ ನೀವು ಗೂಗಲ್ ಒಂದ್ಸಲ ಸರ್ಚ್ ಮಾಡಿ, ಆಯಿತಾ? ಅದು ಯಾವ ಥರ ಕಾಣುತ್ತೆ ಅಂತ ನಿಮ್ಗೊಂದು ವಿಜುವಲೈಸೇಷನ್ ಇರಬೇಕು. ನನಗೆ ಇಲ್ಲಿ ತೋರ್ಸೋಕ್ಕಾಗ್ತಿಲ್ಲ. ಸೊ ಫಸ್ಟ್ ಕ್ರಾಫ್ಟ್ ಇಸ್ ಟೆರಕೋಟಾ ಟಾಯ್ಸ್, ಮಣ್ಣಿನಿಂದ ಮಾಡುವಂಥ ಕೆಲವೊಂದು ಆಕೃತಿಗಳು. ಇದಾದಮೇಲೆ ಬ್ರಾನ್ಸ್ದು ಯೂಸ್ ಇದೆ ಅಂತ ಹೇಳ್ದೆ ಅಲ್ವಾ. ಬ್ರಾನ್ಸಿಂದ ಅವನು ಏನು ಮಾಡಿದ್ರು, ಒಂದು ಹೆಣ್ಣಿನ ಒಂದು ಆಕೃತಿ ಮಾಡಿದ್ದಾರೆ. ಅವಳನ್ನ ನಾವು ಡ್ಯಾನ್ಸಿಂಗ್ ಗರ್ಲ್ ಅಂತ ಕರಿತೇವೆ, ನಾಟ್ಯ ಮಾಡುವಂಥ ಹುಡುಗಿ, ಆಯಿತಾ? ನೋಡೋಕ್ಕೆ ಈ ಥರ ಶೇಪಲ್ಲಿ ಇರ್ತಾಳೆ. ಇಲ್ಲಿ ಸೊಂಟದ ಮೇಲೆ ಹಿಂಗೆ ಕೈ ಇಟ್ಕೊಂಡು, ಒಂದು ಕೈ ಹಿಂಗೆ ಇಟ್ಕೊಂಡು, ಇಲ್ಲಿ ಕಾಲು ಇಟ್ಕೊಂಡು ಹಿಂಗೆ ಇರ್ತಾಳೆ, ಆಯಿತಾ? ದಿಸ್ ಇಸ್ ಮೇಡ್ ಅಪ್ ಆಫ್ ಬ್ರಾನ್ಸ್. ಇಂಥ ಒಂದು ಆಕೃತಿನ ಕೂಡ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮಾಡಿದ್ದಾರೆ. ಮೊದಲನೇದೇನು ಟೆರಕೋಟಾ ಟಾಯ್ಸ್, ದ ಸೆಕೆಂಡ್ ಒನ್ ಇಸ್ ಬ್ರಾನ್ಸ್ ಸ್ಟ್ಯಾಚ್ಯೂ ಆಫ್ ಅ ಗರ್ಲ್. ಇದ್ರ ಜೊತೆಗೆ ಇನ್ನೊಂದು ಕೂಡ ಇದೆ, ಸ್ಟ್ಯಾಚ್ಯೂಸ್ ಕೂಡ ಮಾಡೋಕ್ಕೆ ಅವ್ರಿಗೆ ಒಳ್ಳೆ ಸ್ಕಿಲ್ ಇತ್ತು. ದೇ ವರ್ ಏಬಲ್ ಟು ಮೇಕ್ ಸ್ಟ್ಯಾಚ್ಯೂಸ್ ಕೂಡ ಮಾಡಿದ್ದಾರೆ. ಸ್ಟ್ಯಾಚ್ಯೂಸ್ ವಿಷಯಕ್ಕೆ ಬಂದರೆ ಒಂದು ಬಿಯರ್ಡ್ ಮ್ಯಾನ್, ಗಡ್ಡ ಇರುವಂಥ ಒಬ್ಬ ವ್ಯಕ್ತಿನ ಕೂಡ ಸ್ಥಾಪನೆ ಮಾಡಿದ್ದಾರೆ. ಯು ಜಸ್ಟ್ ಸರ್ಚ್ ಇನ್ ಇಂಟರ್ನೆಟ್, ನಿಮಗೆ ಫೋಟೋಸ್ ಸಿಗುತ್ತೆ. ಇದನ್ನು ಅವರು ಬಿಯರ್ಡೆಡ್ ಪ್ರೀಸ್ಟ್ ಅಂತ ಕರೀತಾರೆ. ಬಿಯರ್ಡೆಡ್ ಪ್ರೀಸ್ಟ್ ಅಂದರೆ ಏನು? ಒಬ್ಬ ಸ್ವಾಮಿ, ಆಯಿತಾ? ಸ್ವಾಮಿ, ಗಡ್ಡ ಇರುವಂಥ ಸ್ವಾಮಿ, ಬಿಯರ್ಡೆಡ್ ಪ್ರೀಸ್ಟ್ ಆಕೃತಿನ ಕೂಡ ಅವ್ರು ಮಾಡಿದ್ದಾರೆ. ಸೊ ಯಾವ್ಯಾವ ಥರ ಕ್ರಾಫ್ಟ್ ಇದೆ? ಟೆರಕೋಟಾ ಟಾಯ್ಸ್ ಇದೆ, ಅಂದರೆ ಮಣ್ಣಿನಿಂದ ಆಟಿಕೆ ಸಾಮಾನ ಮಾಡಿದ್ದಾರೆ. ಬ್ರಾನ್ಸಿಂದ ಒಂದು ನಾಟ್ಯ ಮಾಡುವಂಥ ಹುಡುಗಿಯ ಒಂದು ಸ್ಟ್ಯಾಚ್ಯೂ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಸ್ಟ್ಯಾಚ್ಯೂವಲ್ಲೇ ಗಡ್ಡ ಇರುವಂಥ ಒಬ್ಬ ಸ್ವಾಮೀಜಿ, ಬಿಯರ್ಡೆಡ್ ಪ್ರೀಸ್ಟ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಸೀಲ್ಸ್ನ ಕೂಡ ಮಾಡ್ತಾಯಿದ್ರು. ಸೀಲ್ಸ್ ಗೊತ್ತಿದೆ ನಿಮಗೆ? ನೀವೀಗ ಫಾರ್ ಎಕ್ಸಾಂಪಲ್ DC ಆಫೀಸ್ಗೆ ಹೋದರೆ ಅವರು ಸ್ಟ್ಯಾಂಪ್ ಹೊಡಿತಾರೆ. ಆ ಸ್ಟ್ಯಾಂಪ್ ಹಿಡ್ಕೊಳ್ಳೋದೇನಿದೆ ಅದನ್ನ ನಾವು ಸೀಲ್ ಅಂತ ಕರಿತೇವೆ. ಈ ಥರ ಒಂದು ಶೇಪ್ ಇರುತ್ತೆ, ಇಲ್ಲಿ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಇರುತ್ತೆ, ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಸೈನ್ ಇರುತ್ತೆ. ಇದನ್ನು ನಾವು ಸೀಲ್ ಅಂತ ಹೊಡಿತೇವೆ. ಸ್ಟ್ಯಾಂಪ್ ಹೊಡಿತಾರಲ್ಲ, ಅದನ್ನ ಯೂಸ್ ಮಾಡುವಂಥ ಐಟಮ್ನ ನಾವು ಸೀಲ್ ಅಂತ ಕರಿತೇವೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಆ ಕಾಲದಲ್ಲಿ ಸೀಲ್ಸ್ ಇತ್ತು. ಕಮಿಂಗ್ ಟು ದ ಟೈಮ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಿ ಹ್ಯಾಡ್ ಸೀಲ್ಸ್. ಅದನ್ನು ನಾವು ಪಶುಪತಿ ಸೀಲ್ ಅಂತ ಕರೀತಾರೆ. ಅವ್ರು ಕ್ರಿಯೇಟ್ ಮಾಡಿದಂಥ ಸೀಲ್ ಪಶುಪತಿ ಸೀಲ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಳಸಿದಂಥ ಸೀಲ್ನ ನಾವು ಪಶುಪತಿ ಸೀಲ್ ಅಂತ ಕರಿತೇವೆ. ಒನ್ ಎಕ್ಸಾಂಪಲ್ ಇಸ್ ದಿಸ್. ಅದಕ್ಕೆ ಇನ್ನೊಂದು ಹೆಸರಿದೆ, ಪ್ರೋಟೋಶಿವ ಅಂತ ಕೂಡ ಕರೀತಾರೆ. ಪ್ರೋಟೋ ಅಂತ ಯಾಕೆ ಕರೀತಾರೆ? ಬಿಕಾಸ್ ಇಟ್ ಈಸ್ ಪ್ರೋಟೋ ಹಿಸ್ಟ್ರಿ. ಪ್ರೀ ಹಿಸ್ಟ್ರಿ ಅಲ್ಲ, ಪ್ರೋಟೋ ಹಿಸ್ಟ್ರಿ. ನೋಡೋಕ್ಕೆ ಅವರು ಶಿವನ್ ಥರ ಇರೋದ್ರಿಂದ ಪ್ರೋಟೋಶಿವ ಅಂತ ಹೆಸರಿಟ್ಟಿದ್ದಾರೆ. ಜೊತೆಗೆ ಪಶುಪತಿ ಸೀಲ್, ಅದಕ್ಕೆ ಇನ್ನೊಂದು ಹೆಸರು. ಜೊತೆಗೆ ಇನ್ನೊಂದು ಕೂಡ ಮಾಡಿದ್ರು. ಅದೇನಪ್ಪ ಅಂದರೆ ಬಳೆ ಗೊತ್ತಾ ನಿಮಗೆ? ಬ್ಯಾಂಗಲ್ಸ್ ಗೊತ್ತಿದೆ ಅಲ್ವಾ? ಸೊ ಹರಪ್ಪನ್ ಸಿವಿಲೈಸೇಷನ್ ಬಳೆಗಳನ್ನ ಕೂಡ ಸ್ಥಾಪನೆ ಮಾಡಿದ್ರು. ದೇ ವರ್ ಏಬಲ್ ಟು ಮೇಕ್ ಬ್ಯಾಂಗಲ್ಸ್. ಅದನ್ನು ಬ್ಲ್ಯಾಕ್ ಬ್ಯಾಂಗಲ್ಸ್, ಕಪ್ಪು ಬಣ್ಣದಲ್ಲಿತ್ತು. ಇದನ್ನ ಕಪ್ಪು ಬಣ್ಣದಲ್ಲಿ, ಅದಕ್ಕೆ ನಾವು ಅದನ್ನ ಬ್ಲ್ಯಾಕ್ ಬ್ಯಾಂಗಲ್ಸ್ ಅಂತ ಕರೀತೇವೆ. ಕರಿ ಬಳೆಗಳು, ಬ್ಲ್ಯಾಕ್ ಬ್ಯಾಂಗಲ್ಸ್ ಕೂಡ ಇತ್ತು. ನೋಡಿ ಎಷ್ಟೆಲ್ಲ ಕ್ರಾಫ್ಟ್ ವರ್ಕ್ ಇದೆ. ಅಗ್ರಿಕಲ್ಚರ್ನ ನಿಲ್ಲಿಸಿ ವ್ಯವಸಾಯನ ಬಿಟ್ಟು ಕೆಲವೊಂದು ಜನ ಏನು ಮಾಡಿದ್ದಾರೆ, ಕ್ರಾಫ್ಟ್ನ ಮಾಡಿದ್ದಾರೆ. ಯಾವ ಥರ? ಟೆರಕೋಟಾ ಟಾಯ್ಸ್ನ ಮಾಡಿದ್ದಾರೆ, ಡ್ಯಾನ್ಸಿಂಗ್ ಗರ್ಲ್ನ ಮಾಡಿದ್ದಾರೆ, ಗಡ್ಡ ಇರುವಂಥ ಸ್ವಾಮೀಜಿನ ಮಾಡಿದ್ದಾರೆ, ಜೊತೆಗೆ ಸೀಲ್ಸ್ನ ಮಾಡಿದ್ದಾರೆ, ಪಶುಪತಿ ಸೀಲ್ಸ್, ಜೊತೆಗೆ ಬ್ಯಾಂಗಲ್ಸ್ನ ಕೂಡ ಮಾಡಿದ್ದಾರೆ. ಇದಲ್ಲದೆ ಇನ್ನೂ ಒಂದಿತ್ತು, ಬೀಡ್ ಮೇಕಿಂಗ್. ಬೀಡ್ಸ್ ಅಂದರೆ ಗೊತ್ತಿದೆಯಾ ನಿಮಗೆ? ಹುಡುಗಿರು ಕೊತ್ತಲೆಲ್ಲ ಹಾಕ್ಕೊಂಡು ಓಡಾಡ್ತಿರ್ತಾರೆ, ಬೀಡ್ ಮೇಕರ್ಸ್. ಒಂದು ದಾರ ಇರುತ್ತೆ, ಇದ್ರೊಳಗೆ ಕೆಲವೊಂದು ಬೀಡ್ಸ್ನ ಮಾಡ್ತಾರೆ. ರುದ್ರಾಕ್ಷಿ ಮಾಲೆ ನೀವು ನೋಡಿರ್ತೀರ, ಅದನ್ನ ನಾವು ಬೀಡ್ಸ್ ಅಂತ ತಗೊಳ್ಳೋದಾದರೆ ಈ ಥರ ಕತ್ತಿಗೆ ಸುತ್ತಕೊಳ್ಳುವಂಥದ್ದು, ಒಂಥರ ಸ್ಟೈಲಿಗ ಬೀಡ್ಸ್. ಸೊ ಈ ಬೀಡ್ ವರ್ಕ್ಸ್ನ ಕೂಡ ಅವ್ರು ಮಾಡ್ತಾಯಿದ್ರು. ಬೀಡ್ ವರ್ಕ್ಸ್ ಅಲ್ಲೇನು, ಒಂದು ದಾರ ತಗೊಳ್ತಾರೆ, ಕೆಲವೊಂದು ಐಟಮ್ಸ್ ಒಳಗೆ ತೂರಿಸ್ತಾರೆ, ಅದನ್ನ ಸರ ಮಾಡ್ಕೊಳ್ಳೋದು, ಕೈಗೆ ಬ್ರೇಸ್ಲೆಟ್ ಮಾಡ್ಕೊಳ್ಳೋದು ಏನಿದೆ ಅಲ್ವಾ, ದಿಸ್ ಕೈಂಡ್ ಆಫ್ ಥಿಂಗ್ಸ್ ವಾಸ್ ಆಲ್ಸೋ ಡನ್ ಯೂಸಿಂಗ್ ಕ್ರಾಫ್ಟ್ ವರ್ಕ್. ಆ ಕಾಲದಲ್ಲಿ ಇದಿತ್ತು. ಜೊತೆಗೆ ಇನ್ನೊಂದು ಕೂಡ ಇತ್ತು, ಶೆಲ್ ವರ್ಕ್ಸ್ ಅಂದರೆ ಗೊತ್ತಾ? ಸಮುದ್ರ ತೀರದಲ್ಲಿ ನಿಮಗೆ ಶೆಲ್ಸ್ ಸಿಗುತ್ತೆ, ಈ ಥರ ಶೇಪ್ಸಲ್ಲಿ ಒಂಥರ ಶೆಲ್ಸ್ ಸಿಗುತ್ತೆ, ಶಂಖ ಅಂತ ಹೇಳ್ತೇವೆ ಆ ಕಾಲದಲ್ಲಿ. ಅದನ್ನು ತಗೊಬಂದು ಕೂಡ ದೇ ವರ್ ಏಬಲ್ ಟು ಮೇಕ್ ಸಮ್ ಆ್ಯಕ್ಟಿವಿಟೀಸ್, ದೇ ವರ್ ಏಬಲ್ ಟು ಮೇಕ್ ಸಮ್ ಇನ್ಸ್ಟ್ರೂಮೆಂಟ್ಸ್. ಆರ್ನಮೆಂಟ್ಸ್ನ ಮಾಡ್ತಿದ್ರು. ಕೆಲವೊಂದು ಆರ್ನಮೆಂಟ್ಸ್ ಅಂದರೆ ಗೊತ್ತಾ? ಕತ್ತಲ್ಲಿ ಕೈಯಲ್ಲಿ ಹಾಕೊಂಡು ಓಡಾಡ್ತಾರಲ್ಲ ಈ ಬೀಚಲ್ಲಿ ಗೋವಾ ಹುಡುಗಿರು, ಆ ಥರ ಆರ್ನಮೆಂಟ್ಸ್ನ ಕೂಡ ಅವ್ರು ಆ ಕಾಲದಲ್ಲಿ ಮಾಡಿದ್ದಾರೆ. ಸೊ ನೋಡಿ ಎಷ್ಟು ಅಡ್ವಾನ್ಸ್ ಆಗಿ ಕ್ರಾಫ್ಟ್ ವರ್ಕ್ ಅವ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಏನೇನು ಮಾಡಿದ್ದಾರೆ ಓವರ್ ವ್ಯೂವಲ್ಲಿ ಹೇಳಿದ್ದಾರೆ. ಟೆರಕೋಟಾ ಟಾಯ್ಸ್ ಇದೆ, ಬ್ರಾನ್ಸ್ ಸ್ಟ್ಯಾಚ್ಯೂ ಇದೆ, ಪ್ರೀಸ್ಟ್ ಇದೆ, ಗಡ್ಡ ಇರುವಂಥ ಪ್ರೀಸ್ಟ್ ಇದ್ದಾರೆ, ಸೀಲ್ಸ್ನ ಕೂಡ ಮಾಡಿದ್ರು, ಬ್ಯಾಂಗಲ್ಸ್ನ ಕೂಡ ಮಾಡಿದ್ರು, ಬಿಯರ್ಡ್ ಮೇಕರ್ಸ್ ಇದೆ, ಶೆಲ್ ವರ್ಕ್ಸ್ ಇದೆ. ಸೊ ಈ ಥರ ಆಲ್ಟ್ರೇಷನ್ಸ್ ಏನಿದೆ ಅಲ್ವಾ, ದೀಸ್ ವರ್ ಆಲ್ ಡನ್ ಬೈ ದ ಪೀಪಲ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಯಾಕೆ ಕಟ್ ಆಗ್ತಿದೆ? ನನ್ನ ಗಂಟ್ಲಲ್ಲಿ ನನಗೆ ಥ್ರಾಟ್ ಪೇನ್ ಇದೆ, ನೆಗಡಿ ಆಗಿದೆ, ಅದಕ್ಕೆ ಸ್ವಲ್ಪ ಉಸಿರು ತಗೊಳಕ್ಕೆ ಕಟ್ ಆಗ್ತಿದೆ, ಬೇಜಾರಾಗಬೇಡಿ. ಜೊತೆಗೆ ಇನ್ನೊಂದು ಕೂಡ ಇದೆ, ಇನ್ನೊಂದು ಟಾರ್ಸು, ರೆಡ್ ಟಾರ್ಸು.
ರೆಡ್ ಟಾರ್ಸೋ ಅಂದರೆ ಏನಪ್ಪ ಅಂದರೆ ಒಂದು ಮನುಷ್ಯನ ದೇಹದ ಥರ ಒಂದು ಸ್ಟ್ಯಾಚ್ಯೂ ಇದೆ ಈ ಥರ. ದೇರ್ ಇಸ್ ಅ ಸ್ಟ್ಯಾಚ್ಯೂ ಆಫ್ ಮೇಲ್ ಬಟ್ ಪ್ರಾಬ್ಲಮ್ ಏನಂದರೆ ತಲೆ ಇಲ್ಲ ಅಷ್ಟೇ. ದೇರ್ ಇಸ್ ನೋ ಹೆಡ್. ರೆಡ್ ಕಲರ್ ಸ್ಟೋನಿಂದ ಮಾಡಿದ್ದಾರೆ, ಅದಕ್ಕೆ ನಾವು ರೆಡ್ ಟಾರ್ಸೋ ಅಂತ ಕರಿತೇವೆ. ಸ್ಯಾಂಡ್ ಸ್ಟೋನಿಂದ ಮಾಡಿದ್ದನ್ನ. ಸೊ ದಿಸ್ ಈಸ್ ಆಲ್ಸೋ ದೇರ್ ಅ ನ್ಯೂಡ್ ಮೇಲ್ ಅಂತ ಕರೀತಾರೆ. ಬಟ್ಟೆ ಇಲ್ದಿರುವಂಥ ಮನುಷ್ಯನ ದೇಹದೊಂದು ಸ್ಟ್ಯಾಚ್ಯೂ ಇದೆ ಕೆಂಪು ಬಣ್ಣದಲ್ಲಿ. ಇದು ಕೂಡ ದೇರ್ ವೆರ್ ಆರ್ಟ್ ವರ್ಕ್ಸ್. ಸೊ ವಾಟ್ ಆರ್ ಇಟ್ಸ್ ಆರ್ಟ್ ವರ್ಕ್ಸ್? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂಪಾರ್ಟೆಂಟ್ ಆರ್ಟ್ ವರ್ಕ್ಸ್ ಏನಪ್ಪ ಅಂದರೆ ಟೆರಕೋಟಾ ಟಾಯ್ಸ್, ಡ್ಯಾನ್ಸಿಂಗ್ ಗರ್ಲ್, ಬಿಯರ್ಡೆಡ್ ಪ್ರೀಸ್ಟ್ ಇದ್ದಾರೆ, ಪಶುಪತಿ ಸೀಲ್ ಇದೆ, ಬ್ಲ್ಯಾಕ್ ಬ್ಯಾಂಗಲ್ಸ್ ಇದೆ, ಬಿಯರ್ಡ್ ಮೇಕಿಂಗ್ ಇದೆ, ಶೆಲ್ ವರ್ಕ್ಸ್ ಇದೆ, ರೆಡ್ ಟಾರ್ಸೋಸ್ ಇದೆ. ಇದೆಲ್ಲ ಯಾಕಾಗಿದ್ದು ಅಗ್ರಿಕಲ್ಚರಲ್ಲಿ ನಾವು ಜಾಸ್ತಿ ಉತ್ಪನ್ನ ಮಾಡಿದಂಥ ಕಾರಣಕ್ಕೋಸ್ಕರ ಅವ್ರು ಇದನ್ನೆಲ್ಲ ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಇವತ್ತಿಗೂ ಕೂಡ ನೆನ್ಪಿಟ್ಕೊಳ್ಳಿ, ಈ ಕಾಲದಲ್ಲಿ ಕೂಡ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೀಲ್ಸ್ ಎಲ್ಲ ಬ್ಯಾಂಕ್ಸಲ್ಲಿ, ಗೌರ್ಮೆಂಟ್ ಆಫೀಸಲ್ಲಿ, ಪರ್ಸ್ನಲ್ ಯೂಸಸ್ಗೂ ಇದೆ. ಬೀಡ್ಸ್ನ ನಾವು ಇವಾಗಲೂ ಯೂಸ್ ಮಾಡ್ತೇವೆ. ಶೆಲ್ಸ್ನ ತೊಗೊಬಂದು ನಾವು ಶೋಕೇಸಲ್ಲಿ ಇಡ್ತೇವೆ. ಆ್ಯಂಡ್ ಸ್ಟ್ಯಾಚ್ಯೂಸ್, ಬ್ರಾನ್ಸ್ ಸ್ಟ್ಯಾಚ್ಯೂಸ್, ಟೆರಕೋಟಾ ಟಾಯ್ಸ್, ಮಣ್ಣಿನ ಮಡಿಕೆಗಳು ಇವಾಗಲೂ ಕೂಡ ತುಂಬ ಫೇಮಸ್. ಗಣಪತಿ ಸ್ಟ್ಯಾಚ್ಯೂ ನಾವು ಗಣೇಶನ ಏನು ಕರೆಸ್ತೇವಲ್ವ, ಈಸ್ ಆಲ್ಸೋ ಬ್ರಾಟ್ ಫ್ರಮ್ ವಾಟ್? ಕ್ಲೇ. ಸೊ ಇದನ್ನು ಆ ಕಾಲದಲ್ಲಿ ಪ್ರಾರಂಭ ಮಾಡಿದ್ದು ಇವಾಗಿನ ಕಾಲದವರೆಗೂ ಇದೆ. ಸೊ ದೇ ಮೇ ಆಸ್ಕ್, UPSC ಕೇಳ್ಬೋದು ಯಾವ ಥರ, ಕೆನ್ ಯು ಗಿವ್ ದ ಕಂಪ್ಯಾರಿಸನ್ ಬಿಟ್ವೀನ್ ದ ಆರ್ಟ್ ವರ್ಕ್ ಆಫ್ ಇಂಡಸ್ ವ್ಯಾಲಿ ಆ್ಯಂಡ್ ದ ಕರೆಂಟ್ ವರ್ಲ್ಡ್ ಅಂದರೆ ನೀವು ಇದನ್ನ ಕಂಪೇರ್ ಮಾಡೋಕ್ಕೆ ನಿಮ್ಗೆ ಇಷ್ಟು ನಾಲೆಜ್ ಇರಬೇಕು. ಓಕೆ, ಸೊ ದಿಸ್ ಈಸ್ ದ ಆರ್ಟ್ ವರ್ಕ್. ಯಾವ್ಯಾವ ಥರ ಕ್ರಾಫ್ಟ್ಸ್ ಡೆವಲಪ್ ಆಗಿತ್ತು ಅಂತ ನಿಮಗೆ ನೆನಪಿದ್ರೆ ಸಾಕು. ಓಕೆ, ಜಸ್ಟ್ ಒಂದು ಓವರ್ ವ್ಯೂ ಕೊಟ್ಟಿದ್ದೇನೆ. ಇವಾಗ ನಾವು ಪೊಲಿಟಿಕಲ್ ಫೀಚರ್ಸ್ ಬಗ್ಗೆ ಬರೋಣ. ಪೊಲಿಟಿಕಲ್ ಫೀಚರ್ಸ್ ಅಂದರೆ ಏನಪ್ಪ? ಆ ಕಾಲದ ಜನ ಯಾವ ಥರ ಅಡ್ಮಿನಿಸ್ಟ್ರೇಷನ್ ಮಾಡ್ತಿರೋ ಒಬ್ಬರಿಗೊಬ್ಬರು ಅಂತ ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಆಗಿ ಯಾವುದೇ ರೀತಿ ಎವಿಡೆನ್ಸಸ್ ನಮಗೆ ಸಿಕ್ಕಿಲ್ಲ. ಅಂದರೆ ರೈಟಿಂಗ್ ಫಾರ್ಮೇಟಲ್ಲಿ ನಮ್ಗೆ ಯಾವುದೇ ರೀತಿ ಎವಿಡೆನ್ಸಸ್ ಸಿಕ್ಕಿಲ್ಲ. ಬಟ್ ಬೇಸ್ಡ್ ಆನ್ ದ ಎಕ್ಸ್ಕವೇಷನ್ಸ್ ಅಂದ್ರೇನು, ಅಲ್ಲಿರುವಂಥ ಎಕ್ಸ್ಕವೇಷನ್ ಎಕ್ಸ್ಪರ್ಟ್ಸ್ ಹೋಗಿ ಆ ಲ್ಯಾಂಡ್ನ ಅಗೆದು ನೋಡಿದಾಗ ಕೆಲವೊಂದು ಸಿಕ್ಕಿರುವಂಥ ಪ್ರೂಫ್ಸ್ಗಳಿಂದ, ಕನ್ಸ್ಟ್ರಕ್ಷನ್ಸ್ ಪ್ರೂಫ್ಗಳಿಂದ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಬಾಡಿ ಇತ್ತಂತ ನಾವು ಗೆಸ್ ಮಾಡ್ಬೋದು. ಬರ್ದಿರುವಂಥ ಎವಿಡೆನ್ಸಸ್ ಇಲ್ಲದೆ ಇರ್ಬೋದು, ಬಟ್ ಕನ್ಸ್ಟ್ರಕ್ಷನ್ಸಿಂದ ನಾವು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಅದೇನೆಂದರೆ, ನಮ್ಮ ಹತ್ರ ವೆರಿ ಫಸ್ಟ್ ಸೈಟಲ್ಲಿ ಸಿಟೆಡಲ್ ಇತ್ತು. ದೆರ್ ವಾಸ್ ಅ ಸಿಟೆಡಲ್ ಏನಪ್ಪ ಅಂತ ನೀವು ಕೇಳೋದಾದರೆ, ಇದು ದೊಡ್ಡ ಬಿಲ್ಡಿಂಗ್ ಅಂತ ಇಟ್ಕೊಳ್ಳಿ. ಇದ್ರ ಸುತ್ತ ಒಂದು ಫೋರ್ಟ್ ಇದೆ, ಒಂದು ಕೋಟೆ ಕಟ್ಟಿದ್ದಾರೆ. ಕೋಟೆ ಕಟ್ಟೋದು ಯಾಕೆ? ನಿಮಗೆ ಬೇಕಾಗಿರುವಂಥ ಅತಿ ಮುಖ್ಯವಾದ ವ್ಯಕ್ತಿಗನ್ನ ಕಾಪಾಡೋಕ್ಕೆ. ನೆನ್ಪಿಟ್ಕೊಳ್ಳಿ, ಕೋಟೆ ಕಟ್ಟೋದು ಯಾಕೆ? ರಾಜನ್ನ ಕಾಪಾಡೋಕ್ಕೆ. ಅದೇ ಥರ ಏನಾಗ್ತಿದೆ, ಇಲ್ಲಿ ಒಂದು ಸಿಟೆಡಲ್ ಇದೆಯಂತೆ, ದೊಡ್ಡ ಬಿಲ್ಡಿಂಗ್ ಇದೆ ಅಂತೆ, ಅದ್ರ ಸುತ್ತೂರ ಕೋಟೆ ಕಟ್ಟಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ನ ನಾವು ಸಿಟೆಡಲ್ ಅಂತ ಕರಿತೇವೆ. ವಾಟ್ ಇಸ್ ಸಿಟೆಡಲ್? ಫೋರ್ಟಿಫೈಡ್ ಏರಿಯಾ ಆಫ್ ಸಮಥಿಂಗ್ ಇಸ್ ಕಾಲ್ಡ್ ಎ ಸಿಟೆಡಲ್. ಓಕೆ, ಫೋರ್ಟಿಫಿಕೇಶನ್ ಆಗಿದ್ರೆ ಅದನ್ನು ನಾವು ಸಿಟೆಡಲ್ ಅಂತ ಕರಿತೇವೆ. ಆ್ಯಂಡ್ ಫೋರ್ಟಿಫಿಕೇಶನ್ ಆಗೋದು ಯಾಕೆ? ನಿಮಗೆ ಬೇಕಾಗಿರುವಂಥ ಮುಖ್ಯವಾದ ವ್ಯಕ್ತಿ ಬದುಕಬೇಕಂದ್ರೆ, ಕಾಪಾಡ್ಕೋಬೇಕಂದ್ರೆ ಕೋಟೆ ಕಟ್ತೇವೆ. ರಾಜನ ಕಾಪಾಡೋಕ್ಕೋಸ್ಕರ ಕೋಟೆ ಕಟ್ತೇವೆ. ಬಡವನ್ನ ಕಾಪಾಡೋಕ್ಕೆ ಯಾರೂ ಕೋಟೆ ಕಟ್ಟಲ್ಲ. ಅರ್ಥ ಆಗ್ತಿದೆಯಾ? ಸೊ ಸಿನ್ಸ್ ದೆರ್ ವಾಸ್ ಅ ಪ್ರೆಸೆನ್ಸ್ ಆಫ್ ಸಿಟೆಡಲ್, ನಮ್ಗೇನು ಅನಿಸುತ್ತೆ, ಅಲ್ಲಿ ಒಂದು ರೂಲಿಂಗ್ ಕ್ಲಾಸ್ ಇತ್ತು ಅಂತ ನಾವು ಗೆಸ್ ಮಾಡ್ಬೋದು. ದೆರ್ ವಾಸ್ ಅ ರೂಲಿಂಗ್ ಕ್ಲಾಸ್. ರೂಲಿಂಗ್ ಕ್ಲಾಸ್ ಅಂದ್ರೆ ಏನು? ದ ಪೀಪಲ್ ಹೂ ವಿಲ್ ಮೇಕ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ರಾಜನ ಥರ, ರಾಜ ಇರಲಿಲ್ಲ ಬಟ್ ರಾಜನ ಥರ ಒಬ್ಬ ಇದ್ದ ಅಂತ. ಓಕೆ, ಸೊ ದೇ ಆರ್ ಟೆಲ್ಲಿಂಗ್ ದಟ್ ಪಾಲಿಟಿಕಲಿ ಒಂದು ರೂಲಿಂಗ್ ಕ್ಲಾಸ್ ಇತ್ತು ಬಿಕಾಸ್ ದೆರ್ ಇಸ್ ದ ಪ್ರೆಸೆನ್ಸ್ ಆಫ್ ಸಿಟೆಡಲ್. ಜೊತೆಗೆ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಅಲ್ಲಿ ಕಟ್ಟಿದಂಥ ಮನೆ ಇತ್ತಲ್ವ, ಟೌನ್ ಪ್ಲಾನಿಂಗ್ ಪಕ್ಕದಲ್ಲಿ ಒಂದು ಟೌನ್ ಇತ್ತು. ಓಕೆ, ಸಿಟೆಡಲ್ ಪಕ್ಕದಲ್ಲಿ ಒಂದು ಟೌನ್ ಇದೆ, ಇದನ್ನ ನಾವು ಲೋವರ್ ಟೌನ್ ಅಂತ ಕರಿತೇವೆ. ಇಲ್ಲಿ ಕಟ್ಟಿದಂಥ ಮನೆಗಳಿದೆ ಅಲ್ವಾ, ಆ ಮನೆಗಳ ಸೈಜ್ ಏಕ್ದಮ್ ಸೇಮ್ ಇತ್ತು, ಆಲ್ಮೋಸ್ಟ್ ಸಿಮಿಲರ್ ಅಂತೆ. ದ ಹೌಸಸ್ ವೇರ್ ಹ್ಯಾವಿಂಗ್ ಆಲ್ಮೋಸ್ಟ್ ಸಿಮಿಲರ್ ಸೈಜಸ್. ನೋಡಿ, ಒಂದು ಮನೆದು ಬ್ಲೂ ಪ್ರಿಂಟ್ನ ಪರ್ಫೆಕ್ಟಾಗಿ ಹೊಡಿಬೇಕಂದ್ರೆ, ನಾವು ಕಟ್ಟಿರುವಂಥ ಮನೆ ಇನ್ನೊಂದು ಮನೆ ಕೂಡ ಸೇಮೇ ಇರಬೇಕಂದ್ರೆ ಒಬ್ಬ ಡಿಸೈನರ್ ಇರಲೇಬೇಕು. ಸೊ ದೇರ್ ಶುಡ್ ಬಿ ಅ ಡಿಸೈನರ್. ಸಿಟಿ ಪ್ಲಾನಿಂಗ್ ಈಗ ನೋಡಿ, ಗೌರ್ಮೆಂಟ್ ಒಂದು ಸ್ಕೀಮ್ ತರುತ್ತೆ, ಯಾರಿಗೆ ಮನೆ ಇಲ್ಲೋ ಅವ್ರಿಗೆ ಮನೆ ಕಟ್ಕೊಡ್ತೇವೆ ಅಂತ ಒಂದು 200 ಮನೆನ ಕಟ್ತಾರೆ. 200 ಹೌಸಸ್ ಆಲ್ ಟುಗೆದರ್. ಎಲ್ಲ ಮನೆಗೂ ಸೇಮ್ ಪೇಂಟ್, ಸೇಮ್ ಗೋಡೆ, ಸೇಮ್ ಸ್ಟೈಲ್, ಸೇಮ್ ಸೈಜಲ್ಲಿ ಕಟ್ತಾರೆ. ಈ ಥರ ಕಟ್ಟಬೇಕಂದ್ರೆ ಪ್ಲಾನರ್ ಬೇಕಾಗ್ತಾರಲ್ವಾ? ದೇರ್ ಈಸ್ ಅ ನೀಡ್ ಫಾರ್ ಪ್ಲಾನರ್, ದ ಒನ್ ಹೂ ವಿಲ್ ಪ್ಲಾನ್ ದ ಡಿಸೈನ್. ಅದೇ ಥರ ಅವಾಗ we say that there was a town planning committee. ಟೌನ್ ಪ್ಲಾನಿಂಗ್ ಕಮಿಟಿ ಇತ್ತಂತ ಕೂಡ ಹೇಳ್ತಾರೆ. ಟೌನ್ ಪ್ಲಾನಿಂಗ್ ಕಮಿಟಿ ಕೆಲಸ ಏನಪ್ಪ ಅಂದರೆ, ಟೌನ್ ಪ್ಲಾನಿಂಗ್ ಕಮಿಟಿದು ಕೆಲಸ ಏನಪ್ಪ ಅಂದರೆ, ಇಲ್ಲಿ ಕಟ್ಟಿರುವಂಥ ಮನೆಗೆ ಒಂದು ಒಳ್ಳೆ ಪ್ಲಾನ್ ಹಾಕಿ ಕೊಡಬೇಕು. ಸೊ ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಕಟ್ಟಿರುವಂಥ ಮನೆ ಇದೆ ಅಲ್ವಾ, ಅದಕ್ಕೆ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ದೇ ಸೇ ದ್ಯಾಟ್ ದೇರ್ ವಾಸ್ ಅ ಟೌನ್ ಪ್ಲಾನಿಂಗ್ ಕಮಿಟಿ ಕೂಡ ಇತ್ತು. ಜೊತೆಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ತೂಕ ಮಾಡೋಕ್ಕೆ ವಸ್ತುಗಳಿರುತ್ತೆ ಗೊತ್ತಾ? ಸ್ಟೋನ್ಸ್ 1 kg, 2 kg, 3 kg, 4 kg, 5 kg ಅಂತ ದೇರ್ ಈಸ್ ಸ್ಟೋನ್ಸ್. ಕರೆಕ್ಟಾ? ಆ್ಯಂಡ್ ಸೀಲ್ಸ್ ಕೂಡ ಇತ್ತು. ಐ ಟೋಲ್ಡ್ ಯು ದೇರ್ ಆರ್ ಸೀಲ್ಸ್. ಸೊ ಒಂದೇ ಸೈಜಿನ ಸೇಮ್ ಸೀಲ್ಸ್ ಕನ್ಸ್ಟ್ರಕ್ಟ್ ಆಗ್ತಿತ್ತು. ಅಂದರೆ ಇಲ್ಲೊಂದು ಸೀಲ್ ಇದ್ದರೆ ಇನ್ನೊಂದು ಕಡೆ ನಿಮ್ಗೆ ಸೀಲ್ ಸಿಕ್ಕಿದ್ರೆ ಎಕ್ಸಾಕ್ಟ್ಲಿ ಸೇಮ್ ಸೀಲ್, ಸೇಮ್ ಸೈಜಲ್ಲಿ ಫಾರ್ಮ್ ಆಗಿದೆ. ಇಲ್ಲಿ ಮೊಹೆಂಜೋದಾರದಲ್ಲಿ ಸಿಕ್ಕಿದೆ, ಧೋಲಾವೀರ 2 ಊರಲ್ಲಿ ಸಿಕ್ಕಿದೆ ಅಂದರೂ ಕೂಡ ಸೈಜ್ ಸೇಮ್ ಇರ್ತಿತ್ತು. ಬೇರೆ ಬೇರೆ ಊರಲ್ಲಿರುವಂಥ ಮನೆಗಳನ್ನ ನೋಡಿದ್ರು ಕೂಡ ಸೈಜ್ ಸೇಮ್ ಇರ್ತಿತ್ತು. ತೂಕಗಳು 1 kg ಅಂದರೆ 1 kg, ಎಲ್ಲ ಕಡೆ 1 kg 1 kg ಥರನೇ ಇತ್ತು. 2 kg 2 kg ಥರನೇ ಇತ್ತು. ಸೊ ಏನಾಗ್ತಿದೆ, ದೇರ್ ಈಸ್ ಅ ರಿಮಾರ್ಕೇಬಲ್ ಐಡೆಂಟಿಫೈ ಮಾಡುವಂಥ ಯೂನಿಫಾರ್ಮಿಟಿ ಅಂದರೆ ಸೇಮ್ ಅಂತ. ದೇರ್ ವಾಸ್ ಅ ರಿಮಾರ್ಕೇಬಲ್ ಯೂನಿಫಾರ್ಮಿಟಿ ಇನ್ ಸೀಲ್ಸ್, weights, measurements.
ಸೀಲ್ಸ್, ವೆಯ್ಟ್ಸ್, ಮೆಷರ್ಮೆಂಟ್ಸ್. ಇವಾಗ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ 1 kg ಅಂದರೆ ಎಷ್ಟು ಅಂತ ಒಂದು ಐಡೆಂಟಿಫೈ ಮಾಡೋಕ್ಕೆ ಒಂದು ಬಾಡಿ ಇದೆ, ಗೊತ್ತಾ ನಿಮಗೆ? ಅದೇ ಥರ ಆ ಕಾಲದಲ್ಲಿ ಕೂಡ ಯೂನಿಫಾರ್ಮಿಟಿ ಇತ್ತಂತೆ, ಸೀಲ್ಸ್ ಇತ್ತಂತೆ, ವೆಯ್ಟ್ಸ್ ಇತ್ತಂತೆ, ಮೆಷರ್ಮೆಂಟ್ಸ್ ಇತ್ತಂತೆ. ಇದನ್ನು ನಿಮ್ಗೆ ಏನು ಕ್ಲಿಯರಾಗಿ ಗೊತ್ತಾಗತ್ತೆ ಅಂದರೆ, ಯಾವುದೋ ಒಂದು ಪೊಲಿಟಿಕಲ್ ಬಾಡಿ ಅಲ್ಲಿತ್ತು, ದೇ ವೇರ್ ರೂಲಿಂಗ್, ಓಕೆ, ರೂಲಿಂಗ್ ಕ್ಲಾಸ್ ಆಗಿ ಸಿಟಿಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರು. ಜೊತೆಗೆ ಇನ್ನೊಂದು ಕಡೆ ಟೌನ್ ಪ್ಲಾನ್ ಮಾಡೋಕ್ಕೆ ಅಡ್ಮಿನಿಸ್ಟ್ರೇಟಿವ್, ಟೌನ್ ಪ್ಲಾನಿಂಗ್, ಮುನ್ಸಿಪಾಲಿಟೀಸ್ ಅಂತ ಏನು ಕರಿತೀವಲ್ವ, ಆ ಥರ ಒಂದು ಬಾಡಿ ಕೂಡ ಇತ್ತು ಟೌನ್ ಪ್ಲಾನ್ ಮಾಡೋಕ್ಕೋಸ್ಕರ. ಜೊತೆಗೆ ಎಲ್ಲ ಕಡೆ ಸೀಲ್ಸ್ ಮತ್ತು ವೆಯ್ಟ್ಸ್, ಮೆಷರ್ಮೆಂಟ್ಸ್ ಒಂದೇ ಥರ ಇರಬೇಕಂದ್ರೆ ಯಾರೋ ಒಬ್ಬರು ಅದನ್ನು ಟೇಕ್ ಕೇರ್ ಮಾಡಿರಬೇಕು. ಸೊ ದಿಸ್ ಆಲ್ ಗಿವ್ಸ್ ಅಸ್ ಅನ್ ಐಡೆಂಟಿಫಿಕೇಶನ್ ದಟ್ ದೇರ್ ಈಸ್ ಅ ಪೊಲಿಟಿಕಲ್ ಎಂಟಿಟಿ ಇನ್ ಹರಪ್ಪನ್ ಸಿವಿಲೈಸೇಷನ್. ಕ್ಲಿಯರ್ ಕಟ್ಟಾಗಿ ರಿಟರ್ನ್ ಡಾಕ್ಯುಮೆಂಟ್ಸ್ ಇಲ್ಲದೆ ಇದ್ರೂ ಕೂಡ ಈ 3 ಪಾಯಿಂಟ್ಸಿಂದ ನೀವು ಡೆಡ್ಯೂಸ್ ಮಾಡ್ಬೋದು. ಅದೇನಪ್ಪ ಅಂದರೆ ದೇರ್ ಈಸ್ ಅ ರೂಲಿಂಗ್ ಕ್ಲಾಸ್. ಓಕೆ, ಅದು ಯಾರು ಏನು ಅಂತ ಯಾವುದೇ ರೀತಿ ಸಾಬತ್ತಿಲ್ಲ. ಅದು ರಾಜ ಆಗಿದ್ನೋ, ಮಂತ್ರಿ ಆಗಿದ್ನೋ, ಏನಾಗಿದ್ನೋ ಅದೆಲ್ಲ ಪ್ರೂಫ್ ಇಲ್ಲ. ಬಟ್ ಪೊಲಿಟಿಕಲ್ ಥಿಂಗ್ ಇಸ್ ದರ್. ಆ್ಯಂಡ್ ವಾಟ್ ಈಸ್ ಪಾಲಿಟಿ ಗೊತ್ತಿದೆ ಅಲ್ವಾ? ನನ್ನ ಕ್ಲಾಸಸ್ ನೀವು ಅಟೆಂಡ್ ಮಾಡಿದರೆ, ಪಾಲಿಟಿ ಈಸ್ ಹೌ ಯು ಟೇಕ್ ಕೇರ್ ಆಫ್ ದ ಅಡ್ಮಿನಿಸ್ಟ್ರೇಷನ್, ಹೌ ಯು ಟೇಕ್ ಕೇರ್ ಆಫ್ ದ ಪೀಪಲ್, ಹೌ ಯು ಸೆಟ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ವೆಯ್ಟ್ನ ಸೆಟ್ ಮಾಡಬೇಕಂದ್ರೆ ಯಾರೋ ಒಬ್ಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡಿರಲೇಬೇಕು. ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಪೊಲಿಟಿಕಲ್ ಫೀಚರ್ಸ್. ಮನೆ ಕಟ್ಟಬೇಕಾದ್ರೆ ಎಲ್ಲ ಮನೆ ಒಂದೇ ಥರ ಇದೆ ಅಂದರೆ ಯಾರೋ ಒಬ್ಬರು ಅದ್ರ ಬ್ಲೂ ಪ್ರಿಂಟ್ ಹಾಕಿರಬೇಕು. ಆ್ಯಂಡ್ ಸಿಟೆಡೆಲ್ನ ಕಟ್ಟಿ ಕೋಟೆ ಕಟ್ಟಿದ್ದಾನಂದರೆ ಯಾರನ್ನೋ ಕಾಪಾಡ್ತಾ ಇದ್ದಾರೆ. ಯಾರು ಕಾಪಾಡಬೇಕಂದ್ರೆ ಅವ್ನು ಅತಿ ಮುಖ್ಯವಾದ ವ್ಯಕ್ತಿನೇ ಆಗಿರಬೇಕು. ಆ್ಯಂಡ್ ಜನರಲಿ ಕೋಟೆ ಕಟ್ಟೋದು ನಾವು ರಾಜನ ಕಾಪಾಡೋಕ್ಕೋಸ್ಕರ. ಸೊ ದಿಸ್ ಆಲ್ ಗಿವ್ಸ್ ಅಸ್ ಅನ್ ಎವಿಡೆನ್ಸ್ ದಟ್ ದೆರ್ ವಾಸ್ ಸಮ್ ಪೊಲಿಟಿಕಲ್ ಫೀಚರ್ಸ್. ಸೊ ನಿಮ್ಗೆ ಈಗ ಕ್ರಾಫ್ಟ್ ಗೊತ್ತಾಗಿದೆ, ಯಾವ ಥರ ಕ್ರಾಫ್ಟ್ ಇತ್ತು ಅಂತ. ಇವಾಗ ನಿಮಗೆ ಪೊಲಿಟಿಕಲ್ ಫೀಚರ್ಸ್ ಕೂಡ ಗೊತ್ತಾಗಿದೆ. 1 second, ಮೈಕ್ ಆನ್ ಇದೆಯಾ? ಎಸ್, ಮೈಕ್ ಆನ್ ಇದೆ. ಇದ್ರ ಜೊತೆಗೆ ನೆಕ್ಸ್ಟ್ ಇನ್ನೂ ಹೇಳೋದಾದರೆ ಎಕಾನಮಿ ಬಗ್ಗೆ ಮಾತಾಡೋಣ. ಅವರಿಗೆ ದುಡ್ಡು ಎಲ್ಲಿಂದ ಬರ್ತಿತ್ತು? ವಾಟ್ ಈಸ್ ದೇರ್ ಸೋರ್ಸ್ ಆಫ್ ಎಕಾನಮಿ? ಎಕಾನಮಿ ಅಂದರೆ ವ್ಯಾಪಾರ. ಓಕೆ, ದ ವೆರಿ ಫಸ್ಟ್ ಥಿಂಗ್ ಈಸ್ ಅಗ್ರಿಕಲ್ಚರ್, ನೋ ಡೌಟ್ ಅಬೌಟ್ ಇಟ್. ಅಗ್ರಿಕಲ್ಚರ್ ಯಾಕಿದೆ ಅಂತ ಹೇಳೋದಾದ್ರೆ, ನದಿ ಪಕ್ಕ ಸೆಟ್ಲ್ ಆಗಿದ್ದಾರೆ, ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಅಗ್ರಿಕಲ್ಚರ್ ಮಾಡೋದ್ರಿಂದ ಏನಾಗಿದೆ, ಜಾಸ್ತಿ ಉನ್ನತ ಉತ್ಪನ್ನ ಮಾಡಿದ್ದಾರೆ, ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ನ ಏನು ಮಾಡಿದ್ದಾರೆ, ಮಾರಾಕಿದ್ದಾರೆ. ಸೊ ದ ವೆರಿ ಫಸ್ಟ್ ಥಿಂಗ್ ಈಸ್ ಅಗ್ರಿಕಲ್ಚರ್, ವೆರಿ ವೆರಿ ಇಂಪಾರ್ಟೆಂಟ್. ಅಗ್ರಿಕಲ್ಚರ್ ಬೇಕು. ಯಾವ್ಯಾವ ಥರ ಕ್ರಾಪ್ಸ್ನ ಅವರು ಬೆಳೀತಿದ್ರು ಅಂದರೆ ಹೇಳ್ತಾ ಇದ್ದಾನೆ, ಬಾರ್ಲೆ, ವೀಟ್, ಮಿಲ್ಲೆಟ್ಸ್. ಬಾರ್ಲೆ, ವೀಟ್, ಮಿಲ್ಲೆಟ್ಸ್. ಆ್ಯಂಡ್ ಆ ಕಾಲದಲ್ಲಿ ರೈಸ್ ಕೂಡ ಬಂದಿತ್ತು ಆಲ್ರೆಡಿ. ಓಕೆ, ಬಾರ್ಲೆ ಇದೆ, ವೀಟ್ ಇದೆ, ಮಿಲ್ಲೆಟ್ಸ್ ಇದೆ, ರೈಟ್ಸ್ ಇದೆ. ಆ್ಯಂಡ್ ರೈಸ್ ಎಲ್ಲ ಕಡೆ ಸಿಕ್ಕಿರಲಿಲ್ಲ, ಕೆಲವೊಂದು ಪರ್ಟಿಕ್ಯುಲರ್ ಏರಿಯಾಸಲ್ಲಿ ಮಾತ್ರ ಸಿಕ್ಕಿತ್ತು. ಬಟ್ ಟು ಬಿ ಫ್ರ್ಯಾಂಕ್, ಈ ಥರ 4 ಕ್ರಾಪ್ಸ್ನ ಅವ್ರು ಬೆಳೆದಿದ್ದಾರೆ, ಮೇಜರ್ ಕ್ರಾಪ್ಸ್: ಬಾರ್ಲೆ, ವೀಟ್, ಮಿಲ್ಲೆಟ್ಸ್, ರೈಸ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ನೆಲನ ಹುಳಕ್ಕೋಸ್ಕರ ಅವರು ಪ್ಲೋ ಮಾಡಿದ್ರು. ಇದನ್ನ ಪ್ಲೋ ಅಂತಾರೆ. ಕನ್ನಡದಲ್ಲಿ ಏನಂತಾರೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ನನ್ನ ಕಾಲದಲ್ಲಿ ಕನ್ನಡ ಮೀಡಿಯಮ್ಮೇ, ಇವಾಗ ಇಂಗ್ಲೀಷಲ್ಲಿ ಮಾತಾಡಿ ಹೋಗಿದೆ. ಇದನ್ನು ನೆಲ ಉಳುಮೆ ಮಾಡೋಕ್ಕೆ ಮಾಡ್ತಾರೆ, ಗೊತ್ತಾ? ಒಂದು ದನಕ್ಕೆ ಇದನ್ನು ಕಟ್ಟಿ ರೈತ ಇದನ್ನ ಎಳಿತಾನೆ, ಇಲ್ಲೋವ ರೈತ ನಿಂತ್ಕೊಂಡು ಇದನ್ನ ಎಳಿತಾರೆ. ಇದನ್ನ ನಾವು ಮಣ್ಣನ್ನು ಉಳುಮೆ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೇವೆ. ಕನ್ನಡದಲ್ಲಿ ಏನಂತಾರೆ ಅಂತ ನಂಗೆ ಮರ್ತೋಗ್ಬಿಟ್ಟಿದೆ, ಸಾರಿ. ಪ್ಲೋ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಇದ್ರದ್ದು ಕನ್ಸ್ಟ್ರಕ್ಷನ್ಸ್ ಕೂಡ ಆ ಕಾಲದಲ್ಲಿ ಇತ್ತು. ಪ್ಲಾಸ್ ವೇರ್ ಮೇಡ್ ಫ್ರಮ್ ವುಡ್, ಕಟ್ಟಿಗೆಯಿಂದ ಮಾಡ್ತಿದ್ರು. ಆ್ಯಂಡ್ ಟೆರಕೋಟಾದಿಂದ ಕೂಡ ಮಾಡಿದ್ದಾರೆ. ಟೆರಕೋಟ ಅಂದ್ರೇನು, ಮಣ್ಣಿನಿಂದ ಮಾಡಿರುವಂಥ ಪ್ಲಾಸ್ನ ಕೂಡ ಅವರು ಯೂಸ್ ಮಾಡಿದ್ದಾರೆ. ಆಯಿತಾ? ಅಗ್ರಿಕಲ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಜೊತೆಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಅವರು ಆ್ಯನಿಮಲ್ ಹಸ್ಬೆಂಡ್ರಿ ಕೂಡ ಮಾಡ್ತಾರೆ. ಹೇಳಿದಲ್ಲ, ಪ್ರಾಣಿ ಸಾಕಾಣಿಕೆ ಕೂಡ ಇತ್ತು, ಆ್ಯನಿಮಲ್ ಹಸ್ಬೆಂಡ್ರಿ. ಏನೇನನ್ನು ಬೆಳೆದಿದ್ದಂದರೆ, ಅವರು ಫಸ್ಟ್ ಶೀಪ್ನ ಬೆಳೆದಿದ್ರು, ಗೋಟ್ನ ಬೆಳೆದಿದ್ರು, ಮೇಕೆ ಕೂಡ ಇತ್ತು, ಕುರಿ ಕೂಡ ಇತ್ತು. ಈಸಿಯಾಗಿರೋದನ್ನ ಹೇಳ್ತಾ ಇದ್ದಾನೆ. ಹೆಣ್ಣು ಕೂಡ ಇತ್ತು. ಹೆಣ್ಣಂದರೆ ಗೊತ್ತಾ ನಿಮಗೆ, ಕೊಕ್ಕ ಕೋಳಿ, ಆಯಿತಾ? ಜೊತೆಗೆ ಹಂದಿ ಕೂಡ ಬೆಳೀತಾ ಇದ್ರು, ಪಿಕ್ಸ್, ಹಂದಿ, ಪೋರ್ಕ್ ಕೂಡ ಇತ್ತು. ಆ್ಯಂಡ್ ಡೆಫಿನೆಟ್ಲಿ ಹಂದಿ ಮತ್ತು ಕೋಳಿನ, ಕುರಿನ ಕಾಯೋಕ್ಕೆ ನಾಯಿ ಬೇಕಾಗತ್ತೆ. ಸೊ ಡಾಗ್ಸ್ ಕೂಡ ಇತ್ತು. ಸೊ ಏನೇನಿತ್ತು? ಶೀಪ್ ಇತ್ತು, ಗೋಟ್ ಇತ್ತು, ಮೇಕೆ ಕುರಿ ಇದೆ, ಕೋಳಿ ಇದೆ, ಹಂದಿ ಇದೆ, ನಾಯಿ ಇದೆ. ಜೊತೆಗೆ ಇನ್ನೊಂದು ಪ್ರಾಣಿ ಇದೆ, ಅದನ್ನು ನಾವು ಝೆಬು ಕ್ಯಾಟಲ್ ಅಂತ ಕರಿತೇವೆ. ಝೆಬು ಕ್ಯಾಟಲ್ ಕನ್ನಡದಲ್ಲಿ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ಈ ಒಂದು ಪ್ರಾಣಿನ ಕೂಡ ಅವ್ರು ಸಾಕ್ತಾಯಿದ್ರು. ಸೊ ಇದನ್ನೆಲ್ಲ ಏನು ಮಾಡ್ಕೊಂಡ್ರು, ಡೊಮೆಸ್ಟಿಕೇಟ್ ಮಾಡಿದ್ರು. ಸೊ ಪ್ರಾಣಿಗಳೇನೇನಿದೆ, ಕುರಿ ಇದೆ, ಕೋಳಿ ಇದೆ, ಹಂದಿ ಇದೆ, ನಾಯಿ ಇದೆ, ಝೆಬು ಕ್ಯಾಟಲ್ ಇದೆ. ಝೆಬು ಕ್ಯಾಟಲ್ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಗೆ ಐಡಿಯಾ ಸಿಗುತ್ತೆ. ಜೊತೆಗೆ ಫುಡ್ ಐಟಮ್ಸಲ್ಲಿ ಏನಿತ್ತು, ಬಾರ್ಲಿ, ವೀಟ್, ಮಿಲ್ಲೆಟ್ಸ್ ಆ್ಯಂಡ್ ರೈಸ್. ಇದನ್ನು ಇಟ್ಕೊಂಡು ಅವರು ಅಗ್ರಿಕಲ್ಚರ್ನ ಮಾಡಿದ್ದಾರೆ. ಆ್ಯಂಡ್ ಜಾಸ್ತಿ ಬೆಳೆದ್ರೆ ಏನು ಮಾಡ್ತಾರೆ, ನೆನಪಿದೆ ಅಲ್ವಾ? ಇಟ್ ಈಸ್ ಅ ವಾಟ್ ಯು ಕ್ಯಾನ್ ಸೇ ಬಾರ್ಟರ್ ಸಿಸ್ಟಮ್. ನಾನು ಕೊಟ್ಟೆ, ನೀನು ವಾಪಸ್ ಕೊಡು, ಆ ಪಾಲಿಸಿ. ಸೊ ದಿಸ್ ವ್ಯಾರ್ ದ ಥಿಂಗ್ಸ್ ಇನ್ ಅಗ್ರಿಕಲ್ಚರ್. ಅದೇ ನಾನ್ ಅಗ್ರಿಕಲ್ಚರ್ ಬಗ್ಗೆ ಮಾತಾಡೋದಾದ್ರೆ, ನಾನ್ ಅಗ್ರಿಕಲ್ಚರ್ ಅಂದ್ರೇನು? ಅಗ್ರಿಕಲ್ಚರ್ ಬಿಟ್ಟು ಬೇರೆ ಎಲ್ಲಿಂದ ದುಡ್ಡು ಬರ್ತಿತ್ತು ಅವ್ರಿಗೆ ಹೇಳೋದಾದ್ರೆ, ಅವಾಗ ಕ್ರಾಫ್ಟ್ ಬಗ್ಗೆ ಹೇಳ್ದೆ ಅಲ್ವಾ, ಇದನ್ನೆಲ್ಲ ಮಾರಿ ಅವರು ದುಡ್ಡು ಮಾಡಿದ್ದಾರೆ. ಎಸ್ಪೆಷಲಿ ನೆನ್ಪಿಟ್ಕೊಳ್ಳಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಪಾಟರಿ. ಪಾಟರಿ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟ್ರೇಟ್ ಆಫ್ ಏನ್ಷಿಯಂಟ್ ಇಂಡಿಯಾ. ಪಾಟ್ರಿ ಅಂದ್ರೇನು? ಮಡಿಕೆ, ಮಣ್ಣಿನಿಂದ ಮಾಡುವಂಥ ಮಡಿಕೆ. ಕಂಬಾರ ಮಾಡ್ತಾರೆ, ನೋಡಿದ್ದೀರಾ? ಕಂಬಾರ ಮಾಡ್ತಾರೆ. ಮಡಿಕೆಗಳ ಸೃಷ್ಟಿ ಏನಿದೆ, ಇದನ್ನು ನಾವು ಪಾಟ್ರಿ ಅಂತ ಕರಿತೇವೆ. ಪಾಟ್ರಿಯಲ್ಲಿ ಏನಾಗುತ್ತೆ, ದವಸ ಧಾನ್ಯಗಳನ್ನ ಇಡ್ಬೋದು ನೀವು. ಬೇಕಿದ್ರೆ ಒಂದು ಮಡಿಕೆ ಒಳಗೆ ಇನ್ನೊಂದು ಚಿಕ್ಕ ಮಡಿಕೆನ ಇಡ್ಬೋದು, ತಟ್ಟೆನ ಇಡ್ಬೋದು. ಇದನ್ನು ನಾವು ಏನು ಮಾಡ್ತೇವೆ, ಶೇಖರಣೆಗೋಸ್ಕರ ಯೂಸ್ ಮಾಡ್ತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ಪಾಟರೀಸ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರುವಂಥ ಪಾಟ್ರಿನ ನೀವು ಗೂಗಲಲ್ಲಿ ಸರ್ಚ್ ಮಾಡೋದಾದ್ರೆ, ಇದ್ರ ಬಣ್ಣ ಏನಿದೆ ಅಲ್ವಾ, ಇದರ ಬಣ್ಣ ಇಟ್ ಈಸ್ ಜನರಲಿ ಬ್ಲ್ಯಾಕ್.
ಒಂದು ಕರಿ ಬಣ್ಣದಲ್ಲಿರುತ್ತೆ ಅಥವಾ ಕರಿ ಮತ್ತು ಕೆಂಪು ಬಣ್ಣದ ಕಾಂಬಿನೇಷನ್ ಇರುತ್ತೆ. ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಸಿಗುತ್ತೆ ನಿಮಗೂ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪಾಟ್ರಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರಲ್ಲಿ ಇಮೇಜಸ್ ಇರುತ್ತೆ. ಸೊ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರ್ ಮೇಲೆ ನಿಮಗೆ ಆ ಕಾಲದಲ್ಲಿ ಪಾಟರ್ಸ್ ಇರ್ತಿತ್ತು. ಇದ್ರ ಮೇಲೆ ತುಂಬ ಡಿಸೈನ್ಸ್ ಇದೆ. ದೇ ವರ್ ವೆರಿ ಕ್ರಿಯೇಟಿವ್. ಪೇಂಟಿಂಗ್ ಅಂತೂ ಸಖತ್ತಾಗಿ ಮಾಡ್ತಿದ್ರು ಇಂಡಸ್ ವ್ಯಾಲಿ ಅವರು. ಸೊ ಪೇಂಟಿಂಗ್ಸ್ ಕೂಡ ಇತ್ತು, ನಾಟ್ ಜಸ್ಟ್ ಮಡಿಕೆ, ಇದ್ರ ಮೇಲೆ ಡಿಸೈನ್ಸ್ ಕೂಡ ಇತ್ತು. ಸೊ ವೆರಿ ಫಸ್ಟ್ ಥಿಂಗ್ ಪಾಟರಿ ವಾಸ್ ಡೆವಲಪ್ಡ್. ಓಕೆ, ದಿಸ್ ದ ವೆರಿ ಫಸ್ಟ್ ಥಿಂಗ್. ಪಾಟ್ರೀಸ್ ಆದಮೇಲೆ ನೆಕ್ಸ್ಟ್ ಏನಂದರೆ ಆರ್ನಮೆಂಟ್ಸ್, ಶೆಲ್ ವರ್ಕ್ಸ್ ಇದೆ, ಬೀಡ್ ವರ್ಕ್ಸ್ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಆರ್ನಮೆಂಟ್ಸ್ನ ಕೂಡ ಅವ್ರು ಮಾಡ್ತಾ ಇದ್ರು. ಜೊತೆಗೆ ಮೂರ್ತಿಗಳನ್ನ ಮಾಡಿದ್ದಾರೆ, ಬ್ರಾನ್ಸ್ ಸ್ಟ್ಯಾಚ್ಯೂ ಮಾಡಿದ್ದಾರೆ ಅಂದೆ ಅಲ್ವಾ. ಸೊ ಸ್ಕಲ್ಪ್ಚರ್ಸ್ ಕೂಡ ಇದ್ರು. ಸ್ಕಲ್ಪ್ಚರ್ಸ್ ಅಂತಾರೆ ನಾವು ಮೂರ್ತಿಗಳನ್ನ ಮಾಡೋ ಶಿಲಾಗಾರನ ಸ್ಕಲ್ಪ್ಚರ್ಸ್ ಅಂತ ಕರಿತೇವೆ. ಸ್ಟ್ಯಾಚ್ಯೂಸ್ ಕೂಡ ಮಾಡ್ತಿದ್ರು. ಜೊತೆಗೆ ಇನ್ನೊಂದು ಕೂಡ ಹೇಳಿದ್ದೆ, ಟೆರಾಕೋಟಾ ಟಾಯ್ಸ್, ಮಣ್ಣಿನಿಂದ ಮಾಡಿರುವಂಥ ಆಟಿಕೆ ಸಾಮಾನುಗಳು, ಟೆರಾಕೋಟಾ ಟಾಯ್ಸ್ನ ಕೂಡ ಮಾಡ್ತಿದ್ರು. ಜೊತೆಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ವೆನ್ ಎವರ್ ಯು ಸೇ ಬ್ರಾನ್ಸ್ ಇದೆ ಅಲ್ವಾ, ಇಟ್ ಈಸ್ ಅ ಮೆಟಲ್. ಬ್ರಾನ್ಸ್ ಈಸ್ ಅ ಮೆಟಲ್. ಸೊ ಮೆಟಲ್ ಮೇಲೆ ನೀವು ಯಾವುದಾದ್ರು ಒಂಥರ ಆ್ಯಕ್ಟಿವಿಟೀಸ್ನ ಮಾಡಿದ್ರೆ, ಚೇಂಜಸ್ನ ಮಾಡಿದ್ರೆ, ಅದನ್ನ ನಾವು ಸೈಂಟಿಫಿಕಲ್ ಟರ್ಮಲ್ಲಿ ಮೆಟಲರ್ಜಿ ಅಂತ ಕರಿತೇವೆ. ಮೆಟಲರ್ಜಿ. ಸೊ ಆ ಕಾಲದಲ್ಲಿ ಮೆಟಲರ್ಜಿ ಕೂಡ ಅವ್ರಿಗೆ ಗೊತ್ತಿತ್ತು. ಯಾಕಂದರೆ ಬ್ರಾನ್ಸ್ನ ಸೃಷ್ಟಿ ಮಾಡಿದ್ದಾರೆ ಅಂದರೆ ಅವರಿಗೆ ಮೆಟಲ್ಸ್ ಬಗ್ಗೆ ಐಡಿಯಾ ಇತ್ತಲ್ವಾ. ಸೊ ವೆರ್ ಗುಡ್ ಇನ್ ಮೆಟಲರ್ಜಿ. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜನ ಬಟ್ಟೆ ಹಾಕ್ಕೊಳ್ತಾ ಇದ್ರು. ದೇ ವರ್ ವೇರಿಂಗ್ ಕ್ಲೋತ್ಸ್, ಪ್ರಾಪರ್ ಕ್ಲೋತ್ಸ್ ಇತ್ತು ಅವ್ರ ಹತ್ರ. ಸೊ ಅದನ್ನು ನಾವು ಟೆಕ್ಸ್ಟೈಲ್ಸ್ ಅಂತ ಕರಿತೇವೆ. ಸೊ ಅಲ್ಲಿ ಟೆಕ್ಸ್ಟೈಲ್ಸ್ ಕೂಡ ಇತ್ತು. ನೋಡಿ, ನಮ್ಮ ಈಗಿನ ಕಾಲದಲ್ಲಿರುವಂಥ ಎಲ್ಲ ವಸ್ತು ಅಲ್ಲಿತ್ತು. ಪಾಟ್ರೀಸ್, ಇವಾಗ ನಮ್ಮ ಹತ್ರ ಮಣ್ಣಿನ ಮಡಿಕೆಗಳಿದೆ. ಓಕೆ, ಆರ್ನಮೆಂಟ್ಸ್ ಅಂತೂ ಹುಡುಗಿರು ಹಾಕ್ಕೊಳ್ತಾನೆ ಇರ್ತಾರೆ. ಸ್ಕಲ್ಪ್ಚರ್ಸ್ ಇದ್ದಾರೆ ನಮ್ಮ ಹತ್ರ. ಎಷ್ಟೋ ಮನೆಯಲ್ಲಿ ನಿಮಗೆ ಸ್ಟ್ಯಾಚ್ಯೂಸ್ ಸಿಗುತ್ತೆ. ಕೃಷ್ಣನ್ ಸ್ಟ್ಯಾಚ್ಯೂ ಸಿಕ್ಕಿರ್ಬೋದು, ಬುದ್ಧ ಸ್ಟ್ಯಾಚ್ಯೂ ಸಿಕ್ಕಿರ್ಬೋದು. ಟೆರಾಕೋಟಾ ಟಾಯ್ಸ್, ಮಣ್ಣಿನ ಮಡಿಕೆ ಆಟಕ್ಕೆ ಸಾಮಾನುಗಳು ಇವಾಗಲೂ ಕೂಡ ತುಂಬ ಫೇಮಸ್. ಮೆಟಲರ್ಜಿ, ಮೆಟಲ್ಸ್ ಬಗ್ಗೆ ನಮಗಿರೋಷ್ಟು ಐಡಿಯಾ ಈಗ ಯಾರಿಗೂ ಇರಲ್ಲ. ಓಕೆ, ಟೆಕ್ಸ್ಟೈಲ್ಸ್, ಬಟ್ಟೆಗಳಿತ್ತು. ಜೊತೆಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಅವ್ರು ಕಟ್ಟಿದಂಥ ಮನೆ ಏನಿದೆ ಅಲ್ವಾ, ಈ ಮನೆನ ಅವರು ಬ್ರಿಕ್ಸ್, ಇಟ್ಟಿಗೆಗಳಿಂದ ಮಾಡಿದರು. ಸುಟ್ಟಿರುವಂಥ ಬರ್ಂಟ್ ಬ್ರಿಕ್ಸ್ ಅಂದರೆ ಸುಟ್ಟಿರುವಂಥ ಇಟ್ಟಿಗೆಗಳಿಂದ ಮಾಡಿರೋದ್ರಿಂದ. ಸೊ ಮೇಕಿಂಗ್ ಬ್ರಿಕ್ ಈಸ್ ಆಲ್ಸೋ ಆ ಆರ್ಟ್ ಫಾರ್ಮ್. ನೆನ್ಪಿಟ್ಕೊಳ್ಳಿ. ಜೊತೆಗೆ ಇನ್ನೊಂದು ಹೇಳಿದೆ, ಪ್ರೋಟೋಶಿವ ಸೀಲ್ಸ್ ಮಾಡಿದ್ರು. ಸೊ ಸೀಲ್ಸ್ ಈಸ್ ಆಲ್ಸೋ ನಾನ್ ಅಗ್ರಿಕಲ್ಚರ್ ರಿಸೋರ್ಸ್. ಯಾಕಂದರೆ ಒಬ್ರು ಸೀಲ್ನ ಮಾಡಿ ಕೊಡ್ತಾರೆ ಅಂದರೆ ಅವ್ರು ಅದರಿಂದ ಕೂಡ ದುಡ್ಡನ್ನ ಮಾಡ್ಕೋಬೋದು. ಆ್ಯಂಡ್ ಡೆಫಿನೆಟ್ಲಿ ಶೆಲ್ ವರ್ಕ್ಸ್ ಅಂದ್ರೆ ಏನು, ಸಮುದ್ರದಲ್ಲಿ ಸಿಗುವಂಥ ಶೆಲ್ಸ್ ಇದೆ ಅಲ್ವಾ, ಅದನ್ನು ಇಟ್ಕೊಂಡು ಕೂಡ ಅವರು ಆರ್ಟ್ ವರ್ಕ್ಸ್ನ ಮಾಡ್ತಿದ್ರು. ಸೊ ಯಾವ್ದು ಇಂಪಾರ್ಟೆಂಟ್ ಅಂದರೆ ಪಾಟರಿ, ಆರ್ನಮೆಂಟ್ಸ್, ಸ್ಕಲ್ಪ್ಚರ್ಸ್, ಟೆರಾಕೋಟಾ ಟಾಯ್ಸ್, ಮೆಟಲರ್ಜಿ, ಟೆಕ್ಸ್ಟೈಲ್ಸ್, ಬ್ರಿಕ್ಸ್, ಸೀಲ್ಸ್ ಆ್ಯಂಡ್ ದಿಸ್ ಮನಿ. ಆ್ಯಂಡ್ ಇದನ್ನ ಬಿಟ್ಟು ಇನ್ನೊಂದು ನೆನ್ಪಿಟ್ಕೊಳ್ಳಿ, ಕಾಸ್ಮೆಟಿಕ್ಸ್ ಕೂಡ ಇತ್ತು ಆ ಕಾಲದಲ್ಲಿ. ಲಿಪ್ಸ್ಟಿಕ್ ಎಲ್ಲ ಹೇಳ್ತೇವಲ್ಲ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ ಹ್ಯಾಡ್ ಕಾಸ್ಮೆಟಿಕ್ಸ್. ಅದು ಯಾವ ಥರ ಕಾಸ್ಮೆಟಿಕ್ಸ್ ನನಗೆ ದೇವರಾಣೆ ಗೊತ್ತಿಲ್ಲ, ಬಟ್ ದೇ ವೇರ್ ಹ್ಯಾವಿಂಗ್ ಕಾಸ್ಮೆಟಿಕ್ಸ್. ಸೊ ದೀಸ್ ಆರ್ ದ 10 ಇಂಪಾರ್ಟೆಂಟ್ ರಿಸೋರ್ಸಸ್. ಸೊ ಅಗ್ರಿಕಲ್ಚರ್ನ ಬಿಟ್ಟು ಅವ್ರು ಏನೇನು ಮಾಡಿದ್ದಾರೆ, ಪಾಟ್ರಿ ಮಾಡಿದ್ದಾರೆ, ಆರ್ನಮೆಂಟ್ಸ್ ಮಾಡಿದ್ದಾರೆ, ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ, ಟೆರಾಕೋಟಾ ಟಾಯ್ಸ್ ಮಾಡಿದ್ದಾರೆ, ಮೆಟಲರ್ಜಿ ಇದೆ, ಮೆಟಲ್ಸ್ನ ಯೂಸ್ ಮಾಡ್ತಿದ್ರು, ಟೆಕ್ಸ್ಟೈಲ್ಸ್, ಬ್ರಿಕ್, ಸೀಲ್ಸ್, ಶೆಲ್ ವರ್ಕ್ಸ್, ಕಾಸ್ಮೆಟಿಕ್ಸ್, ಇದನ್ನೆಲ್ಲ ಕಂಬೈನ್ ಮಾಡ್ಕೊಂಡು ಏನು ಮಾಡಿದ್ರು, ದೇ ವರ್ ಹ್ಯಾವಿಂಗ್ ಅ ವೆರಿ ಗುಡ್ ಎಕಾನಮಿ. ಒಂದು ಕಡೆ ಅಗ್ರಿಕಲ್ಚರ್ ಸರ್ಪ್ಲಸ್ನ ಮಾಡ್ತಿದ್ದಾರೆ, ಕೆಲವೊಂದು ಕಡೆ ಅವ್ರು ಇರುವಂಥ ಟ್ಯಾಲೆಂಟ್ನ ಕೂಡ ಮಾರ್ಕೊಳ್ತಿದ್ದಾರೆ. ಇದರಿಂದ ಏನಾಗುತ್ತೆ, ಇಂಡಸ್ ವ್ಯಾಲಿ ಸ್ಟಾರ್ಟ್ಸ್ ಫ್ಲರಿಶಿಂಗ್. ದುಡ್ಡು ಹರಿಯೋಕ್ಕೆ ಶುರುವಾಗುತ್ತೆ, ಒಳ್ಳೆ ಡೆವಲಪ್ಮೆಂಟ್ಸ್ ಆಗುತ್ತೆ, ಒಳ್ಳೆ ನಾಲೆಜ್ ಬರ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದು ಕಡೆ ಸಿಟಡೆಲ್ ಇದೆ. ಸಿಟಡೆಲ್ ಇದ್ದರೆ ಏನಾಗುತ್ತೆ, ನಿಮ್ಮನ್ನು ಯಾರೋ ಕಾಯ್ತಾ ಇದ್ದಾರೆ. ಸೊ ನಿಮ್ಮ ಮೇಲೆ ಅಟ್ಯಾಕ್ ಆಗಬೇಕಾದ್ರೆ ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಸೊ ದಿಸ್ ಈಸ್ ಆಲ್ಸೋ ಒನ್ ಮೋರ್ ಥಿಂಗ್ ದಟ್ ಈಸ್ ದೇರ್. ಅರ್ಥ ಮಾಡ್ಕೊಳ್ಳಿ, ದಿಸ್ ಈಸ್ ಆಲ್ಸೋ ಒನ್ ಮೋರ್ ಥಿಂಗ್ ದಟ್ ಈಸ್ ದೇರ್. ಸೊ ನಿಮ್ಗೆ ಏನೇನು ಅರ್ಥ ಆಯ್ತು ಈಗ? ಯಾವ್ಯಾವ ಥರ ಕ್ರಾಫ್ಟ್ ಇದೆ ಅಂತ ಅರ್ಥ ಆಯಿತು, ಯಾವ ಥರ ಪೊಲಿಟಿಕಲ್ ಸ್ಟ್ರಕ್ಚರ್ ಇತ್ತಂತ ಗೊತ್ತಾಯಿತು, ಯಾವ ಥರ ವಾಟ್ ಈಸ್ ದಟ್ ಎಕಾನಮಿ ಇತ್ತಂತ ಕೂಡ ಗೊತ್ತಾಯಿತು, ಆ್ಯಂಡ್ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಕೂಡ ಗೊತ್ತಾಯಿತು. ಇವಾಗ ಇನ್ನೊಂದು ಗೊತ್ತಾಗಬೇಕು ನಿಮಗೆ, ದಟ್ ಈಸ್ ಟೌನ್ ಪ್ಲಾನಿಂಗ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ರಿಮಾರ್ಕೆಬಲ್ ಟೌನ್ ಪ್ಲಾನಿಂಗ್ ಇತ್ತು. ಒನ್ ಆಫ್ ದ ಬೆಸ್ಟ್ ಟೌನ್ ಪ್ಲಾನಿಂಗ್ಸ್ ಅಂತಲೇ ಕರಿಬೋದು. ಟೌನ್ ಪ್ಲಾನಿಂಗ್ ಅಂದ್ರೇನು, ಒಂದು ಊರನ್ನ ಯಾವ ಸ್ಟ್ರಕ್ಚರಲ್ಲಿ ಕಟ್ಟಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಸಿಟೆಡಲ್ ಬಗ್ಗೆ ಹೇಳಾಯ್ತಲ್ವಾ, ಸಿಟೆಡಲ್ನ ನಾನು ಇವಾಗ ಸ್ವಲ್ಪ ದೊಡ್ಡದು ಮಾಡಿ ಬಿಡಿಸ್ತೇನೆ ಆಯಿತಾ, ಜಸ್ಟ್ ಫಾರ್ ಮೈ ರೆಫರೆನ್ಸ್. ಈ ಥರ ಇರಲಿಲ್ಲ, ಒಂದು ರಫ್ ಗೆಸ್. ಸಿಟೆಡಲ್ ಅಂದ್ರೇನು, ಫೋರ್ಟಿಫೈಡ್ ಏರಿಯಾ, ಗೋಡೆ ಕಟ್ಟಿರುವಂಥ ಒಂದು ಏರಿಯಾನ ನಾವು ಸಿಟೆಡಲ್ ಅಂತ ಕಟ್ತೇವೆ. ಫೋರ್ಟಿಫೈಡ್. ಸ್ಪೆಲ್ಲಿಂಗ್ ಟೆನ್ಷನ್ ತೊಗೋಬೇಡಿ, ನೀವೇ ಬರ್ಕೊಳ್ಳಿ. ಫೋರ್ಟ್ ಅಂದ್ರೇನು, ಕೋಟೆ ಕಟ್ಟಿರುವಂಥ ಏರಿಯಾ. ಸೊ ಇಲ್ಲಿ ಏನಾಗ್ತಿದೆ, ಇಲ್ಲಿ ಕೋಟೆ ಕಟ್ಟಿದ್ದಾರೆ, ಸುತ್ತೂರ ಕೋಟೆ ಕಟ್ಟಿದ್ದಾರೆ. ಇದನ್ನು ನಾವು ಸಿಟೆಡಲ್ ಅಂತ ಕರಿತೇವೆ. ಸಿಟೆಡಲ್ ಒಳಗೆ ಏನೇನು ಇತ್ತಪ್ಪ ಅಂದರೆ, ದಿಸ್ ಇಸ್ ಕಾಲ್ಡ್ ಸಿಟೆಡಲ್. ಫೋರ್ಟಿಫೈಡ್ ಏರಿಯಾ ಇಸ್ ಕಾಲ್ಡ್ ಸಿಟೆಡಲ್. ಸಿಟೆಡಲ್ ಒಳಗೆ ಏನೇನಿತ್ತಂದರೆ, ಪ್ರಪ್ರಥಮ ಬಾರಿಗೆ ದೇರ್ ವಾಸ್ ಗ್ರೇನರಿ. ಒಂದು ಗ್ರೇನರಿ ಇತ್ತಂತೆ. ಯಾಕೆ ಗ್ರೇನರಿ ಬೇಕು, ನಾನು ನಿಮ್ಗೆ ಹೇಳಿದೆ ಅಲ್ವಾ, ಗ್ರೇನರಿ ನೀವು ಬೆಳೆದಿರುವಂಥ ದವಸ ಧಾನ್ಯಗಳು ಎಕ್ಸ್ಟ್ರಾ ಆದರೆ ಅದನ್ನ ಸೇವ್ ಮಾಡೋಕ್ಕೊಂದು ಜಾಗ ಬೇಕಲ್ವಾ, ಅದನ್ನು ಗ್ರೀನರೀಸ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಯಾರಾದರೂ ನಿಮ್ಮ ಮೇಲೆ ದಂಡೆತ್ತಿ ಬಂದಾಗ, ಎಂಥ ಒಂದು ಚಿಕ್ಕ ಸಾಮ್ರಾಜ್ಯದಲ್ಲಿ ಯಾರೋ ದಂಡೆತ್ತಿ ಬಂದಾಗ ನಿಮ್ಮ ಆಹಾರ ಧಾನ್ಯಗಳನ್ನ ಅವ್ನು ಕತ್ಕೊಂಡೋದ್ರೆ ನೀವು ಉಪವಾಸದಿಂದ ಸಾಯ್ತೀರಾ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಸೇವ್ ದ ಫುಡ್. ಅದಕ್ಕೋಸ್ಕರ ನೀವು ಸೃಷ್ಟಿ ಮಾಡಿರುವಂಥ, ಉತ್ಪನ್ನ ಮಾಡಿರುವಂಥ ಆಹಾರ ಇದೆ ಅಲ್ವಾ, ಅದನ್ನು ಅವರು ಸಿಟೆಡಲ್ ಒಳಗೆ ಇಡ್ತಾ ಇದ್ರು. ಜಸ್ಟ್ ಇಮ್ಯಾಜಿನ್ ಹೌ ಗ್ರೇಟ್ ದೇ ವೇರ್. ಜೊತೆಗೆ ಇನ್ನೊಂದಿದೆ, ಗ್ರೇಟ್ ಬಾತ್.
ಇದು ಕೂಡ ಇತ್ತು. ಗ್ರೇಟ್ ಬಾತ್ ಅಂದ್ರೇನು, ಕೆಲವೊಂದು ಫೆಸ್ಟಿವಲ್ಸ್ ಟೈಮಲ್ಲಿ ಅಲ್ಲಿರುವಂಥ ಜನ ಎಲ್ಲರೂ ಬಂದು ಇಲ್ಲಿ ಕಾಮನ್ ಆಗಿ ಸ್ನಾನ ಮಾಡಿ ಹೋಗ್ತಿದ್ರು. ದೇ ವರ್ ಕಮಿಂಗ್, ದೇ ವರ್ ಟೇಕಿಂಗ್ ಬಾತ್ ಆ್ಯಂಡ್ ದೇ ವರ್ ಗೋಯಿಂಗ್. ಆಯಿತಾ. ಇನ್ನೊಂದು ಕಡೆ ಪೂಜೆ ಪುನಸ್ಕಾರಗಳು ಕೂಡ ಇತ್ತು. ಅದಕ್ಕೋಸ್ಕರ ಏನಾಗುತ್ತೆ, ಪ್ರೀಸ್ಟ್ ಕೂಡ ಇಲ್ಲೇ ಇರ್ತಿದ್ರು. ಪ್ರೀಸ್ಟ್, ಯಾಕಂದ್ರೆ ನಮ್ಮ ಹತ್ರ ಪ್ರೀಸ್ಟ್ ಸ್ಟ್ಯಾಚ್ಯೂ ಇದೆ ಅಲ್ವಾ, ಆ ಬೇಸಿಸ್ ಮೇಲೆ ಏನು ಹೇಳ್ತಾ ಇದ್ದಾವೆ, ಇಲ್ಲಿ ಪ್ರೀಸ್ಟ್ ಕೂಡ ಇದ್ದ ಅಂತ ಹೇಳ್ತಿದ್ದಾರೆ. ಸೊ ಏನೇನು ಇಂಪಾರ್ಟೆಂಟ್ ಸಿಟೆಡಲ್ ಒಳಗೆ ಯಾವ್ಯಾವುದು ಅತಿ ಮುಖ್ಯ ಅದಿಲ್ಲಿರುತ್ತೆ. ಫಸ್ಟ್ ಆಫ್ ಆಲ್ ಪ್ರೀಸ್ಟ್ ಇರ್ತಾರಂತೆ, ಜೊತೆಗೆ ಗ್ರೇನರೀಸ್ ಇದೆ, ಜೊತೆಗೆ ಕಾಮನ್ ಬಾತ್ ಇದೆ, ಗ್ರೇಟ್ ಬಾತ್ ಅಂತ ಕೂಡ ಕರೀತಾರೆ. ಆಯಿತಾ. ಇದು ಒಂದು ಕಡೆ ಸಿಟೆಡಲ್ ಪಕ್ಕದಲ್ಲಿ ಈ ಜಾಗದಲ್ಲಿ ದೇರ್ ವಾಸ್ ಲೋವರ್ ಟೌನ್ ಅಂದ್ರೆ ಏನು, ಒಂದು ಚಿಕ್ಕ ಟೌನ್ ಇತ್ತಂತೆ ಇಲ್ಲಿ. ಸೊ ಆ ಟೌನ್ ಹೇಗಿತ್ತಂತ ಹೇಳ್ತಾನೆ, ಇಟ್ ಈಸ್ ರಿಮಾರ್ಕೆಬಲ್ ಟೌನ್ಸ್. ಅದೇನಪ್ಪ ಅಂದರೆ ಲೋವರ್ ಟೌನಲ್ಲಿ ರೋಡ್ಸ್ ಇತ್ತಂತಲ್ವಾ, ರೋಡ್ಸ್ ಅದು ಒಂದಕ್ಕೊಂದು 90 ಡಿಗ್ರಿಯಲ್ಲಿ ಕಟ್ ಆಗ್ತಿತ್ತಂತೆ. ನೋಡಿ, ದ ರೋಡ್ಸ್ ದೇ ವರ್ ಹ್ಯಾವಿಂಗ್ ಯೂಸ್ ಟು ಕಟ್ ಅಟ್ 90 ಡಿಗ್ರೀಸ್ ಈಚ್. ಪರ್ಫೆಕ್ಟಾಗಿ ಒಂದು ಸರ್ಕಲ್ ಥರ ಕಟ್ ಆಗುತ್ತೆ 90 ಡಿಗ್ರೀಸಲ್ಲಿ. ರೋಡ್ ಪಕ್ಕದಲ್ಲಿ ಇಲ್ಲಿ, ಓಕೆ, ನನ್ನ ಡಯಾಗ್ರಾಮ್ಸ್ ತುಂಬ ಕೆಡ್ದಾಗಿದೆ. ರೋಡ್ ಪಕ್ಕದಲ್ಲಿ ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಇತ್ತಂತೆ. ದೇರ್ ವಾಸ್ ಸ್ಯಾನಿಟೇಷನ್ ಆ್ಯಂಡ್ ಡ್ರೈನೇಜ್ ಸಿಸ್ಟಮ್. ಡ್ರೈನೇಜ್, ನಮ್ಮ ಬೆಂಗಳೂರಲ್ಲಿ ಡ್ರೈನೇಜ್ ನೋಡಿದ್ದೀರಾ, ಬೆಂಕಿ ಥರ ಇರುತ್ತೆ. ಮಳೆ ಬಂದರೆ ಅಂತೂ ನೆಕ್ಸ್ಟ್ ಲೆವೆಲ್ಲು, ಸ್ವಿಮ್ಮಿಂಗ್ ಪೂಲ್ ಆಗುತ್ತೆ ಇಡೀ ಬೆಂಗಳೂರು. ಬಟ್ ಆ ಥರ ಇರಲಿಲ್ಲ. ಹರಪ್ಪನ್ ಸಿಲೇಷನ್ ಟೈಮಲ್ಲಿ ಡ್ರೈನೇಜ್ ಇತ್ತಲ್ವಾ, ಡ್ರೈನೇಜಲ್ಲಿ ನೀರು ಕರೆಕ್ಟಾಗಿ ಹರಿತಿತ್ತಂತೆ. ಜೊತೆಗೆ ಪರ್ಫೆಕ್ಟ್ ಸ್ಯಾನಿಟೇಷನ್ ಆ್ಯಂಡ್ ಕ್ಲೀನಿಂಗ್ ಮೇಂಟೈನ್ ಮಾಡ್ತಿದ್ರಂತೆ. ಅವಾಗ ಕ್ಲೀನ್ ಕೂಡ ಮಾಡ್ತಿದ್ರಂತೆ, ಸ್ಯಾನಿಟೈಸೇಷನ್ ಕೂಡ ಇತ್ತಂತೆ. ಸ್ಯಾನಿಟೈಸೇಷನ್ ಇದ್ದರೆ ಏನಾಗುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ಅರ್ಥ ಆಗ್ತಿದೆಯಾ. ಆ್ಯಂಡ್ ಮನೆಗಳನ್ನ ಇಲ್ಲಿ ಕಟ್ತಿದ್ರಲ್ವ, ದೇ ಯೂಸ್ ಟು ಹ್ಯಾವ್ ಹೌಸಸ್. ಓಕೆ, ಆ ಹೌಸಸ್ಸಲ್ಲಿ ಯೂಸ್ ಮಾಡುವಂಥ ವಾಟರ್ ಏನಿದೆ, ವೇಸ್ಟ್ ವಾಟರ್, ಅದು ಡೈರೆಕ್ಟಾಗಿ ಡ್ರೈನೇಜ್ಗೆ ಕನೆಕ್ಟ್ ಆಗುವಂಥ ಒಂದು ಕನ್ಸ್ಟ್ರಕ್ಷನ್ ಮಾಡಿಟ್ಟಿದ್ರಂತೆ. ಸೊ ನೀರು ಬಳಸಿದ ಮೇಲೆ ಅದು ಡೈರೆಕ್ಟಾಗಿ ಡ್ರೈನೇಜ್ಗೆ ಕನೆಕ್ಟ್ ಆಗುತ್ತೆ ಆ್ಯಂಡ್ ಡ್ರೈನೇಜಿಂದ ಅದು ಪರ್ಫೆಕ್ಟಾಗಿ ಹೊರಗೆ ಎಕ್ಸಿಟ್ ಆಗ್ತಿತ್ತಂತೆ. ಪರ್ಫೆಕ್ಟ್ಲಿ ರಿಮಾರ್ಕೆಬಲ್ ಕನ್ಸ್ಟ್ರಕ್ಷನ್ ಆಫ್ ಟೌನ್ ಪ್ಲಾನಿಂಗ್. ಊರನ್ನ ಹೇಗೆ ಕಟ್ಟಬೇಕಂತ ಇವರಿಂದ ಕಲಿಬೇಕು. ಅರ್ಥ ಆಗ್ತಿದೆ. ಡ್ರೈನೇಜ್ ಸಿಸ್ಟಮ್ ಇದೆ, ರೋಡ್ಸ್ ಇದೆ, 90 ಡಿಗ್ರಿಯಲ್ಲಿ ಕಟ್ ಆಗ್ತಿದೆ, ಮನೆಗಳು ಕೂಡ ಇದೆ. ಆ್ಯಂಡ್ ಪ್ರತಿ ಮನೇಲಿರುವಂಥ ವೇಸ್ಟ್ ವಾಟರ್ ಇಲ್ಲಿ ಪಾಸ್ ಆಗ್ತಿದೆ. ಆ್ಯಂಡ್ ದೇ ವರ್ ಆಲ್ಸೋ ಹ್ಯಾವಿಂಗ್ ಪ್ರೈವಸಿ ಇತ್ತಂತೆ. ಅದ್ರ ಬಗ್ಗೆ ನಂಗೆ ಈಗ ಮಾತಾಡೋಕ್ಕೆ ಇಷ್ಟ ಇಲ್ಲ, ಇಷ್ಟು ಸಾಕು. ಆ್ಯಂಡ್ ಮನೆಗಳು ಸೇಮ್ ಸೈಜಸಲ್ಲೇ ಇತ್ತು, ಆಲ್ಮೋಸ್ಟ್ ರಿಮಾರ್ಕೆಬಲ್ ಸೈಜಸ್. ಜೊತೆಗೆ ನೀರು ಅತಿ ಮುಖ್ಯ ಅಲ್ವಾ. ಸೊ ಕೆಲವೊಂದು ಪ್ಲೇಸಸಲ್ಲಿ ಕರೆಕ್ಟಾಗಿ ಬಾವಿಗಳನ್ನ ಕೂಡ ತೋಡಿಟ್ಟಿದ್ರಂತೆ, ಜನಕ್ಕೆ ನೀರಿನ ಕೊರತೆ ಆಗಬಾರ್ದಂತ. ದೇರ್ ವೇರ್ ವೆಲ್ಸ್ ಕನ್ಸ್ಟ್ರಕ್ಟೆಡ್, ಬಾವಿಗಳನ್ನ ಕೂಡ ತೋಡಿ ಇಟ್ಟಿದ್ರಂತೆ. ಸೊ ಅಲ್ಲಿ ಹೋಗಿ ನೀವು ನೀರನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ಬೋದು. ಸೊ ಇದರಿಂದ ನಿಮ್ಗೆ ಏನು ಆಗುತ್ತೆ, ನೀರು ಮುಖ್ಯವಾಗಿ ಇಂಪಾರ್ಟೆಂಟ್ ಇರೋದ್ರಿಂದ ಅವರು ಬಾವಿಗಳನ್ನ ತೋಡಿದ್ದಾರೆ. ಡ್ರೈನೇಜ್ ಸಿಸ್ಟಮ್ ಇದೆ, ಕ್ಲೀನ್ಲಿನೆಸ್ಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಬಾತ್ರೂಮಲ್ಲಿ ಬರುವಂಥ ನೀರು ಆ ಡ್ರೈನೇಜಿಗೆ ಕನೆಕ್ಟ್ ಆಗುತ್ತೆ. ಪರ್ಫೆಕ್ಟಾಗಿ ಡಿಸೈನ್ ಮಾಡಿದ್ದಾರೆ. ಅಂದರೆ ದೇರ್ ಶುಡ್ ಬಿ ಸಮ್ಮನ್ ಹೂ ಹ್ಯಾಸ್ ಪ್ಲ್ಯಾನ್ಡ್ ಇಟ್. ಪ್ಲ್ಯಾನ್ ಮಾಡದೆ ಈ ಥರ ಒಟ್ರಾಸಿ ಕಟ್ಟೋಕ್ಕಾಗಲ್ಲ. ಅರ್ಥ ಆಗ್ತದೆ. ದೇರ್ ಇಸ್ ಅ ಪ್ಲ್ಯಾನ್. ಅದಕ್ಕೋಸ್ಕರನೇ ಒಂದು ಟೌನ್ ಪ್ಲಾನಿಂಗ್ ಕಮಿಟಿ ಇತ್ತಂತ ಹೇಳ್ತಾರೆ. ಇದನ್ನು ಎಕ್ಸಾಂಪಲ್ ಆಗಿ ತಗೊಂಡೆ ಮೋಸ್ಟ್ಲಿ ಮುನ್ಸಿಪಾಲಿಟೀಸ್ ಡೆವಲಪ್ ಆಗಿದ್ದು ಟು ಟೇಕ್ ಕೇರ್ ಆಫ್ ದ ಸಿಟಿ ಪ್ಲಾನಿಂಗ್. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಥಿಂಗ್. ಆ್ಯಂಡ್ ಇನ್ನೂ ನೆನ್ಪಿಟ್ಕೊಳ್ಳಿ, ಮಳೆ ನೀರನ್ನ ಕೂಡ ಅವರು ಹಾರ್ವೆಸ್ಟ್ ಮಾಡ್ತಾಯಿದ್ರು. ದೇ ವರ್ ಹ್ಯಾವಿಂಗ್ ಡ್ಯಾಮ್ಸ್ ಕೂಡ ಇತ್ತು. ಆ ಥರ ಅಷ್ಟು ದೊಡ್ಡ ಡ್ಯಾಮ್ಸ್ ಅಲ್ಲ, ಅದು ಚಿಕ್ಕ ಚಿಕ್ಕ ಡ್ಯಾಮ್ಸ್ ಇತ್ತು. ಬಟ್ ಅದರಿಂದ ಏನಾಗುತ್ತೆ, ದೇ ವರ್ ಏಬಲ್ ಟು ಹಾರ್ವೆಸ್ಟ್ ಸಮ್ ವಾಟರ್. ಮಳೆ ನೀರನ್ನ ಕೂಡ ಶೇಖರಣೆ ಮಾಡ್ತಾಯಿದ್ರು. ರೇನ್ ವಾಟರ್ ಹಾರ್ವೆಸ್ಟಿಂಗ್ ವಾಸ್ ಆಲ್ಸೋ ಒನ್ ಆಫ್ ದ ಫೀಚರ್ಸ್ ಆಫ್ ದಿಸ್ ಕ್ರೇಜಿ ಎಂಪೈರ್. ಸೊ ಏನೇನಿದೆ ಟೌನ್ ಪ್ಲಾನಿಂಗಲ್ಲಿ, ಪರ್ಫೆಕ್ಟ್ ಹೌಸಸ್ ಇದೆ, ಡ್ರೈನೇಜ್ ಸಿಸ್ಟಮ್ ಇದೆ, ರೋಡ್ಸ್ ಆರ್ ಕಟ್ಟಿಂಗ್ ಈಚ್ ಅದರ್ ವಿತ್ 90 ಡಿಗ್ರೀಸ್ ಇದೆ, ಬಾವಿಗಳಿದೆ, ರೇನ್ ವಾಟರ್ ಹಾರ್ವೆಸ್ಟಿಂಗ್ಗೋಸ್ಕರ ಅವರು ಚಿಕ್ಕ ಚಿಕ್ಕ ಡ್ಯಾಮ್ಗಳನ್ನ ಕೂಡ ಕಟ್ಕೊಂಡಿದ್ದಾರೆ. ಓಕೆ, ದಿಸ್ ಈಸ್ ಒನ್ ಮೋರ್ ಥಿಂಗ್. ಸೊ ನಾವು ಏನೇನು ನೋಡಿದ್ದೀವಿ ಈಗ, ಟೌನ್ ಪ್ಲಾನಿಂಗ್ ನೋಡಿದ್ದೇವೆ, ಕ್ರಾಫ್ಟ್ನ ನೋಡಿದ್ದೇವೆ, ಎಕನಾಮಿನ ನೋಡಿದ್ದೇವೆ, ಪೊಲಿಟಿಕಲ್ ಫೀಚರ್ಸ್ನ ಕೂಡ ನೋಡಿದ್ದೇವೆ. ಇದಾದಮೇಲೆ ರಿಲಿಜನ್ ಬಗ್ಗೆ ಸಿಂಪಲಾಗಿ ಹೇಳ್ತಾ ಇದ್ದಾನೆ, ಯಾವ ಥರ ರಿಲಿಜನ್ ಇತ್ತು ಅಂತ. ರಿಲಿಜನ್ಗೇನು ಹೆಸರು ಇಲ್ಲ, ಆಯಿತಾ. ಸೊ ವೆನ್ ಯು ಟಾಕ್ ಅಬೌಟ್ ರಿಲಿಜನ್, ಅವ್ರದ್ದು ಮೇಜರ್ ಗಾಡ್ ಏನಿದ್ದಾರೆ, ದೇವರೇನಿದ್ದಾರೆ, ಶಿ ವಾಸ್ ಫೀಮೇಲ್ ಡೈಟಿ. ಅವರು ವರ್ಷಿಪ್ ಮಾಡಿದ್ದು ಒಂದು ಹೆಂಗಸ್ನ. ಅವ್ರನ್ನ ನಾವು ಮದರ್ ಗಾಡೆಸ್ ಅಂತ ಕರಿತೇವೆ, ಮದರ್ ಗಾಡೆಸ್. ನೆನ್ಪಿಟ್ಕೊಳ್ಳಿ, ಹರಪ್ಪನ್ ಸಿವಿಲೈಸೇಷನಲ್ಲಿ ದೇವಿ ಪ್ರಾರ್ಥನೆ ಇತ್ತು. ಆ ದೇವಿ ಹೆಸರು ಫಿಮೇಲ್ ಮದರ್ ಗಾಡೆಸ್ ಅಂತ ಕರಿತೇವೆ. ಅವಳದು ಫೋಟೋಸ್ ಎಲ್ಲ ಕಡೆ ಸಿಗ್ತಿತ್ತಂತೆ. ಆ್ಯಂಡ್ ಇಟ್ ಈಸ್ ಬಿಲೀವ್ಡ್ ದ್ಯಾಟ್ ಶಿ ಈಸ್ ದ ಮದರ್ ಆಫ್ ಫರ್ಟಿಲಿಟಿ ಅಂದರೆ ಏನು, ಮಕ್ಕಳನ್ನ ಏನಂತಾರಪ್ಪ, ವಾಟ್ ಯು ಕ್ಯಾನ್ ಸೇ ಕನ್ನಡದಲ್ಲಿ, ಪುತ್ರ ಕಾಮೇಷ್ಟಿ ಯಾಗ ಮಾಡ್ತಾರೆ ಗೊತ್ತಾ, ಮಗ ಹುಟ್ಲಿ ಅಂತ. ಫರ್ಟಿಲಿಟಿ ಅಂದರೆ ಗಿವಿಂಗ್ ಬರ್ತ್, ಜನ್ಮ ಕೊಡೋಕ್ಕೆ ತಾಯಿಗೆ ಬೇಕಾದಂಥ ಆಶೀರ್ವಾದ ಏನಿದೆ ಅದು ತಾಯಿ ಕೊಡ್ತಿದ್ರಂತೆ. ಫರ್ಟಿಲಿಟಿ, ಮದರ್ ಆಫ್ ಫರ್ಟಿಲಿಟಿ ಪ್ಲಸ್ ಪ್ರಾಸ್ಪೆರಿಟಿ ಅಂದರೆ ಸುಖ, ನೆಮ್ಮದಿ, ಅಂತಸ್ತು, ಆಸ್ತಿ, ಐಶ್ವರ್ಯ ಏನಿದೆ ಅಲ್ಲ ಇದು. ಸೊ ಮನೆಯಲ್ಲಿ ಒಂದು ಮಗು ಮತ್ತು ಆಸ್ತಿ ನೆಮ್ಮದಿ ಇದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ. ಮನೆಗೊಂದು ಮಗು ಇರಬೇಕು, ತಿನ್ನಕ್ಕೆ ಊಟ ಇರಬೇಕು, ಚಿನ್ನ ಇರಬೇಕು, ಬಂಗಾರ ಇರಬೇಕಂತ ನಾವೇನು ಹೇಳ್ತೇವಲ್ವಾ. ಸೊ ಅದನ್ನು ಕರುಣಿಸುತ್ತಿದ್ದಂಥ ತಾಯಿಯರು ಮದರ್ ಗಾಡೆಸ್. ಜೊತೆಗೆ ನಾನು ಅವಾಗಲೇ ನಿಮ್ಗೊಂದು ಸೀಲ್ ಬಗ್ಗೆ ಹೇಳಿದೆ, ಪ್ರೋಟೋಶಿವ. ಸೊ ಇಲ್ಲಿ ಪ್ರೋಟೋಶಿವ ಸ್ಟ್ಯಾಚ್ಯೂಸ್ ಕೂಡ ಇದೆ. ಪ್ರೋಟೋ ಅಂತ ಯಾಕೆ ಕರಿತೇವೆ, ಬಿಕಾಸ್ ವಿ ಆರ್ ಅನೇಬಲ್ ಟು ಡೆಡ್ಯೂಸ್ ವಾಟ್ ದ ರೋಟ್. ಇದಕ್ಕೆ ಇನ್ನೊಂದು ಹೆಸರು ಪಶುಪತಿ. ಸೊ ಇವಾಗ ಪಶುಪತಿ ಅನ್ನೋ ಹೆಸರನ್ನ ಸ್ವಲ್ಪ ಬಿಡಿಸಿ ಹೇಳ್ತಾನೆ. ಪಶುಪತಿ ನೆನ್ಪಿಟ್ಕೊಳ್ಳಿ, ಪಶು ಅಂದ್ರೇನು, ಆ್ಯನಿಮಲ್ಸ್.
ಪಶು ಅಂದರೆ ಏನು? ಪ್ರಾಣಿಗಳು. ಪತಿ ಅಂದರೆ ಯಾರು? ಅದರ ಒಡೆಯ. ಸೊ ದ ಪರ್ಸನ್ ಹೂ ಇಸ್ ದ ಕಿಂಗ್ ಆರ್ ದ ರೂಲರ್ ಆರ್ ದ ಕಂಟ್ರೋಲರ್ ಆಫ್ ಆ್ಯನಿಮಲ್ಸ್. ಪಶುಪತಿ ಅಂದ್ರೇನು? ಪ್ರಾಣಿಗಳನ್ನ ಕಾಪಾಡುವಂಥ ಒಬ್ಬ ರಾಜ ಆಗಿರ್ಬೋದು, ಅಥವಾ ಪ್ರಾಣಿಗಳನ್ನ ಹುಟ್ಟಿಸುವಂಥ ದೇವರಾಗಿರ್ಬೋದು. ಎನಿಥಿಂಗ್ ಇಟ್ ಕ್ಯಾನ್ ಬಿ ಇನ್ ದಟ್ ಮ್ಯಾಟರ್. ಇಲ್ಲಿ ಪಶುಪತಿ ಅಂತ ಹೆಸರು ಯಾಕೆ ಕೊಟ್ಟಿದ್ದಾರೆ ಅಂದರೆ, ಪ್ರೋಟೋಶಿವ ಸ್ಟ್ಯಾಚ್ಯೂನ ನಾನು ಬಿಡಿಸ್ತೇನೆ, ಕೆರೆದಾಗ ಬಿಡಿಸ್ತೇನೆ, ಬೇಜಾರಾಗಬೇಡಿ. ಓಕೆ, ಪ್ರೋಟೋಶಿವ ಸ್ಟ್ಯಾಚ್ಯೂ ಇಂಟರ್ನೆಟಲ್ಲಿ ಒಂದ್ಸಲ ನೋಡಿ, ಹೀಗೆ ಕಾಣುತ್ತೆ ಆಯಿತಾ. ಒಬ್ಬ ವ್ಯಕ್ತಿ ಇರ್ತಾನೆ, ನನ್ನ ಡಯಾಗ್ರಾಮ್ಸು ನಾನು ಸೆಕ್ಸಿಯಾಗಿ ಬಿಡಿಸ್ತೇನೆ. ಓಕೆ, ಒಬ್ಬ ವ್ಯಕ್ತಿ ಇದ್ದಾನೆ, ಈ ಥರ ಪ್ರೋಟೋಶಿವ ಡಯಾಗ್ರಾಮ್ ನಂಗೆ ನೆನಪಿದೆ. ಇಲ್ಲಿ 2 ಕೈ ಒಂದು ಯೋಗಿಕ್ ಪೋಸಲ್ಲಿ ಕೂತ್ಕೊಂಡಿದ್ದಾರೆ, ಯೋಗ ಮಾಡುವಂಥ ಒಂದು ಪೋಸಲ್ಲಿ ಕೂತ್ಕೊಂಡಿರ್ತಾರೆ ಆಯಿತಾ. ಸೊ ಈ ಥರ ಒಂದು ಸ್ಟ್ಯಾಂಪ್ ಇದೆ, ಈ ಥರ ಒಂದು ಸೀಲ್ ಇದೆ, ಇದನ್ನು ನಾವು ಪಶುಪತಿ ಅಂತ ಕರಿತೇವೆ. ಓಕೆ, ಹೀ ಈಸ್ ಪತಿ, ಅ ಪರ್ಸನ್, ಒಬ್ಬ ಪುರುಷ ಕೂತ್ಕೊಂಡಿದ್ದಾನೆ ಯೋಗ ಪೋಸಲ್ಲಿ. ಜೊತೆಗೆ ಅವನ ಸುತ್ತೂರ ಕೆಲವೊಂದು ಪ್ರಾಣಿಗಳ ಚಿತ್ರಗಳಿವೆ ಈ ಥರ. ದೇರ್ ಆರ್ ಸಮ್ ಸ್ಕಲ್ಪ್ಚರ್ಸ್ ಆಫ್ ಸಮ್ ಆ್ಯನಿಮಲ್ಸ್. ಯಾವ್ಯಾವ ಆ್ಯನಿಮಲ್ಸ್ ಇದೆ ಅಂತ ಕೇಳೋದಾದರೆ ನೆನ್ಪಿಟ್ಕೊಳ್ಳಿ, 2 ಹಾರ್ನ್ಸ್ ಅಂದರೆ ಏನಂತಾರಪ್ಪ, ದನಕ್ಕೆ ಕೊಂಬಿರತ್ತಲ್ವ, 2 ಕೊಂಬಿದೆ ಅಂತ ನೆನ್ಪಿಟ್ಕೊಳ್ಳಿ. ಪಶುಪತಿ ಅವರಿಗೆ 2 ಕೊಂಬಿದೆ. ಓಕೆ, ಇಲ್ಲಿ ಕಾಣ್ತಿದೆ ಅಲ್ವಾ, ಹಿ ಈಸ್ ಹ್ಯಾವಿಂಗ್ 2 ಹಾರ್ನ್ಸ್. ಜೊತೆಗೆ ಅವರಿಗೆ ಒಂದಲ್ಲ ಮೂರು ಮುಖ ಇರುತ್ತೆ, 3 ಫೇಸಸ್. ಪಶುಪತಿ ಅವ್ರದ್ದು ಫೀಚರ್ಸ್ ಏನು? ಅವರಿಗೆ 3 ಮುಖ ಇದೆ, ಬ್ರಹ್ಮನಿಗೆ 4 ಮುಖ, ಈ ಪಶುಪತಿಗೆ 3 ಮುಖ ಇದೆ. ಜೊತೆಗೆ ಅವಳಿಗೆ 2 ಕೊಂಬಿದೆ, ದೇ ಹ್ಯಾವ್ 2 ಹಾರ್ನ್ಸ್. ಜೊತೆಗೆ ಅವರು ಯೋಗ ಪೋಸಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಕ್ಲಿಯರ್ ಆಗಿ ನಿಮಗೆ ಇದು ಯೋಗಿಕ್ ಪೋಸ್ ಅಂತಲೇ ಅನಿಸುತ್ತೆ, ಈ ಸಿಟ್ಟಿಂಗ್ ಇನ್ ಅ ಯೋಗಿಕ್ ಪೋಸ್. ಜೊತೆಗೆ ಅವ್ರ ಸುತ್ತೂರ ಕೆಲವೊಂದು ಆ್ಯನಿಮಲ್ಸ್ ಇದೆ. ಯಾವ್ಯಾವುದಿದೆ? ಒಂದು ಆನೆ ಇದೆ ಅಂತೆ, ಎಲಿಫೆಂಟ್ ಇದೆ, ಜೊತೆಗೆ ರೈನೋ ಇದೆ. ರೈನೋ ಗೊತ್ತಿದೆಯಾ? ಗೇಂಡಾಮೃಗ ಐ ಆಮ್ ನಾಟ್ ಶೋರ್. ರೈನೋಸರಸ್ ಅದೇ ಒಂದು ಇದಿರುತ್ತೆ, ಮೂಗಿನ ಹತ್ರ ಒಂದು ಕೊಂಬಿರುತ್ತೆ, ನೋಡಿರ್ತೀರ ರೈನೋಸರಸ್. ಜೊತೆಗೆ ಟೈಗರ್ ಇದೆ. ಟೈಗರ್ ಅಂದರೆ ಹುಲಿ, ಸಿಂಹ ಅಲ್ಲ, ಹುಲಿ ಇದೆ. ಜೊತೆಗೆ 2 ಜಿಂಕೆ ಇದೆ, ಡಿಯರ್ ಅಂತ ಕರಿತೇವೆ. ಓಕೆ, 2 ಜಿಂಕೆ ಕೂಡ ಇದೆ. ಜೊತೆಗೆ ಇನ್ನೊಂದು ಅನಿಮಲ್ ಇದೆ, ಬರ್ಡ್ ಅಂತ ಕರೀತಾರೆ. ಇದನ್ನ ಕನ್ನಡದಲ್ಲಿ ಏನಂತಾರೆ ನಂಗೆ ಗೊತ್ತಿಲ್ಲ, ಒಂದ್ಸಲ ಸರ್ಚ್ ಮಾಡಿ ಆಯಿತಾ. ಸೊ ವಾಟ್ ಆ್ಯಂಡ್ ಬರ್ಡ್ ಅಂದರೆ ಬಫೆಲೋ, ಬಫೆಲೋ ಎಮ್ಮೆ ಆಯಿತಾ. ಬರ್ಡ್ ಅಂದರೆ ಬಫೆಲೋ. ಸೊ ಏನೇನಿದೆ, ಈ ಪಶುಪತಿ ಸುತ್ತ ಕೆಲವೊಂದು ಪ್ರಾಣಿಗಳಿದೆ, ಹೇಳ್ದಲ್ಲ ಪಶುಪತಿ. ಪಶು ಅಂದರೆ ಪ್ರಾಣಿಗಳು, ಪತಿ ಅಂದರೆ ಒಡೆಯ. ಸೊ ಏನಾಗ್ತಿದೆ, ಇವ್ರ ಸುತ್ತ ಒಂದು ಆನೆ ಇದೆ, ರೈನೋ ಇದೆ, ಹುಲಿ ಇದೆ, 2 ಜಿಂಕೆ ಇದೆ, ಮತ್ತು ಬಫೆಲೋ ಇದೆ. ಸೊ ಬಫೆಲೋ ಅಂದರೆ ಏನಪ್ಪ, ಕೋಣ ಇದೆ ಆಯಿತಾ. ಸೊ ದಿಸ್ ಈಸ್ ಅ ಸ್ಟ್ಯಾಂಪ್. ಸಿನ್ಸ್ ಈಸ್ ಲುಕಿಂಗ್ ಲೈಕ್ ಅ ಒಡೆಯ, ಇವ್ರನ್ನ ಕೂಡ ದೇವ್ರ ಅಂತ ಕನ್ಸಿಡರ್ ಮಾಡಿವ್ರಿಗೆ ಪಶುಪತಿ ಅಂತ ಹೆಸರು ಕೊಟ್ಟಿದ್ದಾರೆ, ಅಥವಾ ಪ್ರೋಟೋಶಿವ ಅಂತ ಹೆಸರು ಕೊಟ್ಟಿದ್ದಾರೆ ಆಯಿತಾ. ಇದ್ರ ಜೊತೆಗೆ ಇನ್ನೊಂದು ಪ್ರಾಕ್ಟೀಸಸ್ ಇದೆ. ಅದೇನಂದರೆ ನಿಮ್ಗೆ ಗೊತ್ತಾ, ಹವನ ಮಾಡಬೇಕಾದ್ರೆ ಹೋಮ ಕುಂಡಲ ಇರುತ್ತೆ, ಬೆಂಕಿ ಹಾಕ್ತಾರೆ. ಅದನ್ನು ನಾವು ಫೈರ್ ಆಲ್ಟರ್ಸ್ ಅಂತ ಕರಿತೇವೆ. ಫೈರ್ ಆಲ್ಟರ್ಸ್ ಯಾಕಿರುತ್ತೆ? ನೀವು ನೋಡಿರ್ತೀರ, ಸ್ವಾಮಿಗಳು ಅಥವಾ ಪುರೋಹಿತರು ಅಲ್ಲಿ ತುಪ್ಪನ ಕೊಡ್ತಾರೆ, ನೋಡಿರ್ತೀರಾ, ಕಟ್ಟಿಗೆ ಹಾಕಿ ತುಪ್ಪ ಕೊಟ್ಟು ದೀಪ ಹಾಕಿ ದೇವ್ರನ್ನ ನೆನೆಸ್ಕೊಳ್ತಾರೆ. ಅಗ್ನಿ ಈಸ್ ದ ಕಮ್ಯುನಿಕೇಟರ್. ನೆನ್ಪಿಟ್ಕೊಳ್ಳಿ, ನಾವು ಯಾವುದೇ ರೀತಿ ಪೂಜೆ ಮಾಡೋದಾದ್ರು, ಪುನಸ್ಕಾರ ಮಾಡೋದಾದ್ರು, ಹೋಮ ಮಾಡೋದಾದ್ರು ನಾವು ಪ್ರಾರ್ಥಿಸೋದು ಅಗ್ನಿಗೆ. ಹಿ ಈಸ್ ದ ಫಸ್ಟ್ ಪರ್ಸನ್ ಟು ರಿಸೀವ್ ಅವರ್ ಪೂಜೆ. ಹಿಂದೂಯಿಸಮಲ್ಲಿ ಅಗ್ನಿಗೆ ಆ ಒಂದು ಇದಿರುತ್ತೆ, ರೆಸ್ಪೆಕ್ಟ್ ಇದೆ. ಸೊ ಅಗ್ನಿ ನಾವು ಕೊಡುವಂಥ ಪೂಜೆನ ಸ್ವೀಕರಿಸಿ ಅದು ಯಾವ ದೇವರಿಗೆ ಮುಟ್ಟಬೇಕೋ ಆ ದೇವರಿಗೆ ಮುಟ್ಟಿಸ್ತಾನಂತೆ. ಗಣೇಶನಿಗೆ ಪೂಜೆ ಮಾಡ್ತೀರಾ, ಗಣಹೋಮ ಮಾಡ್ತೀರಾ, ಅಗ್ನಿಗೆ ಆಹುತಿ ಕೊಡಬೇಕು. ಶಿವನಿಗೆ ಪೂಜೆ ಮಾಡ್ತೀರಾ, ರುದ್ರ ಹೋಮ ಮಾಡ್ತೀರಾ, ಅಗ್ನಿಗೆ ಆಹುತ ಕೊಡಬೇಕು. ಸೊ ಏನಾಗುತ್ತೆ, ಫೈರ್ ಇಸ್ ದ ಮೇನ್ ಗಾಡ್ ಆಫ್ ಹಿಂದೂಯಿಸಮ್. ಹಿ ಈಸ್ ದ ಫಸ್ಟ್ ಪರ್ಸನ್ ಟು ರಿಸೀವ್ ಎವ್ರಿಥಿಂಗ್. ಅವನಿಂದ ಟ್ರಾನ್ಸ್ಫರ್ ಆಗುತ್ತೆ. ಹಿ ಈಸ್ ದ ಡೆಲಿವರಿ ಬಾಯ್. ನಮ್ಮ ಪೂಜೆ ಪುರಸ್ಕಾರಗಳನ್ನ ಆ ಇಷ್ಟಾರ್ಥ ದೇವರಿಗೆ ಮುಡಿಸುವಂಥ ಅತಿ ಮಹತ್ವವಾದ ಕಾರ್ಯ ಏನಿದೆ ಅದನ್ನು ಅಗ್ನಿ ಮಾಡ್ತಾರೆ. ಅದನ್ನ ಅಗ್ನಿ ಕುಂಡಲ ಅಂತ ಕರೀತೇವೆ. ಇಂಗ್ಲೀಷಲ್ಲಿ ಅದನ್ನ ಫೈರ್ ಆಲ್ಟರ್ಸ್ ಅಂತ ಕರೀತಾರೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕೂಡ ಫೈರ್ ಆಲ್ಟರ್ಸ್ ಸಿಕ್ಕಿದೆ ಆಯಿತಾ. ಸಿನ್ಸ್ ದೀಸ್ 3 ಫ್ಯಾಕ್ಟ್ಸ್ ಆರ್ ದೇರ್, ಮದರ್ ಗಾಡೆಸ್, ಪ್ರೋಟೋಶಿವ ಆ್ಯಂಡ್ ಫೈರ್ ಆಲ್ಟರ್ಸ್, ದೀಸ್ ಆರ್ ದ ನೇಚರ್ ಆಫ್ ರಿಲಿಜನ್. ಯಾವ ಧರ್ಮನ ಪಾಟಿಸ್ತಿದ್ರು ಅಂತ ಇಲ್ಲ, ಬಟ್ ಪ್ರತಿಯೊಬ್ಬರು ಒಂದೇ ಧರ್ಮನ ಪಾಟಿಸ್ತಾರೆ. ಬಿಕಾಸ್ ಇಟ್ ಈಸ್ ಅ ಪ್ರಿಮಿಟಿವ್ ಸೊಸೈಟಿ. ಪ್ರಿಮಿಟಿವ್ ಅಂದರೆ ಇನಿಷಿಯಲಿ ಸ್ಟಾರ್ಟ್ ಆದಂಥ ಸೊಸೈಟಿ ಆದ್ದರಿಂದ. ಸೊ ಫಸ್ಟ್ ಮದರ್ ಗಾಡೆಸ್, ಮದರ್ ಆಫ್ ಫರ್ಟಿಲಿಟಿ, ಮಕ್ಕಳನ್ನು ಆಶೀರ್ವದಿಸುವಂಥ ತಾಯಿ, ಜೊತೆಗೆ ಪ್ರಾಸ್ಪೆರಿಟಿ, ಖುಷಿ, ಆಸ್ತಿ, ಸಂತೋಷ, ನೆಮ್ಮದಿ ಕೊಡ್ತಾಳೆ. ಪ್ರೋಟೋಶಿವ ಇದ್ದಾರೆ, ಯೋಗಿಕ್ ಪೋಸಲ್ಲಿ ಕೂತ್ಕೊಂಡಿದ್ದಾರೆ, ಯೋಗ ಪೋಸಲ್ಲಿ ಸುತ್ತ ಪ್ರಾಣಿಗಳಿದೆ, ಅದಕ್ಕೆ ಪಶುಪತಿ ಅಂತ ಕರಿತಿದ್ದೇವೆ. ಜೊತೆಗೆ ಫೈರ್ ಆಲ್ಟರ್ಸ್ ಇದೆ. ಫೈರ್ ಆಲ್ಟರ್ಸ್ ಅಂದರೆ ಏನು, ಪೂಜೆ ಪುರಸ್ಕಾರ ಮಾಡೋಕ್ಕೆ, ಅಗ್ನಿಗೆ ಆಹುತಿ ಕೊಡೋಕ್ಕೋಸ್ಕರ, ಸ್ಯಾಕ್ರಿಫೈಸ್ ಕೊಡೋಕ್ಕೋಸ್ಕರ ನಾವು ಇದನ್ನ ಬಳಸ್ಕೊಳ್ತಾ ಇರ್ತೇವೆ. ಓಕೆ, ದಿಸ್ ಈಸ್ ಸಮ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಇಷ್ಟು ಗೊತ್ತಿದ್ರೆ ನಿಮಗೆ ಸಾಕಾಗತ್ತೆ. ಜೊತೆಗೆ ಲಾಸ್ಟ್ ಒನ್, ಬರಿಯಲ್ ಪ್ರಾಕ್ಟೀಸಸ್. ಬರಿಯಲ್ ಪ್ರಾಕ್ಟೀಸಸ್ ಅಂದ್ರೇನು, ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನ ಮೃತದೇಹನ ಎಲ್ಲಿ ಇಡ್ತಾರೆ ಅಂತ. ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನ ಮೃತದೇಹನ ಹೇಗೆ ಹೂತಾಕ್ತಾರೆ ಅಂತ ನೆನ್ಪಿಟ್ಕೊಳ್ಳಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜನನ ಮನುಷ್ಯನ ದೇಹನ ಹೂತಾಕೋ ಜೊತೆಗೆ ಪಾಟ್ ಇಡ್ತಿದ್ರಂತೆ, ಪಾಟರಿ. ಓಕೆ, ದೇರ್ ಯೂಸ್ ಟು ಬಿ ಅ ಪಾಟರಿ ಒಳಗೆ ದವಸ ಧಾನ್ಯಗಳು ಇಡ್ತಿತ್ತಂತೆ. ಕೆಲವೊಂದು ಆರ್ನಮೆಂಟ್ಸ್ನ ಕೂಡ ಕೆಲವೊಂದ್ಸಲ ಇಡ್ತಿದ್ರಂತೆ. ಇದ್ರ ಜೊತೆಗೆ ಕೆಲವೊಂದು ಪ್ರಾಣಿಗಳ ಸ್ಕೆಲಿಟನ್ಸ್ ಕೂಡ ಸಿಕ್ತಿತ್ತಂತೆ. ಪ್ರಾಣಿಗಳ ಸ್ಕೆಲಿಟನ್ಸ್, ಮೇಕೆ ಆಗಿರ್ಬೋದು, ಕುರಿ ಆಗಿರ್ಬೋದು, ಮನುಷ್ಯನಂತೆ ಹಾಕಿಬಿಡ್ತಿದ್ರಂತೆ. ಹಾಕಿ ಹೂತಾಕ್ತಿದ್ರಂತೆ ರೆಕ್ಟ್ಯಾಂಗ್ಯುಲರ್ ಪಿಟ್ಸಲ್ಲಿ. ಸೊ ಇವಾಗ ಇದು ನೋಡಿ ನಿಮ್ಗೆ ಏನು ಅರ್ಥ ಆಗುತ್ತೆ,
ಮನುಷ್ಯನ ದೇಹ ಇದೆ, ಜೊತೆಗೆ ಮಡಿಕೆ ಇದೆ, ಮಡಿಕೆಯಲ್ಲಿ ಆಹಾರ ಕೂಡ ಇದೆ, ಕೆಲವೊಂದು ಸಲ ಆರ್ನಮೆಂಟ್ಸ್ ಜುವೆಲ್ಸ್ ಕೂಡ ಸಿಗ್ತಿತ್ತು, ಮೇಕೆ ಕೂಡ ಇದೆ ಅಂದರೆ ಅರ್ಥ ಏನು, ದೇ ಬಿಲೀವ್ಡ್ ಇನ್ ಆಫ್ಟರ್ ಲೈಫ್. ಇವರು ಕೂಡ ಆಫ್ಟರ್ ಲೈಫ್ ಮೇಲೆ ಬಿಲೀಫ್ ಇಟ್ಕೊಂಡಿದ್ರು. ಈವನ್ ದೇ ಬಿಲೀವ್ಡ್ ಇನ್ ಆಫ್ಟರ್ ಲೈಫ್. ಆಫ್ಟರ್ ಲೈಫ್ ಅಂದ್ರೇನು, ಸತ್ತ ಮೇಲೂ ಕೂಡ ಜೀವನ ಇದೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅವನಿಗೆ ಹಸುವಾಗಬಾರ್ದು, ದೂರ ಟ್ರಾವೆಲ್ ಮಾಡ್ತಾನೆ, ದೂರ ಪಯಣ ಮಾಡಬೇಕು ಅವ್ರ ಆತ್ಮ, ಹಸುವಾಗಬಾರ್ದು, ಹಸುವಾದರೆ ಮೇಕೆ ತೊಗೊಂಡೋಗ್ಲಿ, ಏನು ಬೇಕು ಇಷ್ಟದ್ದು ತೊಗೊಂಡೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಊದ್ಬೇಕಾದ್ರೆ ನಾವು ಇದನ್ನ ಮಾಡ್ತೇವೆ. ಇವಾಗ ಮಾಡಲ್ಲ, ಇವಾಗ ಜನಕ್ಕೆ ಅರ್ಥ ಆಗಿದೆ ಆಸ್ತಿ ತುಂಬ ಮುಖ್ಯ ಅಂತ. ಬಟ್ ಆಗಿನ ಕಾಲದಲ್ಲಿ ಸಿನ್ಸ್ ದೇ ವಿ ಹ್ಯಾವಿಂಗ್ ಬಿಲೀಫ್ ಇನ್ ಆಫ್ಟರ್ ಲೈಫ್, ಮನುಷ್ಯನ ಮೃತದೇಹದ ಜೊತೆಗೆ ನಿಮ್ಗೆ ಇದ್ರದ್ದೆಲ್ಲ ಎವಿಡೆನ್ಸ್ ಸಿಗುತ್ತೆ. ಓಕೆ, ದಿಸ್ ಇಸ್ ಆಲ್ಸೋ ಒನ್ ಮೋರ್ ಪ್ರಾಕ್ಟೀಸ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಓಕೆ, ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಆಫ್ ಹರಪ್ಪನ್ ಸಿವಿಲೈಸೇಷನ್. ಓಕೆ, ನಿಮ್ಗೆ ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಏನ್ಷಿಯಂಟ್ ಹಿಸ್ಟ್ರಿ ಕ್ಲಾಸಲ್ಲಿ ನಾನು ಇದ್ರ ಬಗ್ಗೆ ಇನ್ನೂ ಡೆಪ್ತಾಗಿ ಮಾತಾಡ್ತೇನೆ. ಓಕೆ, ಇವಾಗ ಓವರ್ ವ್ಯೂ ಕೊಟ್ಟಿದ್ದೇನೆ, ಬಟ್ ಟೂಲ್ಸ್, ಕ್ರಾಫ್ಟ್ ಅದ್ರ ಬಗ್ಗೆ ನಾನು ಏನ್ಷಿಯಂಟ್ ಹಿಸ್ಟ್ರಿ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡ್ತೇನೆ. ಇವಾಗ ಇನ್ನೂ ಮುಗ್ದಿಲ್ಲ, ಸಮಾಧಾನ. ಇವಾಗ ಕೆಲವೊಂದು ಇಂಪಾರ್ಟೆಂಟ್ ಸೈಟ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಸೈಟ್ಸ್, ನಾನು ಪ್ಯಾಲಿಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್ ಬಗ್ಗೆ ಮಾತಾಡಿದ್ದೆ ಅಲ್ವಾ, ಅದೇ ಥರ ಹರಪ್ಪನ್ ಸಿವಿಲೈಸೇಷನ್ಲಿ ಬರುವಂಥ ಇಂಪಾರ್ಟೆಂಟ್ ಸೈಟ್ಸ್ ಯಾವ್ಯಾವುದಪ್ಪ ಅಂತ ಕೇಳೋದಾದರೆ, ಫಸ್ಟ್ ಆಫ್ ಆಲ್ ನಾವು ಅರ್ಬನ್ ಸಿಟೀಸ್ ಬಗ್ಗೆ ಮಾತಾಡೋಣ. ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಿಟೀಸ್ ಆರ್ ಮೊಹೆಂಜೋದಾರೋ ಅಂತ ಒಂದು ಊರಿದೆ, ಇನ್ನೊಂದು ಹರಪ್ಪ ಅನ್ನೋ ಊರೇ ಇದೆ, ಹರಪ್ಪ ಅನ್ನೋ ಒಂದು ಊರಿದೆ, ಜೊತೆಗೆ ಧೋಲಾವೀರ ಅನ್ನೋ ಒಂದು ಊರಿದೆ, ಧೋಲಾವೀರ. ಓಕೆ, ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಇಂಪಾರ್ಟೆಂಟ್ ಸಿಟೀಸ್ ಆಫ್ ಹರಪ್ಪನ್ ಸಿವಿಲೈಸೇಷನ್. ಯಾವ್ಯಾವುದು? ಒಂದು ಮೊಹೆಂಜೋದಾರೋ, ಹರಪ್ಪ ಆ್ಯಂಡ್ ಧೋಲಾವೀರ. ನೆನ್ಪಿಟ್ಕೊಳ್ಳಿ. ಲೋಥಲ್ ಅಂತ ಇನ್ನೊಂದು ಊರಿದೆ. ಎಸ್, ದ ನೆಕ್ಸ್ಟ್ ಒನ್ ಇಸ್ ಲೋಥಲ್. ಈಗ ನೆನ್ಪಿಟ್ಕೊಳ್ಳಿ, ಹರಪ್ಪನ್ ಸಿವಿಲೈಸೇಷನ್ ಅಂತ ಯಾಕೆ ಕರೀತೇವೆ? ದ ಫಸ್ಟ್ ಸಿಟಿ ದಟ್ ವಾಸ್ ಐಡೆಂಟಿಫೈಡ್ ವಾಸ್ ಇಟ್ ಸೆಲ್ಫ್ ಹರಪ್ಪ. ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ನಾವು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ನ ಇದನ್ನ ಎಕ್ಸ್ಕವೇಟ್ ಮಾಡೋಕ್ಕೆ ಶುರು ಮಾಡಿದ್ವಲ್ಲ, ಐಡೆಂಟಿಫೈ ಮಾಡೋಕ್ಕೆ ಶುರು ಮಾಡಿದ್ವಲ್ಲ, ದ ವೆರಿ ಫಸ್ಟ್ ಸೈಟ್ ದಟ್ ವಾಸ್ ಡಿಸ್ಕವರ್ಡ್ ವಾಸ್ ಹರಪ್ಪ. ಅದಕ್ಕೆ ನಾವು ಅದನ್ನ ಹರಪ್ಪನ್ ಸಿವಿಲೈಸೇಷನ್ ಅಂತ ಕರಿತೇವೆ. ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಆ್ಯಂಡ್ ಮಿಕ್ಕಿದ ಸಿಟಿಗಳು ಯಾವ್ಯಾವುದು? ಮೊಹೆಂಜೋದಾರೋ ಇದೆ, ಧೋಲಾವೀರ ಇದೆ, ಲೋಥಲ್ ಇದೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಹರಪ್ಪ, ಮೊಹೆಂಜೋದಾರೋ, ಧೋಲಾವೀರ, ಲೋಥಲ್. ಆಯಿತಾ? ದೇ ವೆರ್ ವೆರಿ ವೆರಿ ಬಿಗ್ ಸಿಟೀಸ್. ಇದನ್ನು ನಾವು ಅರ್ಬನ್ ಸಿವಿಲೈಸೇಷನ್ ಅಂತ ಕೂಡ ಕರಿತೇವೆ. ಅರ್ಬನ್ ಸಿವಿಲೈಸೇಷನ್ ಅಂದರೆ ಇದು ದೊಡ್ಡ ದೊಡ್ಡ ಸಿಟೀಸ್ ಆಗಿ ಚೇಂಜ್ ಆಗುತ್ತೆ. ಏನೇನಿದೆ? ಮೊಹೆಂಜೋದಾರೋ, ಹರಪ್ಪ, ಧೋಲಾವೀರ ಆ್ಯಂಡ್ ಲೋಥಲ್. ಇದಾದಮೇಲೆ ಇನ್ನೂ ಕೆಲವೊಂದು ಊರಿದೆ, ನೆನ್ಪಿಟ್ಕೊಳ್ಳಿ. ಈಗ ಹೇಳ್ತಾ ಹೋಗ್ತೇನೆ. ಫಸ್ಟ್ ಒನ್ ಕಾಲಿಬಂಗನ್ ಅಂತ ಯಾಕೆ ಹೆಸರು ಬಂತ ನೋಡಿ. ಕಾಲಿ ಅಂದರೆ ಕಪ್ಪು. ಓಕೆ, ಕಾಲಿ ಅಂದರೆ ಕಪ್ಪು, ಆ್ಯಂಡ್ ಬ್ಯಾಂಗನ್ ಅಂದ್ರೆ ಏನು? ಬಳೆ, ಕರಿ ಬಳೆ. ನಾನು ಹೇಳ್ದೆ ಅಲ್ವಾ, ಕ್ರಾಫ್ಟ್ ವರ್ಕಲ್ಲಿ ಕರಿ ಬಳೆ ಕೂಡ ಇತ್ತಂತ. ಅದು ನಮಗೆ ಕಾಲಿಬಂಗನ್ ಅನ್ನೋ ಒಂದು ಏರಿಯಾದಲ್ಲಿ ಸಿಗುತ್ತೆ. ಓಕೆ, ದಿಸ್ ಇಸ್ ಆಲ್ಸೋ ಒನ್ ಮೋರ್ ಥಿಂಗ್. ಆ್ಯಂಡ್ ಲೋಥಲ್ ಸಿಟಿಯಲ್ಲಿ ನೆನ್ಪಿಟ್ಕೊಳ್ಳಿ, ಇಲ್ಲೊಂದು ನದಿ ಹರಿಯುತ್ತೆ, ಆ ನದಿ ಹೆಸರು ಸಾಬರ್ಮತಿ. ಲೋಥಲ್ ಸಿಟಿಯಲ್ಲಿ ಸಾಬರ್ಮತಿ ಅನ್ನೋ ನದಿ ಕೂಡ ಹರಿಯುತ್ತೆ. ಓಕೆ, ಇಲ್ಲಿ ಹಡಗುಗಳಿರುತ್ತೆ, ಗೊತ್ತಾ ನಿಮಗೆ? ಹಡಗುಗಳನ್ನ ಸೇರ್ಸೋಕ್ಕೋಸ್ಕರ ದೇ ಹ್ಯಾವ್ ಬಿಲ್ಟ್ ಆನ್ ಆರ್ಟಿಫಿಷಿಯಲ್ ಡಾಕ್ಯಾರ್ಡ್ ಅಂದರೆ ಏನು? ಹಡಗುಗಳು ನಿಲ್ಲುವಂಥ ಒಂದು ಜಾಗ. ಹಾರ್ಬರ್, ದೊಡ್ಡ ಲೆವೆಲಲ್ಲಿ ನೋಡಿದ್ರೆ ಹಾರ್ಬರ್, ಚಿಕ್ಕ ಲೆವೆಲ್ ನೋಡಿದ್ರೆ ಡಾಕ್ಯಾರ್ಡ್. ಶಿಪ್ಸ್ನ ಇಡುವಂಥ ಜಾಗನ ಡಾಕ್ಯಾರ್ಡ್ ಅಂತ ಕರಿತೇವೆ. ಸೊ ಲೋಥಲಲ್ಲಿ ಮ್ಯಾನ್ ಮೇಡ್ ಡಾಕ್ಯಾರ್ಡ್ಸ್ ಕೂಡ ಇದೆ. ಆಯಿತಾ? ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಸೈಟ್. ಜೊತೆಗೆ ಇನ್ನೂ ಕೆಲವೊಂದು ಸೈಟ್ಸ್ ಇದೆ. ಐ ಟೆಲ್ ಯು ನಾವು. ಹರಪ್ಪ ಆಯಿತು, ಮೊಹೆಂಜೋದಾರೋ ಆಯಿತು, ಧೋಲಾವೀರ ಆಯಿತು, ಲೋಥಲ್ ಆಯಿತು, ಇನ್ನೊಂದು ಸುರ್ಕತಾಡ ಅಂತ ಇದೆ. ಸುರ್ಕೋತಾಡ ಅಂತ ಒಂದು ಏರಿಯಾ ಬರುತ್ತೆ. ಸುರ್ಕೋತಾಡ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಪ್ಲೇಸ್ ಆಫ್ ಹರಪ್ಪನ್ ಸಿವಿಲೈಸೇಷನ್. ಸುರ್ಕೋತಾಡ ಆದಮೇಲೆ ರಾಖಿಗಿರಿ ಅಂತ ಇನ್ನೊಂದು ಏರಿಯಾ ಬರುತ್ತೆ. ರಾಖಿಗರಿ ಅಂತ ಇನ್ನೊಂದು ಊರು ಬರುತ್ತೆ. ಇದಾದಮೇಲೆ ದೈಮಾಬಾದ್ ಅಂತ ಇನ್ನೊಂದು ಊರಿದೆ. ದೈಮಾಬಾದ್ ಅಂತ. ಜೊತೆಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ರಂಗ್ಪುರ್ ಅಂತ ಇನ್ನೊಂದು ಊರು ಬರುತ್ತೆ. ದಿಸ್ ಆರ್ ಆಲ್ ಇಂಪಾರ್ಟೆಂಟ್ ಹರಪ್ಪನ್ ಸೈಟ್ಸ್. ರಂಗ್ಪುರ್ ಅಂತ ಇನ್ನೊಂದು ಊರು ಬರುತ್ತೆ. ಇನ್ನು ಅಫ್ಘಾನಿಸ್ತಾನ್, ಪಾಕಿಸ್ತಾನಲ್ಲಿ ಕೂಡ ಇದೆ, ಅದು ನಿಮ್ಗೆ ಗೊತ್ತಿರುತ್ತೆ. ಓಕೆ, ದೇರ್ ಆರ್ ಸಮ್ ಅದರ್ ಪ್ಲೇಸಸ್. ಅಮ್ರಿ ಅಂತ ಇನ್ನೊಂದು ಊರಿದೆ. AMRI. ಅಮ್ರಿ ಈಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಸೈಟ್. ಜೊತೆಗೆ ಇನ್ನೊಂದು ಹೇಳಿದರೆ ಸುಟ್ಕಾ ಗೆಂದೋರ್. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಹರಪ್ಪನ್ ಸೈಟ್ಸ್. ಯಾವ್ಯಾವುದು? ಮೊಹೆಂಜೋದಾರೋ, ಹರಪ್ಪ, ಧೋಲಾವೀರ, ಲೋಥಲ್, ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಸಿಟೀಸ್. ಅದಾದಮೇಲೆ ಕಾಲಿಬ್ಯಾಂಗನ್ ಇಂಪಾರ್ಟೆಂಟ್ ಆಗುತ್ತೆ, ಸುರ್ಕತೋಡ, ರಾಖಿಗರಿ, ದೈಮಾಬಾದ್, ರಂಗ್ಪುರ್, ಆಮ್ರಿ, ಸುರ್ಕಗೆಂದೋರ್. ಓಕೆ, ದಿಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಇನ್ನೊಂದು, ಹರಪ್ಪನ್ ಸಿವಿಲೈಸೇಷನ್ ಎಷ್ಟು ಉದ್ದ ಇತ್ತಪ್ಪ ಅಂತ ಕೂಡ ನಿಮ್ಗೊಂದು ಐಡಿಯಾ ಕೊಟ್ಬಿಡ್ತಾನೆ. ಹೌ ಬಿಗ್ ವಾಸ್ ಹರಪ್ಪನ್ ಸಿವಿಲೈಸೇಷನ್? ಸ್ಟ್ರೆಚ್ ಎಷ್ಟಿತ್ತಂದರೆ, ಇದು ನಾರ್ತ್, ಇದು ಸೌತ್, ಇದು ಈಸ್ಟ್, ಇದು ವೆಸ್ಟ್. ನಾರ್ತಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಇದೆ ಅಲ್ವಾ, ನೆನ್ಪಿಟ್ಕೊಳ್ಳಿ. ಈಗ ಹೆಸರು ಹೇಳ್ತಾ ಇದ್ದೇನೆ. ನಾರ್ತಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಡಯಾಗ್ರಾಮ್ನ ನೀವು ವರ್ಲ್ಡ್ ಮ್ಯಾಪಲ್ಲಿ ಬಿಡಿಸೋದಾದರೆ ದೇ ಸ್ಟ್ರೆಚ್ಡ್ ಅಪ್ ಟು ಸುತ್ಕಗೆಂದೋರ್. ಅದಕ್ಕೆ ಸುತ್ಕಗೆಂದೋರ್ ಹೆಸರು ಕೊಟ್ಟಿದ್ದು ನಾನು. ಸುತ್ಕಗೆಂದೋರ್. ನಾರ್ತಲ್ಲಿ ಅತಿ ಲಾಸ್ಟ್ ಊರು ಯಾವುದಂತ ಕೇಳಿದ್ರೆ ಸುರ್ಕಗೆಂದೋರ್ ಅಂತ. ಇದು ಪಾಕಿಸ್ತಾನಲ್ಲಿ ಬರುತ್ತೆ, ಸುರ್ಕಗೆಂದೋರ್.
ಓಕೆ, ಅದೇ ಥರ ನೀವು ಸೌತ್ಗೆ ಬರೋದಾದರೆ ಸೌತ್ ಲಾಸ್ಟ್ ಪಾರ್ಟ್ ಯಾವುದಪ್ಪ ಅಂದರೆ ದೈಮಾಬಾದ್. ನಿಮಗೆ ದೈಮಾಬಾದ್ ಹೆಸರಲ್ಲೇ ಗೊತ್ತಾಗುತ್ತೆ, ಇಟ್ ಈಸ್ ಅ ಇಂಡಿಯನ್ ಸಿಟಿ ಅಂತ. ದೈಮಾಬಾದ್ ಇರೋದು ಮಹಾರಾಷ್ಟ್ರದಲ್ಲಿ, MH ನೆನ್ಪಿಟ್ಕೊಳ್ಳಿ, ದೈಮಾಬಾದ್ ಆಯಿತಾ. ಜೊತೆಗೆ ನೀವು ಇವಾಗ ನಾರ್ತ್ ಸಾರಿ ಒಂದು ನಿಮಿಷ, ಒಂದು ಸ್ಮಾಲ್ ಮಿಸ್ಟೇಕ್ ಆಯಿತು ಫ್ರೆಂಡ್ಸ್, ಕ್ಷಮಿಸಿ. ಅದೇನಪ್ಪ ಅಂದರೆ ಇದು ನಾರ್ತ್ ಅಲ್ಲ, ಇದು ಸೂತ್ಕಾ ಗೆಂದೋರ್ ಇಸ್ ನಾಟ್ ನಾರ್ತ್. ಇದು ಪಾಕಿಸ್ತಾನಲ್ಲಿ ಇರೋದ್ರಿಂದ ನನ್ನ ತಲೆ, ಇದು ಪಾಕಿಸ್ತಾನಲ್ಲಿ ಇರೋದ್ರಿಂದ ಇದು ವೆಸ್ಟಿಗೆ ಬರುತ್ತೆ. ಇಟ್ ಈಸ್ ಪಾಕ್ ಈಸ್ ಇನ್ ದ ವೆಸ್ಟ್, ಇಟ್ ಈಸ್ ಸೂರ್ಕಾ ಗೆಂದೋರ್ ಸಾರಿ ಇಟ್ ಈಸ್ ಸೂತ್ಕಾ ಗೆಂದೋರ್. ಸೂತ್ಕಾ ಗೆಂದೋರ್ ಇದು ವೆಸ್ಟಲ್ಲಿ, ಅದೇ ಪಾಕಿಸ್ತಾನ ಭಾರತಕ್ಕೆ ವೆಸ್ಟಲ್ಲಿ ಬರೋದ್ರಿಂದ ಸೂತ್ಕಾ ಗೆಂದೋರ್ ಇಲ್ಲಿ ಬರುತ್ತೆ. ನಾರ್ತಲ್ಲಿ ಬರೋದು ಅಫ್ಘಾನಿಸ್ತಾನ್ ಇಲ್ಲಿ ಬರುತ್ತೆ. ಸಾರಿ, ನಮ್ಮ ತಲೆ ಮೇಲೆ ಇರೋದು ಅಫ್ಘಾನಿಸ್ತಾನ್ ಅಲ್ವಾ. ಅಫ್ಘಾನಿಸ್ತಾನಲ್ಲಿ ಇರುವಂಥ ಹೆಸರನ್ನು ನಾವು ಶಾರ್ತುಗಾಯ್ ಅಂತ ಕರಿತೇವೆ. ಒನ್ ಮೋರ್ ಪ್ಲೇಸ್ ಇಸ್ ಶಾರ್ತುಗಾಯ್, ಇದು ಶಾರ್ತುಗಾಯ್ ಆಯಿತಾ. ಅಫ್ಘಾನಿಸ್ತಾನಲ್ಲಿ ಶಾರ್ತುಗಾಯ್ ನೆನ್ಪಿಟ್ಕೊಳ್ಳಿ. ನಾರ್ತ್ಗೆ ಹೋದರೆ ನಿಮ್ಗೆ ಅಫ್ಘಾನಿಸ್ತಾನ್ ಸಿಗುತ್ತೆ, ಭಾರತದ ಮೇಲ್ಗಡೆ ಹೋದರೆ ಅಲ್ಲಿ ಶಾರ್ತುಗಾಯ್ ಅನ್ನೋ ಊರಿದೆ, ಅಲ್ಲಿವರೆಗೂ ನಿಮಗೆ ಹರಪ್ಪನ್ ಸಿವಿಲೈಸೇಷನ್ ಪ್ರೂಫ್ ಸಿಗುತ್ತೆ. ವೆಸ್ಟ್ಗೆ ಹೋದರೆ ಭಾರತದ ಪಾಕಿಸ್ತಾನ್ ಸಿಗುತ್ತೆ, ಪಾಕಿಸ್ತಾನಲ್ಲಿ ಲಾಸ್ಟ್ ಬರೋ ಸಿಟಿ ಯಾವುದು, ಸೂತ್ಕಾ ಗೆಂದೋರ್. ಸೌತ್ಗೆ ಬಂದರೆ ನೀವು ಭಾರತದ ಒಳಗೆ ಎಂಟ್ರ್ ಆಗ್ತೀರಾ, ಅದ್ರ ಹೆಸರು ದೈಮಾಬಾದ್, ಮಹಾರಾಷ್ಟ್ರದಲ್ಲಿದೆ. ಅದೇ ಥರ ಈಗ ಈಸ್ಟ್ಗೆ ಹೋಗೋಣ. ಈಸ್ಟ್ ಕಡೆ ಹೋಗೋದಾದರೆ ನಮಗಿರೋದು ಆಲಮ್ಗಿರ್ಪುರ್. ಒಂದು ನಿಮಿಷ, ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬರೀತೇನೆ, ALAM ಆಲಮ್ಗಿರ್ಪುರ್ ಆಯಿತಾ. ಆಲಮ್ಗಿರ್ಪುರ್ ಅಂತ ನೋಡಿ, ಪುರ್ ಅಂತ ಬಂದ್ಕೊಳ್ಳೆ ಗೊತ್ತಾಗಬೇಕು, ಅದು ಉತ್ತರ ಪ್ರದೇಶ ಅಂತ. ಸೊ ದೀಸ್ ಆರ್ ದ 4 ಏರಿಯಾಸ್. ನೀವು ವರ್ಲ್ಡ್ ಮ್ಯಾಪಲ್ಲಿ, ಭಾರತದ ಮ್ಯಾಪಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ದು ಎಷ್ಟು ವಿಸ್ತಾರ ಇದೆ ಅಂತ ಬರೆಯೋದಾದರೆ, ನಾರ್ತಲ್ಲಿ ಅಫ್ಘಾನಿಸ್ತಾನ್ ಶಾರ್ಟ್ ಗೆಂದಾಯ್ವರೆಗೂ ಹೋಗಿದೆ, ಸೌತಲ್ಲಿ ಭಾರತದ ಒಳಗೆ ಮಹಾರಾಷ್ಟ್ರವರೆಗೂ ಬಂದಿದೆ, ಪೂರ್ವ ಈಸ್ಟಲ್ಲಿ ಆಲಮ್ಗಿರ್ಪುರ್ ಉತ್ತರ ಪ್ರದೇಶದಲ್ಲಿ ಇವಾಗಲೂ ಇದೆ, ವೆಸ್ಟ್ಗೆ ಹೋದರೆ ಪಾಕಿಸ್ತಾನಕ್ಕೆ ಹೋಗಬೇಕು, ಶಾರ್ಟ್ ಗೆಂದಾಯ್. ಇಷ್ಟು ವಾಸ್ಟ್ ರೀಜನಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಇತ್ತು ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿವೆ. ಹೇಗೆ? ಎಕ್ಸ್ಕವೇಷನ್ಸ್ ನೆನ್ಪಿಟ್ಕೊಳ್ಳಿ, ಎಕ್ಸ್ಕವೇಷನ್ಸ್ ಬಿಟ್ಟು ಬೇರೆ ಏನಿಲ್ಲ. ಆ್ಯಂಡ್ UPSC ಒಂದ್ಸಲ ಪ್ರಶ್ನೆ ಕೇಳಿದ್ರು, ಐ ಸ್ಟಿಲ್ ರಿಮೆಂಬರ್. UPSC ಏನು ಕೇಳಿದ್ದಾರಂದರೆ, ಹರಪ್ಪನ್ ಸಿವಿಲೈಸೇಷನ್ ಜನಕ್ಕೆ ಕುದುರೆಗಳ ಬಗ್ಗೆ ಐಡಿಯಾ ಇತ್ತಾ ಅಂತ. ಡು ದೇ ಹ್ಯಾವ್ ಐಡಿಯಾ ಅಬೌಟ್ ಹಾರ್ಸಸ್? ನೋಡಿ, ಒಂದು ಏರಿಯಾದಲ್ಲಿ ಕುದುರೆ ಸಿಕ್ಕಿದೆ, ಕುದುರೆ ಅಸ್ಥಿಕಗಳು ಒಂದು ಏರಿಯಾದಲ್ಲಿ ಸಿಕ್ಕಿದೆ. ಅವ್ರ ಹೆಸರು ನಾನು ಹೇಳಲ್ಲ, ಬಿಕಾಸ್ ನೀವು ನೆನ್ಪಿಟ್ಕೊಳ್ಳಿ. ಒಂದೇ ಊರಲ್ಲಿ ಒಂದ್ಸಲ ಕುದುರೆ ಸಿಕ್ತು ಅಂದರೆ ಸ್ಕೆಲಿಟನ್, ಇಟ್ ಕ್ಯಾನ್ ಬಿ ಅ ಕೋಇನ್ಸಿಡೆನ್ಸ್. ಅಂದರೆ ಆ ದಿನ ಆ ಏರಿಯಾದಲ್ಲಿ ಕುದುರೆ ಹೋಗ್ತಾ ಇತ್ತು, ಹರಪ್ಪನ್ ಜನ ಸತ್ತೋಗಿದ್ದಾರೆ, ಅವತ್ತು ಕುದುರೆಯಲ್ಲಿ ಹೋಗ್ತಿತ್ತು, ಸತ್ತೋಯ್ತು ಅನ್ನೋ ಕಾರಣಕ್ಕೆ ಕುದುರೆ ಬಗ್ಗೆ ಅವ್ರಿಗೆ ಗೊತ್ತಿದೆ. ಅಟ್ಲೀಸ್ಟ್ 2 ಸೈಡ್ಸಲ್ಲಿ ಎವಿಡೆನ್ಸಸ್ ಇರಬೇಕಿತ್ತು. ಸೊ ಇನ್ ಕೇಸ್ ಪ್ರಿಲಿಮ್ಸಲ್ಲಿ UPSCಯಲ್ಲಿ ಇಫ್ ದೇ ಆಸ್ಕ್ ದಟ್ ಹರಪ್ಪನ್ ಸಿವಿಲೈಸೇಷನ್ ಪೀಪಲ್ ನ್ಯೂ ಅಬೌಟ್ ಹಾರ್ಸಸ್, ದ ಆನ್ಸರ್ ಈಸ್ ನೋ. ಅವರಿಗೆ ಕುದುರೆಗಳ ಬಗ್ಗೆ ಐಡಿಯಾ ಇರಲಿಲ್ಲ ಅಂತಲೇ ನೀವು ಬರೀಬೇಕು ಆಯಿತಾ. ಇಷ್ಟು ಗೊತ್ತಾಗಿದೆ ಅಂತ ಹೇಳ್ತಾನೆ, ಇಷ್ಟು ಗೊತ್ತಾಗಿದೆ ಅಂತ ಅನ್ಕೊಳ್ತಿದ್ದೇನೆ. ಐ ಹ್ಯಾವ್ ಗಿವನ್ ಲಾಟ್ ಆಫ್ ಸೈಟ್ಸ್ ಆಯಿತಾ, ಯಾವ್ಯಾವ ಥರ ಕ್ರಾಫ್ಟ್ ವರ್ಕ್ ಇತ್ತು, ಯಾವ ಥರ ಶೆಲ್ ವರ್ಕ್ ಇತ್ತು ಅಂತ ಕೂಡ ಹೇಳಿದ್ದಾನೆ. ಕಮಿಂಗ್ ಟು ಆರ್ಟ್ಸ್ ಆ್ಯಂಡ್ ಕಲ್ಚರಲ್ಲಿ ಈ ಟಾಪಿಕ್ನ ನಾನು ಮತ್ತೆ ಎತ್ಕೊಳ್ತಾನೆ, ಬಿಕಾಸ್ ಹರಪ್ಪನ್ ಸಿವಿಲೈಸೇಷನ್ ಬಗ್ಗೆ ಮಾತಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇಟ್ಸ್ ಅ ವೆರಿ ವಾಸ್ಟ್ ಟಾಪಿಕ್. ಬಟ್ ವೆನ್ ಐ ಕಮ್ ಬ್ಯಾಕ್ ಟು ಏನ್ಷಿಯಂಟ್ ಹಿಸ್ಟ್ರಿ, ಅವಾಗ ನಾನು ಇದ್ರ ಬಗ್ಗೆ ಮತ್ತೆ ಕನೆಕ್ಟ್ ಮಾಡ್ಕೊಳ್ತೇನೆ ಆಯಿತಾ. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಹರಪ್ಪನ್ ಸಿವಿಲೈಸೇಷನಲ್ಲಿ ನದಿಗಳಿತ್ತಲ್ವ, ವಾಟರ್ ಸೋರ್ಸ್ದು ಒನ್ ಆಫ್ ದ ಮೇನ್ ಸೋರ್ಸಸ್ ಇಂಡಸ್ ರಿವರ್ ಇದೆ. ರಿವರ್ಸ್ ಬಗ್ಗೆ ಹೇಳೋದಾದರೆ ಒಂದು ಇಂಡಸ್ ಇದೆ, ಕೆಳಗೆ ಇನ್ನೊಂದಿದೆ ಸರಸ್ವತಿ ನದಿ ಅಂತ ಕೂಡ ಇದೆ, ಸರಸ್ವತಿ ಆಯಿತಾ. ದೇರ್ ವರ್ 2 ಇಂಪಾರ್ಟೆಂಟ್ ರಿವರ್ಸ್, ಒನ್ ಈಸ್ ಇಂಡಸ್, ಒನ್ ಮೋರ್ ಇಸ್ ಸರಸ್ವತಿ. ಆ್ಯಂಡ್ ಹರಪ್ಪನ್ ಸಿವಿಲೈಸೇಷನ್ ಟೈಮಲ್ಲಿ ಬೇರೆ ಯಾವ ನಾಗರಿಕತೆ ಇತ್ತಾನೆ ನೆನ್ಪಿಟ್ಕೊಳ್ಳಿ. ಒಂದು ಕಡೆ ಮೆಸೊಪೊಟೋಮಿಯಾ ಇತ್ತು, ಕೆಲವೊಂದು ಕಡೆ ಈಜಿಪ್ಟ್ ಕೂಡ ಇತ್ತು. ಸೊ ಇವರಿಬ್ಬರು ಪಕ್ಕದ ಪ್ರಕಾರ ಅವರೆಲ್ಲ ಹೋಗಿ ವ್ಯಾಪಾರ ಕೂಡ ಮಾಡ್ಕೊಳ್ತಾ ಇದ್ರು, ಬಿಕಾಸ್ ನಮ್ಮಲ್ಲಿರುವಂಥ ಸ್ಟೀಲ್ಸ್ ಆ ಏರಿಯಾದಲ್ಲಿ ಕೂಡ ಸಿಕ್ಕಿರೋದ್ರಿಂದನೇ ಅವ್ರನ್ನ ನಾವು ಏನಂತಾರೆ ಕಾಂಟೆಂಪ್ರರಿ ಅಂತ ಕರಿತಾ ಇದ್ದೇವೆ. ಇಷ್ಟು ಗೊತ್ತಾಗಿದೆ ಅಂತ ಹೇಳ್ಕೊಳ್ತೇನೆ. ಆ್ಯಂಡ್ ಪ್ರೀ ಹಿಸ್ಟ್ರಿ ಅಂತ ಯಾಕೆ ಕರಿತೇವೆ? ಬಿಕಾಸ್ ನಮ್ಗೆ ಯಾವುದೇ ರೀತಿ ರಿಟರ್ನ್ ಎವಿಡೆನ್ಸಸ್ ಇಲ್ಲಿ ಸಿಕ್ಕಿಲ್ಲ. ನಿಮ್ಗೆ ಇಷ್ಟು ಗೊತ್ತಾದರೆ ಸಾಕು. ಇಷ್ಟು ಓವರ್ವ್ಯೂ ಆಗಿ ಪಾಠ ಮಾಡಿದ್ದಾನೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಲಾಸ್ಟ್ ಪಾರ್ಟ್ ಡಿಕ್ಲೈನ್ ಬಗ್ಗೆ ಮಾತಾಡೋದಾದರೆ ನಮ್ಮ ಹತ್ರ ಕ್ಲಿಯರ್ ಕಟ್ ಎವಿಡೆನ್ಸಸ್ ಇಲ್ಲ. ಬಟ್ ಮೋಸ್ಟ್ ಅಕ್ಸೆಪ್ಟೆಡ್ ಡಿಕ್ಲೈನ್ ಇಸ್ ಆರ್ಯನ್ ಇನ್ವೇಷನ್ಸ್. ಈ ಟೈಮಲ್ಲಿ ಏನಾಗುತ್ತೆ, ಅರಬ್ ಮತ್ತು ಸೆಂಟ್ರಲ್ ಏಷ್ಯಾದಲ್ಲಿರುವಂಥ ಕೆಲವೊಂದು ವ್ಯಕ್ತಿಗಳು ಭಾರತದ ಒಳಗೆ ನುಗ್ಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಆರ್ಯನ್ ಇನ್ವೇಷನ್ಸ್. ಸೊ ಅವ್ರು ಬಂದು ಹರಪ್ಪನ್ ಸಿವಿಲೈಸೇಷನ್ ಇರುವಂಥ ಜನಗಳನ್ನ ಕೊಂದು ಅಥವಾ ಸಾಯಿಸಿ ಅವ್ರನ್ನ ಓಡಿಸಿ ಆ ಜಾಗನ ಕಾಂಕರ್ ಮಾಡಿಕೊಂಡು ಭಾರತದ ಒಳಗೆ ಬರೋಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ವೇದಿಕ್ ಪೀರಿಯಡ್. ಇದನ್ನು ನಾವು ರೈಸ್ ಆಫ್ ವೇದಿಕ್ ಪೀರಿಯಡ್ ಅಂತ ಕರಿತೇವೆ. ಇಲ್ಲಿಂದ ವೇದಿಕ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಕ್ಲಾಸಿಂದ. ದಟ್ ಈಸ್ ದ ಇನ್ವೇಷನ್ ಆಫ್ ಆರ್ಯನ್ಸ್ ಇಂದ ಶುರುವಾಗುತ್ತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾನೆ. ಆ ವಿಡಿಯೋದು ಫಸ್ಟ್ 10 ಮಿನಿಟ್ಸಲ್ಲಿ ವಿಲ್ ಟಾಕ್ ಅಬೌಟ್ ದ ಡಿಕ್ಲೈನ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇದ್ರ ಡಿಕ್ಲೈನ್ ಹೇಗಾಯ್ತು ಅಂತ ಅಲ್ಲಿ ಹೇಳಿ, ಅದಾದಮೇಲೆ ಅರ್ಲಿ ಮತ್ತು ಲೇಟರ್ ವೇದಿಕ್ ಪೀರಿಯಡ್ಗೆ ಬರ್ತಾನೆ. ಬಿಕಾಸ್ ನನ್ನ ಗಂಟ್ಲಿಗೆ ತುಂಬ ನೋವ್ತಾ ಇದೆ, ಬಿಕಾಸ್ ನಂಗೆ ಕೋಲ್ಡ್ ಇದೆ, ಮಾತಾಡೋಕ್ಕಾಗ್ತಿಲ್ಲ. ಎಷ್ಟು ಕಷ್ಟಪಟ್ಟು ಮಾಡಿದ್ದೆ ನಂಗೆ ಗೊತ್ತಿಲ್ಲ. ಓಕೆ, ಸೊ ಆ ವಿಡಿಯೋದಲ್ಲಿ ಐ ವಿಲ್ ಫಸ್ಟ್ ಟಾಕ್ ಅಬೌಟ್ ದ ಡಿಕ್ಲೈನ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆ್ಯಂಡ್ ದೆನ್ ಕಂಟಿನ್ಯೂ ವಿತ್ ಅರ್ಲಿ ಆ್ಯಂಡ್ ಲೇಟಿಕ್ ವೇದಿಕ್ ಪೀರಿಯಡ್ ಆಯಿತಾ. ಆ್ಯಂಡ್ ಎಸ್, ಇದೆಲ್ಲ ಏನಿದೆ ಇದೆಲ್ಲ ಪ್ರೋಟೋ ಹಿಸ್ಟ್ರಿ ಅಂದರೆ ನಮ್ಮ ಹತ್ರ ಯಾವುದೇ ರೀತಿ ರಿಟರ್ನ್ ಎವಿಡೆನ್ಸಸ್ ಇಲ್ಲ. ಬರೀ ರಿಟರ್ನ್ ಎವಿಡೆನ್ಸಸ್ ಇದೆ, ಬಟ್ ನಮ್ಗೆ ಅದನ್ನು ಡಿಸೈಫರ್ ಮಾಡೋಕ್ಕಾಗಿಲ್ಲ. ಸೊ ಬೇಸ್ಡ್ ಆನ್
ಅಸಂಪ್ಷನ್ಸ್, ಬೇಸ್ಡ್ ಆನ್ ಡಿಸೈಫರ್ಕೇಷನ್ಸ್, ಬೇಸ್ಡ್ ಆನ್ ದೇರ್ ಐಡಿಯಾಸ್ ಇದನ್ನು ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಒಂದು ಹಿಸ್ಟೋರಿಯನ್ಗೆ ಮತ್ತು ಇನ್ನೊಂದು ಹಿಸ್ಟೋರಿಯನ್ಗೆ ಕಾನ್ಫ್ಲಿಕ್ಟ್ ಆಗ್ತಾನೆ ಇರುತ್ತೆ. ಬಿಕಾಸ್ ಇವರಿಗೆ ಒಂಥರ ಅನ್ಸುತ್ತೆ, ಅವ್ರಿಗೆ ಒಂಥರ ಅನ್ಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಮದರ್ ಗಾಡೆಸ್ ಫೋಟೋ ನೋಡಿ, ಮದರ್ ಗಾಡೆಸ್ ದೇವಿ ಅಂತ ಕೆಲವರು ಹೇಳ್ಬೋದು, ಕೆಲವರು ಇಲ್ಲ ಅದು ಬರೀ ಪೇಂಟಿಂಗ್ ಅಂತ ಕೂಡ ಹೇಳ್ಬಿಡ್ಬೋದು. ಪ್ರೋಟೋ ಶಿವನ್ ನೋಡಿ, ಪ್ರೋಟೋ ಶಿವಗೆ 3 ಮುಖ ಇದೆ ಅಂತ ಹೇಳ್ತಾ ಇದ್ದೇವೆ. ಯಾವನಿಗೆ ಗೊತ್ತು? ಹಿಂದ್ಗಡೆ ಒಂದು ತಲೆ ಇದ್ದರೆ ಬ್ರಹ್ಮ ಆಗಿದ್ರೆ ಅವರು ಆ ಕಾಲದಲ್ಲೇ ಬ್ರಹ್ಮ ಪರ್ಸೆಪ್ಷನ್ ಇದ್ದರೆ ಸೀಲಲ್ಲಿ ಹಿಂದ್ಗಡೆ ತಲೆ ಕಾಣ್ತಿಲ್ಲಲ್ವಾ, ಅದನ್ನು ಕೂಡ ಪರ್ಸೆಪ್ಟ್ ಮಾಡ್ತಾರೆ. ಸೊ ಇದರೆಲ್ಲ ಏನರ್ಥ ಅಂದರೆ, ವೆನ್ ಯು ಡೋಂಟ್ ಹ್ಯಾವ್ ಅ ರಿಟರ್ನ್ ಎವಿಡೆನ್ಸ್, ಹೇಳಿದ್ದೇ ನ್ಯಾಯ ಆಗುತ್ತೆ. ಸೊ ಮೆಜಾರಿಟಿ ಆಫ್ ದ ಹಿಸ್ಟೋರಿಯನ್ಸ್ ಹ್ಯಾವ್ ಕಮ್ ಟುಗೆದರ್ ಟು ಗಿವ್ ದಿಸ್ ಥಿಯರಿ. ಆಯಿತಾ? ಇವಾಗಲೂ ಕೂಡ ಕೆಲವರು ಏನು ಹೇಳ್ತಾರೆ, ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಮತ್ತು ಹರಪ್ಪನ್ ಸಿವಿಲೈಸೇಷನ್ ಏನಿದೆ ಅಲ್ಲಿರುವಂಥ ಜನನೇ ಇಲ್ಲಿ ಬಂದು ಇದನ್ನ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ, ಹರಪ್ಪದಲ್ಲಿರುವಂಥ ಜನ ಹೋಗಿ ಮೆಸೊಪೊಟೇಮಿಯಾ ಕಡ್ದ ಅಂತ ಹೇಳ್ತಾರೆ. ದಿಸ್ ಕೈಂಡ್ ಆಫ್ ಕಾನ್ಫ್ಲಿಕ್ಟ್ಸ್ ಆರ್ ಆಲ್ವೇಸ್ ದರ್. ಸೊ UPSCಯಲ್ಲಿ ಕಾನ್ಫ್ಲಿಕ್ಟ್ ಬರುವಂಥ ಕ್ವಶನ್ಸ್ನ ಅವ್ರು ಕೇಳಲ್ಲ. ಓಕೆ, ನಾನು ಹೇಳಿರುವಂಥ ಫ್ಯಾಕ್ಟ್ಸ್ನ ನೆನ್ಪಿಟ್ಕೊಳ್ಳಿ, ಕೊಟ್ಟಿರುವಂಥ ಊರುಗಳನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಪ್ರತಿಯೊಂದು ಊರು ಕೂಡ ಮುಖ್ಯ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಆರ್ಟ್ಸ್ ಆ್ಯಂಡ್ ಕಲ್ಚರಲ್ಲಿ ನಾನು ಈ ಚಾಪ್ಟರ್ನ ಮತ್ತೆ ಎತ್ಕೊಂಡು ಕ್ಲೀನಾಗಿ ಹೋಗ್ತಾನೆ. ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ಸಿಟೆಡಲ್ ನೆನಪಿದೆ ಅಲ್ವಾ? ಫೋರ್ಟಿಫೈಡ್ ಏರಿಯಾ. ಸಿಟೆಡಲ್ ಒಳಗೆ ಏನೇನಿತ್ತು? ಗ್ರೇನರೀಸ್ ಇತ್ತು, ಗ್ರೇಟ್ ಬಾತ್ ಇತ್ತು, ಅಲ್ಲಿರುವಂಥ ಪ್ರೀಸ್ಟ್ಗಳಿಗೆ ರೆಸಿಡೆನ್ಸ್ ಇತ್ತು. ಇನ್ನೊಂದು ಟೌನ್ ಪ್ಲಾನಿಂಗ್ ವಿಷಯಕ್ಕೆ ಬಂದರೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಏನು, ಕಟ್ಟಿಂಗ್ ಏಜ್ ರೋಡ್ಸ್ 90 ಡಿಗ್ರೀಸಲ್ಲಿ ಕಟ್ ಆಗುತ್ತೆ, ಮನೆಗಳ ಸೈಜ್ ಶೇಪೆಲ್ಲ ಸಖತ್ತಾಗಿತ್ತು, ವೆಲ್ಸ್ ಇತ್ತು, ಡ್ರೈನೇಜ್ ಸಿಸ್ಟಮ್ ಇತ್ತು, ಸ್ಯಾನಿಟೇಷನ್ಗೆ ಸೂಪರ್ ಪ್ರಿಫರೆನ್ಸ್ ಕೊಟ್ಟಿದ್ರು, ಫೀಮೇಲ್ಸ್ಗೆ ಒಳ್ಳೆ ರೆಸ್ಪೆಕ್ಟ್ ಇತ್ತು. ಆ್ಯಂಡ್ ಕಮಿಂಗ್ ಬ್ಯಾಕ್ ಕ್ರಾಫ್ಟ್ ವರ್ಕಲ್ಲಿ ಏನಿತ್ತು, ಟೆರಕೋಟಾ ಟಾಯ್ಸ್, ಬ್ರಾನ್ಸ್ ಸ್ಟ್ಯಾಚ್ಯೂ, ಅದೇ ಫೀಮೇಲ್ ಡ್ಯಾನ್ಸಿಂಗ್, ಬಿಯರ್ಡೆಡ್ ಪ್ರೀಸ್ಟ್ ಇದ್ದ, ಸೀಲ್ಸ್ ಇತ್ತು, ಪಶುಪತಿ, ಪ್ರೋಟೋ ಶಿವ ಅಂತ ಯಾಕೆ ಕರೀತಾರೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಆಲ್ರೆಡಿ. ಬ್ಲ್ಯಾಕ್ ಬ್ಯಾಂಗಲ್ಸ್ ಕೂಡ ಇತ್ತು, ಬಿಯರ್ಡ್ ಮೇಕಿಂಗ್, ಕ್ರಾಫ್ಟ್ ವರ್ಕ್, ಶೆಲ್ ವರ್ಕ್, ರೆಡ್ ಟಾಟ್ಸು, ಇದೆಲ್ಲ ಸೂಪರ್. ಜೊತೆಗೆ ಇನ್ನೊಂದು ಹೇಳೋದಾದರೆ ಅಗ್ರಿಕಲ್ಚರ್ ಸರ್ಪ್ಲಸ್ ಇರೋದ್ರಿಂದನೇ ಸಿವಿಲೈಸೇಷನ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಭಾರತದಲ್ಲಿ ಸ್ಟಾರ್ಟ್ ಆದ ಅತಿ ಪ್ರಪ್ರಥಮ ಸಿವಿಲೈಸೇಷನ್ ಇಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇದು ಹೇಗೆ ಡಿಕ್ಲೈನ್ ಆಯಿತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಂಡು ಅರ್ಲಿ ವೇದಿಕ್ ಮತ್ತು ಲೇಟರ್ ವೇದಿಕ್ನ ಕಂಟಿನ್ಯೂ ಮಾಡ್ತೇನೆ. ಸರಿನಾ? ಜೈ.